सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके देवी नारायणी नमोऽस्तुते। ॐ ह्रीं दुं दुर्गायै नमः। ॐ श्री ಗುರುಭ್ಯೋ ನಮಃ. ನಮ್ಮ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಿಮ್ಮ ನೇತ್ರಾವತಿ ಮಾಡುವ ನಮಸ್ಕಾರಗಳು. ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ದಿನಾಂಕ 23 ನವೆಂಬರ್ 2025ರಿಂದ ದಿನಾಂಕ 29 ನವೆಂಬರ್ 2025ರವರೆಗಿನ ಒಂದು ವಾರದ ದ್ವಾದಶ ರಾಶಿಗಳ ಗೋಚಾರ ಫಲ ಹೇಗಿದೆ ಅಂತ ಈಗ ನೋಡೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿ ಈ ವಾರ ಕೂಡ ಅಷ್ಟಮದಲ್ಲಿ ಸ್ಥಿತನಾಗಿರ್ತಾನೆ, 8ನೇ ಮನೆಯಲ್ಲಿ ಸ್ವಕ್ಷೇತ್ರದಲ್ಲಿ ಸ್ಥಿತನಾಗಿರ್ತಾನೆ. ಅವನ ಜೊತೆನಲ್ಲಿ ರವಿ ಕೂಡ ಸ್ಥಿತನಾಗಿರ್ತಾನೆ. ಇಲ್ಲಿ ರವಿ ಮತ್ತೆ ಕುಜಗ್ರಹ ಇವರಿಬ್ರು ಅಷ್ಟಮದಲ್ಲಿ ಸ್ಥಿತನಾಗಿರೋದ್ರಿಂದ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಸಣ್ಣ ಪಟ್ಟದ್ದು ಇರುತ್ತೆ. ಬಟ್ ಹೋದ ವಾರಕ್ಕೆ ಹೋಲಿಸ್ಕೊಂಡ್ರೆ, ಅಂದ್ರೆ ಹೋದ ವಾರದಲ್ಲಿ ಆರೋಗ್ಯದ ಸಮಸ್ಯೆ ಜಾಸ್ತಿ ಇತ್ತು, ಬಟ್ ಈ ವಾರದಲ್ಲಿ ಸ್ವಲ್ಪ ಮಟ್ಟಿಗೆ ಅದು ಕಡಿಮೆ ಆಗುವ ಸಾಧ್ಯತೆಗಳಿರುತ್ತೆ. ಆದ್ರೂ ಕೂಡ ಅನಾರೋಗ್ಯ ಸಮಸ್ಯೆಗಳ ವಿಚಾರದಲ್ಲಿ ಈಗಾಗಲೇ ಸ್ವಲ್ಪ ಅನಾರೋಗ್ಯ ಸಮಸ್ಯೆಗಳು ಇದೆ ಅಂತಿದ್ರೆ ನೀವು ಸ್ವಲ್ಪ ಎಚ್ಚರಿಕೆಯಿಂದ ಇರ್ಬೇಕಾಗತ್ತೆ. ಯಾಕಂದ್ರೆ ಇಲ್ಲಿ ಬುಧನ ದೃಷ್ಟಿ ನಿಮ್ಮ ರಾಶಿಯ ಮೇಲಿದೆ. ಬುಧ ವಕ್ರಗತಿಯಲ್ಲಿ ಸಂಚಾರ ಮಾಡಿ ವಾಪಸ್ಸು ಈ ಒಂದು ತುಲಾ ರಾಶಿಯಲ್ಲಿ ಬಂದು ಕೂತ್ಕೊಂಡಿರ್ತಾನೆ. ಈ ವಾರದಲ್ಲಿ ಬುಧ ಹೋದ ವಾರ ವೃಶ್ಚಿಕದಲ್ಲಿದ್ದ, ಆದ್ರೆ ವಕ್ರಗತಿಯಲ್ಲಿ ಸಂಚಾರ ಮಾಡಿ ವೃಶ್ಚಿಕದಿಂದ ತುಲಾ ರಾಶಿಗೆ ಬಂದಿರ್ತಾನೆ. ಇಲ್ಲಿ ಮಾರಕಾಧಿಪತಿಯಾದಂತಹ ಶುಕ್ರ ಮತ್ತು ದುಸ್ಥಾನಾಧಿಪತಿಯಾದ ಬುಧ ಒಟ್ಟಿಗೆ ಸೇರಿದಾಗ ನಿಮಗೆ ಅವರಿಬ್ರು ಶತ್ರುಗಳಾಗಿರೋದ್ರಿಂದ ಶತ್ರುಗಳ ದೃಷ್ಟಿ ನಿಮ್ಮ ರಾಶಿ ಮೇಲೆ ಬಿದ್ದಿರುತ್ತೆ. ಇದರಿಂದಾಗಿ ಕೆಲವು ಹೆಲ್ತ್ ಪ್ರಾಬ್ಲಮ್ ಜಾಸ್ತಿ ಆಗ್ಬೋದು. ಈಗಾಗ್ಲೇ ಯಾರಿಗೆ ಒಂದು ಮೇಷರಾಶಿಯವರಿಗೆ ಹೆಲ್ತ್ ಪ್ರಾಬ್ಲಮ್ ಜಾಸ್ತಿ ಇದೆ ಅಂದ್ರೆ ಈಗ ಶುಗರ್ ಇದೆ ಅನ್ಕೊಳ್ಳಿ, ಯಾಕಂದ್ರೆ ಶುಗರ್ಗೆ ಕಾರಕ ಶುಕ್ರ ಆಗ್ತಾನೆ. ಸೊ ಶುಕ್ರನ್ ದೃಷ್ಟಿ ನಿಮಗ್ ಬಿದ್ದಾಗ, ಮೇಷರಾಶಿಗೆ ಪ್ರಬಲ ಮಾರಕ ಶುಕ್ರ ಆಗಿರ್ತಾನೆ, ಶುಕ್ರನ್ ದೃಷ್ಟಿ ನಿಮಗ್ ಬಿದ್ದಿರೋದ್ರಿಂದ ಈಗಾಗಲೇ ಶುಗರ್ ಇದೆ ಅಂತಂದ್ರೆ ಸ್ವಲ್ಪ ಜಾಸ್ತಿ ಆಗ್ಬೋದು. ಲೋ ಬಿ ಪಿ ಇದೆ ಅಥವಾ ಹೈ ಬಿ ಪಿ ಇದೆ ನೋಡಿ, ಲೋ ಬಿ ಪಿ ಕೊಡೋನು ಕುಜಗ್ರಹ, ಹೈ ಬಿ ಪಿ ಕೊಡೋನು ರವಿಗ್ರಹ, ಇಬ್ರು ಅಷ್ಟಮದಲ್ಲಿದ್ದಾರೆ. ಅಷ್ಟಮ ಅಂತಂದ್ರೆ ಏನೋ ಒಂದು ಆತಂಕ, ಸಡನ್ ಆಗಿ ಪ್ರಾಬ್ಲಮ್. ಬಿ ಪಿ ಎಲ್ಲ ಏನಪ್ಪಾ ಅಂದ್ರೆ ಸಡನ್ ಆಗಿ ನಮ್ಗೆ ತೊಂದರೆ ಕೊಡುವಂತದ್ದು ಕಾಯಿಲೆ, ಅದು ನಿಧಾನವಾಗಿ ಬರಲ್ಲ ಅಲ್ವಾ. ಸಡನ್ ಆಗಿ ಬಿ ಪಿ ರೈಸ್ ಆಗುತ್ತೆ, ಸಡನ್ ಆಗಿ ಬಿ ಪಿ ಲೋ ಆಗುತ್ತೆ ಅಲ್ವಾ. ಈ ಸಡನ್ ಆಗಿ ಆಗುವಂತಹ ತೊಂದರೆಗಳಿಗೆ ಅಷ್ಟಮ ಸ್ಥಾನ ಕಾರಕ. ಹಾಗಾಗಿ ಈ ತರ ಹೈ ಬಿ ಪಿ ಇದೆ, ಲೋ ಬಿ ಪಿ ಇದೆ, ಶುಗರ್ ಇದೆ, ಈ ತರದ ಸಮಸ್ಯೆ ಇರುವಂತವ್ರು ಬಹಳ ಎಚ್ಚರಿಕೆಯಿಂದ ಇರ್ಬೇಕು ಈ ವಾರ. ಎಚ್ಚರಿಕೆ ಅಂದ್ರೆ ಇಷ್ಟೇ, ಮನಸ್ಸನ್ನ ಸಮಾಧಾನವಾಗಿ ಇಟ್ಕೊಳ್ಳಿ, ಆರಾಮಾಗಿ ಇರಿ. ಹಳೆ ವಿಚಾರಗಳು, ಅವ್ರು ಬೈದಿದ್ದು ಇವ್ರು ಬೈದಿದ್ದು, ಕಷ್ಟದ ದಿನಗಳು, ಈ ತರ ನೆಗೆಟಿವ್ ವಿಚಾರಗಳು ಏನೇ ನಡೆದಿದ್ರು ಜೀವನದಲ್ಲಿ ಅದನ್ನ ನೆನಪು ಮಾಡ್ಕೊಳಕ್ ಹೋಗ್ಬೇಡಿ. ಒಳ್ಳೆ ವಿಚಾರಗಳನ್ನ ಕೇಳಿ, ಒಳ್ಳೆ ವಿಚಾರಗಳನ್ನ ಮಾತಾಡಿ, ಅಧ್ಯಾತ್ಮದ ಬಗ್ಗೆ ತಿಳ್ಕೊಳ್ಳಿ, ಅಧ್ಯಾತ್ಮದ ವಿಚಾರಗಳನ್ನ ಓದಿ, ಪುಸ್ತಕ ಓದೋದ್ರಿಂದ ಮನಸ್ಸು ತುಂಬಾ ಶಾಂತವಾಗುತ್ತೆ. ಈಗ ಯಾರು ಪುಸ್ತಕ ಓದಲ್ಲ, ಎಲ್ರು ಮೊಬೈಲ್ ನೋಡ್ತಾರೆ. ನೀವು ಪುಸ್ತಕನ ಓದ್ತಾ ಕೂತ್ಕೊಂಡ್ರೆ ನಿಮ್ಮ ಗಮನ ಆ ಕಡೆ ಈ ಕಡೆ ಹೋಗಲ್ಲ. ಯಾವ್ದಾದ್ರು ಒಂದು ಕತೆ ಓದ್ತಾ ಕೂತ್ಕೊಂಡ್ರೆ ಅಂದ್ರೆ ಒಂದಷ್ಟು ಹೊತ್ತು ನಮ್ಮ ಮನಸ್ಸನ್ನ ಬೇರೆ ಕಡೆಗೂ ಯೋಚನೆ ಮಾಡಕ್ ಬಿಡಲ್ಲ, ಅಥವಾ ಮಾತಾಡೋದಕ್ಕೂ ಬಿಡಲ್ಲ. ಯಾವುದೋ ಒಂದು ಕಡೆ ನಮ್ಮ ಗಮನವನ್ನ ಸೆಳೆದಿಡೋದ್ರ ಜೊತೆಗೆ ಮೌನವಾಗಿರೋ ಹಾಗೆ ಮಾಡುತ್ತೆ. ಇದು ಒಂಥರ ಮೆಡಿಟೇಷನ್ ಇದ್ದ ಹಾಗೆ. ಹಾಗಾಗಿ ಪುಸ್ತಕ ಓದೋದನ್ನ ಅಭ್ಯಾಸ ಮಾಡ್ಕೋಬೇಕು. ಬರೀ ಮಕ್ಕಳಿಗೆ ಮಾತ್ರ ಓದಿ ಅಂತ ಹೇಳ್ಬಾರ್ದು, ನಾವು ಓದ್ಬೇಕು. ಪುಸ್ತಕಗಳನ್ನ ಓದೋದ್ರಿಂದ ನಮ್ಗೆ ಜ್ಞಾನಾರ್ಜನೆ ಜಾಸ್ತಿ ಆಗುತ್ತೆ. ನಾವೇನೇ ಕೇಳಿ ತಿಳ್ಕೊಬಹುದು, ಅಥವಾ ಒಬ್ರು ಹೇಳಿದ್ದನ್ನ ಕೇಳ್ಕೊಂಡು ನಾವು ಅವ್ರ ನಾಲೆಡ್ಜ್ ನನಗೆ ಸಿಕ್ತು ಅಂತ ಹೇಳ್ಬೋದು. ಬಟ್ ಪ್ರತಿಯೊಬ್ರು ಹೇಳುವಂತಹ ವಿಚಾರದಲ್ಲಿ ಅವರಿಗೂ ಪೂರ್ಣ ವಿಚಾರ ಗೊತ್ತಿರೋದಿಲ್ಲ. ಅವ್ರು ಎಷ್ಟು ಹೇಳ್ತಾರೆ ಅಷ್ಟೇ ನಾವು ಕಲಿಯೋದಲ್ಲ. ಅದೇ ನಾವೇ ಸ್ವತಃ ಓದಿದ್ರೆ ಇನ್ನಷ್ಟು ಜ್ಞಾನ ವೃದ್ಧಿ ಆಗತ್ತೆ. ಹಾಗಾಗಿ ಪುಸ್ತಕ ಓದಿ, ಯಾಕಂದ್ರೆ ಪುಸ್ತಕ ಓದೋದ್ರಿಂದ ಗುರು ತುಂಬಾ ಸ್ಟ್ರಾಂಗ್ ಆಗ್ತಾರೆ ಜಾತಕದಲ್ಲಿ. ಚತುರ್ಥದಲ್ಲಿದ್ದಾನೆ, ಗುರುವಿನ ಅನುಗ್ರಹ ಚೆನ್ನಾಗಿದೆ. ಹಾಗಾಗಿ ಪುಸ್ತಕ ಓದುವಂಥದ್ದು. ಮತ್ತೆ ಕುಜನಿಗೆ ರವಿಗೆ ಪರಿಹಾರ ಮಾಡ್ಕೋಬೇಕಾಗತ್ತೆ. ನೀವು ಮಂಗಳವಾರ ತೊಗರಿಬೇಳೆ ಮತ್ತೆ ಗೋಧಿನ ಯಾವ್ದಾದ್ರು ದೇವಸ್ಥಾನಕ್ಕೆ ಕೊಡಿ. ಇನ್ನು ಕೆಲಸ ಅಂತ ಬಂದಾಗ, ಸ್ವಂತ ಉದ್ಯೋಗವನ್ನ ಯಾರ್ಯಾರೆಲ್ಲ ಮಾಡ್ತಾ ಇದ್ದೀರಾ, ನಿಮ್ಮ ಕೆಲಸಗಳು ಒಂಚೂರು ನಿಧಾನ ಆಗುತ್ತೆ ಕಾರಣಾಂತರಗಳಿಂದ. ಆದ್ರೆ ನೀವೇನ್ ಕೆಲಸ ಮಾಡಿರ್ತೀರಾ ಅದಕ್ಕೆ ತಕ್ಕಂತ ಪ್ರತಿಫಲ ಅಂತೂ ಇದ್ದೇ ಇರುತ್ತೆ. ಮತ್ತು ಹಣಕಾಸಿನ ವಿಷಯದಲ್ಲಿ ಚೆನ್ನಾಗಿದೆ, ಯಾಕಂದ್ರೆ ನಿಮ್ಗೆ ಶುಕ್ರ ಮಾರಕಾಧಿಪತಿನೇ ಆದ್ರೂ ಕೂಡ ಧನಾಧಿಪತಿ ಕೂಡ ಆಗ್ತಾನೆ. ಅವನು ಸ್ವಕ್ಷೇತ್ರದಲ್ಲಿ ಕೂತ್ಕೊಂಡು ನಿಮ್ಮ ರಾಶಿಯನ್ನ ನೋಡ್ತಾ ಇದ್ದಾನೆ, ಮೂಲ ತ್ರಿಕೋನದಲ್ಲಿ ಕೂತ್ಕೊಂಡು. ಹಾಗಾಗಿ ನಿಮಗೆ ಹಣಕಾಸಿನ ವಿಷಯದಲ್ಲಿ ಒಂದಷ್ಟು ಅನುಕೂಲ ಅಂತೂ ಮಾಡ್ಕೊಡ್ತಾನೆ. ಇನ್ನು ಬೇರೆಯವರ ಕೈ ಕೆಳಗೆ ಕೆಲಸ ಮಾಡುವಂತವ್ರಿಗೆ ನೋಡಿ, ಪ್ರೈವೇಟ್ ಜಾಬ್ ಅಲ್ಲಿ ಇರೋರಿಗೆ ಹೋದ ವಾರ ಆಚೆ ವಾರ ಎಲ್ಲ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇತ್ತು.
ಬಟ್ ಈ ವಾರದಲ್ಲಿ ಸ್ವಲ್ಪ ಸಮಸ್ಯೆ ಕಮ್ಮಿ ಆಗುತ್ತೆ, ಸ್ವಲ್ಪ ಆರಾಮಾಗಿ ಕೆಲಸ ಮಾಡ್ಕೊಂಡು ಹೋಗೋ ತರ ಆಗುತ್ತೆ. ಯಾಕಂದ್ರೆ 6ನೇ ಮನೆ ಅಧಿಪತಿಯಾದ ಬುಧ ಗ್ರಹ ಅಷ್ಟಮದಲ್ಲಿದ್ದ ಹೋದ್ವಾರ. ಆದ್ರೆ ಈ ವಾರದಲ್ಲಿ ಶುಕ್ರನ ಮನೆಯಲ್ಲಿ ಶುಕ್ರನ ಜೊತೆ ಇದ್ದಾನೆ. ಒಂದ್ ರೀತಿ ಲಕ್ಷ್ಮೀನಾರಾಯಣ ಯೋಗ ಅಂತ ಹೇಳ್ಬೋದು, ಇಬ್ರು ಮಿತ್ರರ ಜೊತೆಲಿದ್ದಾರೆ. ಹಾಗಾಗಿ ಈ ಪ್ರೈವೇಟ್ ಜಾಬ್ ಅಲ್ಲಿ ಇರುವಂತವ್ರಿಗೆ ಚೆನ್ನಾಗಿದೆ. ಆದ್ರೆ ಸರ್ಕಾರಿ ಉದ್ಯೋಗದಲ್ಲಿ ಇರುವಂತವ್ರಿಗೆ ಜವಾಬ್ದಾರಿಯ ಹೊರೆ ಸ್ವಲ್ಪ ಜಾಸ್ತಿ ಇರುತ್ತೆ, ಬೇರೆ ಏನು ಸಮಸ್ಯೆ ಇಲ್ಲ. ಯಾಕಂದ್ರೆ ರವಿ ಇಲ್ಲಿ ಅಷ್ಟಮದಲ್ಲೇ ಇದ್ರೂ ಕೂಡ ಮಿತ್ರನ ಮನೆಯಲ್ಲಿ ಮಿತ್ರನ ಜೊತೆಯಲ್ಲಿ ಇರೋದ್ರಿಂದ ನಿಮಗೆ ಯಾರಿಂದನೂ ತೊಂದರೆ ಅಂತ ಆಗೋದಿಲ್ಲ. ಆದ್ರೆ ಕೆಲಸದ ಹೊರೆ ಸ್ವಲ್ಪ ಇರುತ್ತೆ ಅಷ್ಟೇ. ಮುಖ್ಯವಾಗಿ ಮೇಷರಾಶಿಯವರು ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ. ಇನ್ನು ವಿಶೇಷವಾಗಿ ಆಸ್ತಿ, ಮನೆ, ಭೂಮಿ, ವಾಹನ ಇವುಗಳ ವಿಚಾರದಲ್ಲಿ ಏನೇ ನಿರ್ಧಾರ ತಗೊಳ್ಳೋದಾದ್ರೆ ಕರೆಕ್ಟ್ ಟೈಮ್. ಯಾಕಂದ್ರೆ 4ನೇ ಮನೆ ತುಂಬಾ ಪ್ರಬಲವಾಗಿದೆ, ಹಾಗಾಗಿ ಏನು ತೊಂದರೆ ಇಲ್ಲ. ತೃತೀಯಾಧಿಪತಿ ಸಪ್ತಮದಲ್ಲಿದ್ದಾನೆ. ಹತ್ತಿರದ ಪ್ರಯಾಣವನ್ನ ಮಾಡ್ತೀರಾ ಈ ವಾರದಲ್ಲಿ. ಏನೋ ಒಂದು ಖುಷಿಗೋಸ್ಕರ, ಸಂತೋಷಕ್ಕೋಸ್ಕರ, ಹೇಳಿದ್ರೆ ಶುಕ್ರನ್ ಜೊತೆ ಇದ್ದಾಗ ನಿಮ್ಮ ಸಂತೋಷಕ್ಕೋಸ್ಕರ ಪ್ರಯಾಣ ಮಾಡ್ತೀರಾ. ಹಾಗಾಗಿ ಪರವಾಗಿಲ್ಲ ತಕ್ಕ ಮಟ್ಟಿಗೆ. ಇನ್ನು ರಾಹು ಲಾಭದಲ್ಲಿರೋದ್ರಿಂದ ನಿಮ್ಗೆ ಲಾಭವನ್ನೇ ಕೊಡ್ತಾನೆ. ಇಲ್ಲಿ ರವಿ ಮತ್ತು ಕುಜನಿಗೆ ಮಾತ್ರ ಸ್ವಲ್ಪ ಪರಿಹಾರ ಏನ್ ಹೇಳ್ದೆ, ಮಂಗಳವಾರ ತೊಗರಿಬೇಳೆ ಮತ್ತು ಗೋಧಿಯನ್ನ ಕೊಡೋದಕ್ಕೆ ಅದನ್ನೊಂದು ಮಾಡ್ಕೊಳ್ಳಿ. ಮತ್ತೆ ಪ್ರತಿದಿನ ಆದಿತ್ಯ ಹೃದಯ ಮಂತ್ರವನ್ನ ಹೇಳ್ಕೊಳ್ಳಿ. ಆದಿತ್ಯ ಹೃದಯ ಮಂತ್ರವನ್ನ ಪ್ರತಿದಿನ ಬೆಳಗ್ಗೆ ಹೇಳ್ಬೇಕು, ಪೂರ್ವಕ್ಕೆ ಮುಖ ಮಾಡಿ ಕೂತ್ಕೊಂಡು ಹೇಳ್ಬೇಕು. ಮತ್ತೆ ಸುಬ್ರಹ್ಮಣ್ಯ ಅಷ್ಟೋತ್ತರವನ್ನ ಹೇಳ್ಕೊಳ್ಳಿ. ಇದು 2 ಪರಿಹಾರ ಮಾಡ್ಕೊಳ್ಳಿ, ಮಂತ್ರ ಮತ್ತು ದಾನ, ಇದು 2 ಪರಿಹಾರನ ಮಾಡ್ಕೊಂಡ್ರೆ ಒಳ್ಳೇದಾಗತ್ತೆ. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿಯಾದ ಶುಕ್ರ 6ನೇ ಮನೆಯಲ್ಲಿದ್ದಾನೆ, ಹಾಗೆ ಬುಧ ಕೂಡ 6ನೇ ಮನೆಯಲ್ಲಿದ್ದಾನೆ. ಇಲ್ಲಿ ಬುಧ ಧನಾಧಿಪತಿಯಾಗಿ 6ನೇ ಮನೆಯಲ್ಲಿರೋದು ನಿಮಗೆ ಸ್ವಲ್ಪ ನೆಗೆಟಿವ್. ಏನ್ ನೆಗೆಟಿವ್ ಅಂದ್ರೆ ನಿಮ್ಮ ಹತ್ರ ವಿಪರೀತ ಖರ್ಚಾಗೋ ಹಾಗೆ ಮಾಡ್ತಾನೆ ಬುಧ ಗ್ರಹ. ಯಾಕಂದ್ರೆ 6ನೇ ಮನೆ ಅನ್ನೋದು ಋಣಸ್ಥಾನ. ಈ ಧನಸ್ಥಾನಾಧಿಪತಿ ಋಣಸ್ಥಾನಕ್ಕೆ ಬಂದಾಗ ಬಂದಿರೋ ದುಡ್ಡೆಲ್ಲ ನಿಮಗೆ ಖರ್ಚಾಗತ್ತೆ. ಹಾಗಾಗಿ ಸುಮ್ನೆ ಅನವಶ್ಯಕವಾಗಿ ಶಾಪಿಂಗ್ ಹೋಗೋದು, ಅನವಶ್ಯವಾಗಿ ಪ್ರಯಾಣ ಮಾಡೋದು ಬೇಡ. ಇಲ್ಲಿ ತೃತೀಯ ಭಾವದಲ್ಲಿ ಗುರು ಇರೋದ್ರಿಂದ ಪ್ರಯಾಣ ಮಾಡ್ಬೇಕು ಅನ್ಸುತ್ತೆ, ಎಲ್ಲಾದ್ರೂ ಹೋಗ್ಬೇಕು, ಶಾಪಿಂಗ್ ಮಾಡ್ಬೇಕು ಅಂತ ಅನಿಸ್ತಾ ಇರುತ್ತೆ. ಬಟ್ ಅಳತೆಗೆ ಮೀರಿ ಖರ್ಚುಗಳಾಗ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ಖರ್ಚಿನ ಕಡೆ ಗಮನ ಕೊಡಿ. ಲೋನ್ಗೋಸ್ಕರ ಏನಾದ್ರೂ ಪ್ರಯತ್ನ ಮಾಡ್ತಿದ್ರೆ, ಬ್ಯಾಂಕ್ ಲೋನ್ಗೋಸ್ಕರ ಏನಾದ್ರೂ ಪ್ರಯತ್ನ ಮಾಡ್ತಿದ್ರೆ ಈ ವಾರದಲ್ಲಿ ಲೋನ್ ಸ್ಯಾಂಕ್ಷನ್ ಆಗುವ ಸಾಧ್ಯತೆ ಇದೆ ವೃಷಭ ರಾಶಿಯವರಿಗೆ. ಇನ್ನು ಉದ್ಯೋಗ ಅಂತ ಬಂದಾಗ ಸ್ವಂತ ಉದ್ಯೋಗವನ್ನ ಮಾಡುವಂತವರಿಗೆ ಸಾಧಾರಣ ಫಲ, ತುಂಬಾ ಸಾಧಾರಣ ಫಲ. ಯಾಕಂದ್ರೆ ಇಲ್ಲಿ ಧನಾಧಿಪತಿ ಹೋಗಿ ಋಣಸ್ಥಾನದಲ್ಲಿ ಕೂತಿರೋದ್ರಿಂದ ನಿಮ್ಮ ಎಕ್ಸ್ಪೆಕ್ಟೇಷನ್ಗೆ ತಕ್ಕಂತಹ ಲಾಭ ಬರೋದಿಲ್ಲ. ಆದ್ರೆ ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡ್ತಾ ಇರೋರಿಗೆ ತುಂಬಾ ಚೆನ್ನಾಗಿದೆ. ಯಾಕಂದ್ರೆ ಸಪ್ತಮಾಧಿಪತಿ ಕುಜ ಸಪ್ತಮದಲ್ಲೇ ರುಚಿಕ ಯೋಗವಾಗಿ ಅವನು ಬಹಳ ಶುಭ ಫಲ ಕೊಡ್ತಾ ಇದ್ದಾನೆ. ಹಾಗಾಗಿ ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡ್ತಾ ಇರೋರಿಗೆ ತುಂಬಾ ಚೆನ್ನಾಗಿದೆ. ಚತುರ್ಥಾಧಿಪತಿ ಸೂರ್ಯ ಗ್ರಹ ಸಪ್ತಮದಲ್ಲಿ ಸ್ಥಿತನಾಗಿರ್ತಾನೆ ಈ ವಾರದಲ್ಲಿ. ಮನೆ ವಿಚಾರವಾಗಿ, ಪ್ರಾಪರ್ಟಿ ವಿಚಾರವಾಗಿ ಏನಾದ್ರೂ ನಿರ್ಧಾರ ತಗೊಳ್ಳೋದಾದ್ರೆ ಇದು ಒಳ್ಳೆ ಸಮಯ. ಅದರಲ್ಲೂ ಭೂಮಿ ವಿಚಾರವಾಗಿ ಅಂತೂ ತುಂಬಾ ಒಳ್ಳೇದು. ಯಾಕಂದ್ರೆ ಭೂಮಿ ಪುತ್ರ ಮಂಗಳನ ಜೊತೆಯಲ್ಲಿ ಚತುರ್ಥಾಧಿಪತಿ ಸ್ಥಿತನಾಗಿದ್ದಾನೆ. ಇಂಥ ಕಡೆ ಸೈಟ್ ತಗೋಬೇಕು ಅಥವಾ ಸೈಟ್ ಸೇಲ್ ಮಾಡ್ಬೇಕು, ಈ ತರದ್ದೇನೇ ಒಂದು ಅನ್ಕೊಂಡಿದ್ರು, ಕೃಷಿ ಭೂಮಿಗೆ ಸಂಬಂಧಪಟ್ಟಂತೆ, ಕೃಷಿಗೆ ಸಂಬಂಧಪಟ್ಟಂತೆ ನೋಡಿ, ವ್ಯವಸಾಯವನ್ನ ಮಾಡುವಂತವ್ರು ಕೃಷಿಗೆ ಸಂಬಂಧಪಟ್ಟಂತೆ ಏನಾದ್ರೂ ನಿರ್ಧಾರ ತಗೊಳ್ಳೋದಾದ್ರೂ ಕೂಡ ಈ ವಾರ ತುಂಬಾ ಒಳ್ಳೆ ಸಮಯವಾಗಿರುತ್ತೆ. ಇಲ್ಲಿ ಬುಧ ಶುಕ್ರ 6ನೇ ಮನೇಲಿ ಇದ್ರೂ ಕೂಡ ಶುಕ್ರ ಸ್ವಕ್ಷೇತ್ರದಲ್ಲಿದ್ದಾನೆ, ಬುಧ ಗ್ರಹ ಮಿತ್ರ ಕ್ಷೇತ್ರದಲ್ಲಿದ್ದಾನೆ. ಹಾಗಾಗಿ ನಿಮ್ಮ ಆಲೋಚನೆಗಳು, ನಿಮ್ಮ ಉಪಾಯಗಳು ಅಥವಾ ನಿಮ್ಮ ನಿರ್ಧಾರಗಳು ತಪ್ಪಾಗೋದಕ್ಕೆ ಸಾಧ್ಯ ಇಲ್ಲ. ಮತ್ತೆ ಈ ಬುಧ ಮತ್ತು ಶುಕ್ರನ ಮೇಲೆ ಇತರ ಪಾಪಗ್ರಹಗಳ ದೃಷ್ಟಿ ಇಲ್ಲ, ರಾಹುವನ್ನ ಹೊರತುಪಡಿಸಿ. ಹಾಗಾಗಿ ತುಂಬಾ ಪಾಪಗ್ರಹಗಳ ದೃಷ್ಟಿ ಇದ್ದಾಗ ಅಥವಾ ಶನಿ ದೃಷ್ಟಿ ಇದ್ದಾಗ ಮಂದ ಬುದ್ಧಿಯನ್ನ ಕೊಡ್ತಾನೆ. ತುಂಬಾ ಮಂದ ಬುದ್ಧಿ ಅಂದ್ರೆ ತಪ್ಪು ನಿರ್ಧಾರ ತಗೊಳ್ಳೋದು. ಬಟ್ ಇಲ್ಲಿ ಶುಕ್ರ ಸ್ವಕ್ಷೇತ್ರದಲ್ಲೇ ಇರೋದ್ರಿಂದ ನಿರ್ಧಾರ ತಗೊಳ್ಳೋದಕ್ಕೆ ಏನು ತೊಂದರೆ ಇಲ್ಲ. ಇನ್ನು ಸರ್ಕಾರಿ ಉದ್ಯೋಗದಲ್ಲಿರುವಂತವ್ರಿಗೆ ತುಂಬಾ ಚೆನ್ನಾಗಿದೆ. ಯಾಕಂದ್ರೆ ಕೇಂದ್ರಾಧಿಪತಿಯಾದ ರವಿಗ್ರಹ ಕೇಂದ್ರದಲ್ಲೇ ಇರೋದ್ರಿಂದ ಒಂದ್ ರೀತಿ ರಾಜಯೋಗ ಅದು. ಹಾಗಾಗಿ ನಿಮ್ಗೆ ನಿಮ್ಮ ಒಂದು ಉದ್ಯೋಗ ಕ್ಷೇತ್ರದಲ್ಲಿ ಯಾವುದೇ ಸಮಸ್ಯೆಗಳಿಲ್ಲದೆ ಕೊಟ್ಟಿರೋ ಕೆಲಸವನ್ನ ಆರಾಮಾಗಿ ಈಸಿಯಾಗಿ ಮಾಡ್ಕೊಂಡು ಹೋಗ್ತೀರಾ. ಇನ್ನು ಪ್ರೈವೇಟ್ ಜಾಬ್ ಅಲ್ಲಿ ಇರೋರ್ಗು ಅಷ್ಟೇ ತುಂಬಾ ಚೆನ್ನಾಗಿದೆ. ಪ್ರೈವೇಟ್ ಜಾಬ್ ಅಲ್ಲಿ ಇರೋರ್ಗು ಅಷ್ಟೇ ಯಾವುದೇ ರೀತಿಯ ತೊಂದರೆಗಳು, ಈ ತರ ಅಧಿಕಾರಿಗಳಿಂದ ಕಿರಿಕಿರಿ ಇದೆಲ್ಲ ಏನಿರಲ್ಲ. ಆ ತರ ಏನಾದ್ರು ಕಿರಿಕಿರಿ ಇದ್ದಿದ್ರು ಕೂಡ ಅದು ಕಡಿಮೆ ಆಗತ್ತೆ. ಆದ್ರೆ ಒಂದು ಸಮಸ್ಯೆ ಏನಂದ್ರೆ 6ನೇ ಮನೆಯನ್ನ ಶತ್ರುಸ್ಥಾನ ಅಂತ ಹೇಳ್ತಾರೆ. ಶತ್ರುಸ್ಥಾನದಲ್ಲಿ ಬುಧ ಮತ್ತು ಶುಕ್ರ ಇರೋದ್ರಿಂದ ಶತ್ರುಗಳಿಂದ ಏನಾದ್ರೂ ಸಮಸ್ಯೆಗಳಾಗ್ಬೋದು. ನಮಗೆ ಯಾರು ಶತ್ರುಗಳಿಲ್ಲ, ನಾವ್ ಹಾಗೆ ಅನ್ಕೋಬೇಕು. ಆದ್ರೆ ನಮ್ಮನ್ನ ಶತ್ರು ತರ ನೋಡೋರು ಇದ್ದೇ ಇರ್ತಾರೆ ಅಲ್ವಾ. ಹಾಗಾಗಿ
ಅಂಥವರ ವಿಚಾರದಲ್ಲಿ ನಿಮಗ್ ಗೊತ್ತಿರುತ್ತೆ ಯಾರಿಗೆ ನಿಮ್ಮನ್ನ ಕಂಡ್ರೆ ಆಗೋದಿಲ್ಲ ಅಂತ ಹೇಳಿ. ಅಂಥವರ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದಿರಿ. ಅಂದ್ರೆ ಯೂಶುವಲ್ ಆಗಿ ನೇರವಾಗಿ ಬರುವಂತಹ ಶತ್ರುಗಳಾದ್ರೆ ನೀವು ಎದುರಿಸಬಹುದು. ಇಂಡೈರೆಕ್ಟ್ ಆಗಿ ನಿಮ್ಮ ಬೆನ್ನ ಹಿಂದೆ ಸಂಚು ಮಾಡುವಂಥದ್ದು, ನಿಮ್ಮ ಬಗ್ಗೆ ಗಾಸಿಪ್ ಮಾಡೋದು, ಈ ತರದ್ದೇನೋ ಒಂದು ನಡೀತಾ ಇರುತ್ತೆ. ಸ್ವಲ್ಪ ಅಂಥವ್ರ ಬಗ್ಗೆ ಒಂದು ಎಚ್ಚರಿಕೆಯನ್ನ ನೀವು ವಹಿಸ್ಬೇಕು. ಇದು ಬಿಟ್ರೆ ಬೇರೆ ಏನು ಸಮಸ್ಯೆ ಇಲ್ಲ. ವಿದ್ಯಾರ್ಥಿಗಳಿಗೆ ಪರವಾಗಿಲ್ಲ, ಚೆನ್ನಾಗಿದೆ. ಮತ್ತೆ ಮುಖ್ಯವಾಗಿ ಬುಧ ಶುಕ್ರ 6ನೇ ಮನೆಯಲ್ಲಿರೋದ್ರಿಂದ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗಬಹುದು. ಬುಧ ನಿಮ್ಮ ದೇಹದಲ್ಲಿ ಇಮ್ಯುನಿಟಿ ಪವರ್ ಕೊಡುವಂತಹ ಗ್ರಹ. ಅವನು 6ನೇ ಮನೇಲಿದ್ದಾಗ ತುಂಬಾ ಸುಸ್ತಾಗೋದು, ಕಾರಣನೇ ಇರೋದಿಲ್ಲ, ಸುಸ್ತಾಗೋದು, ಈ ತರದೆಲ್ಲ ಆಗತ್ತೆ. ಸಪ್ತಮದಲ್ಲಿ ರವಿ ಕುಜ ಇರೋದ್ರಿಂದ ಸ್ವಲ್ಪ ಕೋಪ ಬರೋದು, BP ಯಾರಿಗಿದೆ ಅವ್ರು ಸ್ವಲ್ಪ ಎಚ್ಚರಿಕೆಯಿಂದಿರಿ. ಲೋ BP, ಹೈ BP ಎರಡ್ ತರನು ಪ್ರಾಬ್ಲಮ್ ಆಗುತ್ತೆ. ಯಾರಿಗ್ ಲೋ BP ಇದೆ ಅವರು ಆರೋಗ್ಯದ ಕಡೆ ಗಮನ ಕೊಡ್ಬೇಕು. ಹೈ BP ಇರೋರು ಅಷ್ಟೇನೆ. ಸಂಸಾರದಲ್ಲೂ ಅಷ್ಟೇ ಒಂದ್ ಸ್ವಲ್ಪ ಜಗಳಗಳಾಗ್ತಾ ಇರುತ್ತೆ 7ನೇ ಮನೆಯಲ್ಲಿ ಕುಜ ರವಿ ಇರೋದ್ರಿಂದ. ಬಟ್ ಯಾರಿಗೆ ಇದು ಈಗಾಗಲೇ ವೈವಾಹಿಕ ಜೀವನದಲ್ಲಿ ಪ್ರಾಬ್ಲಮ್ ಇದೆ ಅವ್ರಿಗೆ ಮಾತ್ರ ಅನ್ವಯ ಆಗುತ್ತೆ, ಎಲ್ಲಾರ್ಗೂ ಅಲ್ಲ. ಸಮಸ್ಯೆ ಇರೋಂಥವ್ರಿಗೆ ಸಮಸ್ಯೆ ದೊಡ್ಡದಾಗತ್ತೆ ಅಷ್ಟೇ. ಆತರ ಒಂದಿಷ್ಟು ಸಮಸ್ಯೆಗಳಾಗುತ್ತೆ. ಪರಿಹಾರ ಏನಪ್ಪಾ ಅಂತಂದ್ರೆ ಈ ವಾರದ ಶುಕ್ರವಾರ ಅವರೆಕಾಳು ಮತ್ತು ಹೆಸರು ಕಾಳನ್ನ ಯಾವ್ದಾದ್ರು ದೇವಸ್ಥಾನಕ್ಕೆ ಕೊಡಿ. ಲಕ್ಷ್ಮಿ ಅಷ್ಟೋತ್ತರ ಮತ್ತು ವಿಷ್ಣು ಅಷ್ಟೋತ್ತರ ಇದು ಎರಡನ್ನೂ ಕೂಡ ಪ್ರತಿದಿನ ಸಂಜೆ ಹೇಳ್ಕೊಳ್ಳಿ. ಹೇಳಕ್ ಬರ್ಲಿಲ್ಲ ಅಂದ್ರೆ ಕೇಳಿಸ್ಕೊಳ್ಳಿ, ಒಳ್ಳೇದಾಗುತ್ತೆ. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿಯಾದ ಬುಧ ಗ್ರಹ ಈ ವಾರದಲ್ಲಿ 5ನೇ ಮನೆಯಲ್ಲಿ ಸ್ಥಿತನಾಗಿರ್ತಾನೆ. ನೋಡಿ, ರಾಶ್ಯಾಧಿಪತಿ ಬುಧ, ಪಂಚಮಾಧಿಪತಿ ಶುಕ್ರ ಇಬ್ರು ನಿಮಗೆ ಯೋಗಕಾರಕರೇ. ಇವರಿಬ್ರು ಒಂದೇ ಮನೆಯಲ್ಲಿ 5ನೇ ಮನೆಯಲ್ಲಿ ಇರೋದ್ರಿಂದ ಇದು ಒಂದು ರೀತಿಯಲ್ಲಿ ಲಕ್ಷ್ಮೀನಾರಾಯಣ ಯೋಗವಾಗತ್ತೆ. ನಿಮಗೆ ಕೆಲವು ಸಮಸ್ಯೆಗಳಿಂದ ಮುಕ್ತಿ ಸಿಗುತ್ತೆ. ಅಂದ್ರೆ ಸ್ವಲ್ಪ ಆರೋಗ್ಯದಲ್ಲಿ ತೊಂದರೆ ಇತ್ತು ಅಂತಂದ್ರೆ ಅದೆಲ್ಲ ನಿವಾರಣೆ ಆಗುತ್ತೆ ಈ ವಾರದಲ್ಲಿ. ಮತ್ತೆ ಶುಕ್ರ ಬುಧ ಒಂದೇ ಮನೇಲಿ ಇರೋದ್ರಿಂದ ಮನಸ್ಸಿಗೆ ನೆಮ್ಮದಿ ಇರುತ್ತೆ. ಎಲ್ಲಾ ಟೆನ್ಷನ್ಗಳು ದೂರ ಆಗಿ ನಿಮ್ಮ ಕೆಲಸದ ಕಡೆ ಅಷ್ಟೇ ಗಮನ ಕೊಡೋ ತರ ಆಗ್ತೀರಾ. ಜೊತೆಗೆ ನಿಮ್ಮ ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಅಭಿವೃದ್ಧಿ ತುಂಬಾ ಚೆನ್ನಾಗಿದೆ. ಸ್ವಂತ ಬಿಸ್ನೆಸ್ ಮಾಡ್ತಾ ಇರೋರಿಗೆ, ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡ್ತಾ ಇರೋರಿಗೆ ಎಲ್ಲರಿಗೂ ಅಷ್ಟೇ ತುಂಬಾ ಚೆನ್ನಾಗಿದೆ. ಮತ್ತೆ ಹಣಕಾಸಿನ ವಿಷಯದಲ್ಲೂ ಅಷ್ಟೇ ಬಹಳ ಅಭಿವೃದ್ಧಿ ಇದೆ. ಹಣಕಾಸಿನ ಮುಗ್ಗಟ್ಟುಗಳು ನಿವಾರಣೆ ಆಗುತ್ತೆ. ಸಾಲದ ಬಾಧೆಯನ್ನ ಸ್ವಲ್ಪ ಕಡಿಮೆ ಮಾಡ್ಕೊಳ್ತೀರಾ. ಯಾರು ಸಾಲ ಮಾಡಿರ್ತೀರಾ ಅವರು ಸಾಲದ ಬಾಧೆಯನ್ನ ಕಡಿಮೆ ಮಾಡ್ಕೊಳ್ತೀರಾ. ಪಂಚಮದಲ್ಲಿ ಬುಧ ಶುಕ್ರ ಇರೋದ್ರಿಂದ ಮಕ್ಕಳ ವಿಚಾರದಲ್ಲಿ ಸಂತೋಷ. ಮಕ್ಕಳು ಅವರ ಒಂದು ಕ್ಷೇತ್ರದಲ್ಲಿ ಅಂದ್ರೆ ವಿದ್ಯಾಭ್ಯಾಸದಲ್ಲಾಗಿರ್ಬಹುದು ಅಥವಾ ಸಂಗೀತ, ನಾಟಕ ಅಥವಾ ಕ್ರೀಡೆ ಆಗಿರಬಹುದು, ಯಾವುದೋ ಒಂದು ಕ್ಷೇತ್ರದಲ್ಲಿ ಏನೋ ಒಂದು ಸಾಧನೆಯನ್ನ ಮಾಡ್ತಾ ಇದ್ದಾರೆ, ಆ ವಿಚಾರವಾಗಿ ಮನಸ್ಸಿಗೆ ಬಹಳ ಸಂತೋಷ ಇರುತ್ತೆ. 5ನೇ ಮನೆಯಲ್ಲಿ ಶುಕ್ರ ಇದ್ದಾನೆ, ಕಲೆಗೆ ಕಾರಕ ಶುಕ್ರ ಆಗಿರ್ತಾನೆ. ಹಾಗಾಗಿ ಈ ವಿಚಾರದಲ್ಲಿ ಒಂದು ಖುಷಿ. ಜೊತೆಗೆ 6ನೇ ಮನೆ ಅಧಿಪತಿ ಕುಜಗ್ರಹ 6ನೇ ಮನೆಯಲ್ಲಿ ಇದ್ದಾನೆ, ಅವನ ಜೊತೆನಲ್ಲಿ ರವಿ ಕೂಡ ಇದ್ದಾನೆ. ಯಾರ್ಯಾರು ಪ್ರೈವೇಟ್ ಕಂಪನಿಗಳಲ್ಲಿ ಕೆಲಸ ಮಾಡ್ತಾ ಇದ್ದೀರಾ, ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಅವರಿಗೂ ತುಂಬಾ ಚೆನ್ನಾಗಿದೆ. ಯಾಕಂದ್ರೆ ಷಷ್ಠ ಭಾವ ಅನ್ನೋದು ದುಸ್ಥಾನ, ಶತ್ರುಸ್ಥಾನ ಆಗುತ್ತೆ. ಬಟ್ ಈ ಭಾವದಲ್ಲಿ ಕ್ರೂರ ಗ್ರಹಗಳು ಬಂದಾಗ ಬಹಳ ಶುಭ ಫಲ ಕೊಡ್ತಾರೆ. ಇಲ್ಲಿ ರವಿ ಮತ್ತು ಕುಜ ಇಬ್ರು ಕೂಡ ಕ್ರೂರ ಗ್ರಹಗಳೇ ಆಗಿ ಷಷ್ಠ ಭಾವದಲ್ಲಿರೋದ್ರಿಂದ ಉದ್ಯೋಗದ ವಿಷಯದಲ್ಲಿ ಯಾವುದೇ ಸಮಸ್ಯೆಗಳಿದ್ರು ಕೂಡ ಅದನ್ನ ನಿವಾರಣೆ ಮಾಡ್ಕೊಳ್ತೀರಾ. ಹಾಗಾಗಿ ಪ್ರೈವೇಟ್ ಜಾಬ್ ಅಲ್ಲಿ ಇರೋರಿಗೆ ತುಂಬಾ ಚೆನ್ನಾಗಿದೆ. ಇನ್ನು ಸರ್ಕಾರಿ ಉದ್ಯೋಗದಲ್ಲಿರುವಂತವ್ರಿಗೂ ಕೂಡ ಬಹಳ ಚೆನ್ನಾಗಿದೆ 6ನೇ ಮನೆಯಲ್ಲಿ ರವಿ ಇರೋದ್ರಿಂದ. ಬಟ್ ಏನಪ್ಪಾ ಅಂದ್ರೆ 6ನೇ ಮನೆಯನ್ನ ನಾವು ಸೇವಾ ಸ್ಥಾನ ಅಂತ ಹೇಳ್ತೀವಿ. ಅಂದ್ರೆ 6ನೇ ಮನೆಯಲ್ಲಿ ರವಿ ಮತ್ತು ಕುಜ ಬಂದಾಗ ಸಹಜವಾಗಿ ಹೆಚ್ಚು ಹೆಚ್ಚು ಸೇವೆಯನ್ನ ನಮ್ಮಿಂದ ಮಾಡಿಸ್ತಾನೆ ಗ್ರಹಗಳು. ಶನಿ ಬಂದ್ರು ಅಷ್ಟೇ ಹೆಚ್ಚು ಕೆಲಸವನ್ನ ಮಾಡಿಸ್ತಾರೆ. ಹಾಗಾಗಿ ನಿಮ್ಮ ಒಂದು ಕೆಲಸ ಮಾಡುವ ಸ್ಥಳದಲ್ಲಿ ನಿಮಗೆ ಜವಾಬ್ದಾರಿ ಜಾಸ್ತಿ ಇರುತ್ತೆ, ನಿಮ್ಮ ಶ್ರಮ ಜಾಸ್ತಿ ಇರುತ್ತೆ. ಅಂದ್ರೆ ಹೆಚ್ಚು ನೀವು ಟೈಮ್ ಕೊಡ್ಬೇಕಾಗತ್ತೆ ಕೆಲಸದ ಕಡೆಗೆ. ಆದ್ರೆ ಅದರ ಜೊತೆಗೆ ಅಲ್ಲಿ ನಿಮಗೆ ಒಂದು ಮರ್ಯಾದೆ, ಗೌರವ ಇದೆಲ್ಲವೂ ಇರುತ್ತೆ. ಮತ್ತೆ ಯಾವುದೇ ರೀತಿಯ ತೊಂದರೆ ಇರೋದಿಲ್ಲ. ಜವಾಬ್ದಾರಿ ಕೆಲಸ ಅದು ಒಳ್ಳೇದೇ. ಆದ್ರೆ ಆ ಜವಾಬ್ದಾರಿಯನ್ನ ನಿಭಾಯಿಸ್ಬೇಕು, ಕೆಲಸವನ್ನ ಮಾಡ್ಬೇಕು ಅಂತ ಬಂದಾಗ ಅಲ್ಲಿ ಯಾವುದೇ ಅಡೆತಡೆಗಳಿರಬಾರ್ದು. ನಮ್ಮ ಮನಸ್ಸಿಗೆ ಸಂತೋಷ ಇದ್ದಾಗ ಕೆಲಸವನ್ನು ಕೂಡ ಬಹಳ ಖುಷಿಯಿಂದ ನಾವು ಮಾಡ್ತೀವಿ. ಆ ಖುಷಿ, ಸಂತೋಷ ಮಿಥುನ ರಾಶಿಯವರಿಗೆ ಈ ವಾರ ಇರುತ್ತೆ. ಸಪ್ತಮ ಅಧಿಪತಿ ಗುರುಗ್ರಹ 2ನೇ ಮನೆಯಲ್ಲಿದ್ದಾನೆ. ಕುಟುಂಬದ ವಿಚಾರದಲ್ಲಿ ತುಂಬಾ ಚೆನ್ನಾಗಿದೆ. ಕುಟುಂಬದಲ್ಲಿ ನೆಮ್ಮದಿ, ಸಂತೋಷ. ಯಾರು ನಿಮ್ಮ ಜೊತೆ ಮಾತು ಬಿಟ್ಟು ದೂರ ಆಗಿದ್ರು ನಿಮ್ಮ ಕುಟುಂಬಕ್ಕೆ ಸಂಬಂಧಪಟ್ಟವರು ಮತ್ತೆ ಅವ್ರ ಜೊತೆ ಮಾತಾಡಿ ಸಂಬಂಧಗಳನ್ನ ಸರಿ ಮಾಡ್ಕೊಳ್ಳುವಂಥದ್ದು ಆಗತ್ತೆ. 9ನೇ ಮನೆಯಲ್ಲಿ ರಾಹು ಇರೋದ್ರಿಂದ ಮನೆಯಲ್ಲಿ ವಯಸ್ಸಾದವ್ರು ಯಾರಾದ್ರೂ ಇದ್ರೆ ಸ್ವಲ್ಪ ಅವರ ಆರೋಗ್ಯದ ಕಡೆಗೆ ಗಮನ ಕೊಡಿ. ದಶಮದಲ್ಲಿ ಶನಿ ನಿಮ್ಮ ವೃತ್ತಿ ಜೀವನದಲ್ಲಿ
ಉತ್ತಮವಾದಂತಹ ಯಶಸ್ಸನ್ನ ಶನಿ ಗ್ರಹ ಕೊಡ್ತಾ ಇದ್ದಾನೆ. ಹಾಗೆ ಶನಿ ಕರ್ಮಸ್ಥಾನದಲ್ಲಿದ್ರೆ ಬರೀ ಉದ್ಯೋಗ ಅಷ್ಟೇ ಅಲ್ಲ, ಬೇರೆ ಬೇರೆ ಕೆಲಸಗಳು ಅಂತ ಏನಿರುತ್ತೆ ಅದೆಲ್ಲವನ್ನು ಕೂಡ ನಿಭಾಯಿಸ್ತೀರಾ. ಮತ್ತೊಂದು ವಿಚಾರ ಏನಪ್ಪಾ ಅಂದ್ರೆ ಚತುರ್ಥಾಧಿಪತಿ ಪಂಚಮದಲ್ಲಿರೋದ್ರಿಂದ ಸೈಟ್ ತಗೋಬೇಕು, ಮನೆ ತಗೋಬೇಕು ಆ ತರದ್ ಏನಾದ್ರು ಅನ್ಕೊಂಡಿದ್ರೆ ತುಂಬಾ ಒಳ್ಳೆ ಟೈಮು. ಮತ್ತೆ ಈಗ ಕೆಲವರು ಏನೋ ಒಂದು ಕ್ರಿಯೇಟಿವಿಟಿಗೆ ಸಂಬಂಧಪಟ್ಟಂತೆ ಕೆಲಸ ಮಾಡ್ತಾ ಇದ್ದೀರಾ ಅಂದ್ರೆ ಕಲೆಗೆ ಸಂಬಂಧಪಟ್ಟಂತೆ ಸಂಗೀತ, ನಾಟ್ಯ, ಮತ್ತೆ ಏನು ಬರವಣಿಗೆ, ಸಾಹಿತ್ಯ ಇವುಗಳ ಕ್ಷೇತ್ರದಲ್ಲಿ ಏನಾದ್ರೂ ಮಿಥುನ ರಾಶಿಯವರು ಇದ್ದೀರಾ ಅಂದ್ರೆ ನಿಮಗೆ ಈ ವಾರದಲ್ಲಿ ಒಂದು ಹೊಸ ಅವಕಾಶ ಸಿಕ್ಕತ್ತೆ. ಯಾಕಂದ್ರೆ 5ನೇ ಮನೆ ಕಲೆ ಕಲೆಗೆ ಕಾರಕ ಶುಕ್ರ, ಅವನ್ ಅಲ್ಲೇ ಇದ್ದಾನೆ. ಅವನ ಜೊತೆನಲ್ಲಿ ಬುಧ ಕ್ರಿಯೇಟಿವಿಟಿ. ಸೊ ಎರಡು ಗ್ರಹಗಳಿದ್ದಾಗ ಈ ಬುಧ ಶುಕ್ರ ಒಂದೇ ಮನೇಲಿ ಇದ್ದಾಗ ಅದು ಲಕ್ಷ್ಮೀನಾರಾಯಣ ಯೋಗ ಆಗುತ್ತೆ. ಹಾಗಾಗಿ ಈ ತರ ಒಂದು ಫ್ಯಾಷನ್ ಲೋಕದಲ್ಲಿ ಅಥವಾ ಕಲೆಯ ಒಂದು ಕ್ಷೇತ್ರದಲ್ಲಿ ಕಲಾವಿದರು, ನಾಟಕ, ರಂಗಭೂಮಿ ಕಲೆ ಇತ್ಯಾದಿಗಳ ಒಂದು ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ಉತ್ತಮವಾದ ಅವಕಾಶಗಳು ಈ ವಾರದಲ್ಲಿ ಸಿಕ್ಕತ್ತೆ. ಸರಿಯಾದ ರೀತಿಯಲ್ಲಿ ಸದುಪಯೋಗ ಪಡಿಸ್ಕೊಳ್ಳಿ. ಮತ್ತೆ ಪಂಚಮಾಧಿಪತಿ ಪಂಚಮದಲ್ಲೇ ಇದ್ದಾನೆ, ವಿದ್ಯಾರ್ಥಿಗಳಿಗೆ ತುಂಬಾ ಚೆನ್ನಾಗಿದೆ. 5ನೇ ಮನೆ ಅನ್ನೋದೇ ವಿದ್ಯೆ, ಕಲಿಕೆ. ನಮ್ಮ ಜೀವನದಲ್ಲಿ ನಾವು ಏನೇನೆಲ್ಲ ಕಲಿತೀವಿ ಅನ್ನೋದು ಪಂಚಮ ಸ್ಥಾನ ತೋರಿಸುತ್ತೆ. ಪಂಚಮಾಧಿಪತಿ ಚೆನ್ನಾಗಿದ್ರೆ ಬಹಳಷ್ಟು ವಿಚಾರಗಳನ್ನ ನಾವು ಕಲಿತೀವಿ. ಪಂಚಮಾಧಿಪತಿ ಭಾಗ್ಯದಲ್ಲಿದ್ರು ಅಷ್ಟೇನೆ. ಹಾಗಾಗಿ ವಿದ್ಯಾರ್ಥಿಗಳಿಗೆ ತುಂಬಾ ಚೆನ್ನಾಗಿದೆ, ಯಾವುದೇ ರೀತಿಯ ತೊಂದರೆಗಳಿಲ್ಲ. 6ನೇ ಮನೆಯಲ್ಲಿ ರವಿ ಮತ್ತು ಕುಜ ಒಟ್ಟಿಗೆ ಇರೋದ್ರಿಂದ ಕೆಲ್ಸದ ಕಡೆ ಜಾಸ್ತಿ ಟೆನ್ಷನ್ ತಗೋತೀರಾ, ಆದ್ರೆ ಎಲ್ಲವನ್ನ ನಿಭಾಯಿಸ್ತೀರಾ. ಕರ್ಮಸ್ಥಾನ ತುಂಬಾ ಚೆನ್ನಾಗಿರೋದ್ರಿಂದ ಯಾವುದು ನಿಮಗ್ ಕಷ್ಟ ಅನ್ಸೋದಿಲ್ಲ, ಎಲ್ಲವನ್ನ ಅದ್ಭುತವಾಗಿ ನಿಭಾಯಿಸ್ತೀರಾ. ತುಂಬಾ ಚೆನ್ನಾಗಿದೆ ಈ ವಾರ ನಿಮ್ಗೆ. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ನಿಮ್ಮ ರಾಶಿಯಲ್ಲೇ ಗುರು ವಕ್ರನಾಗಿ ಸ್ಥಿತನಾಗಿದ್ದಾನೆ. ವಿಶೇಷ ಏನಪ್ಪಾ ಅಂದ್ರೆ ಗುರು ನಿಮ್ಮ ರಾಶಿಯಲ್ಲಿರೋದ್ರಿಂದ ಹಣಕಾಸಿನ ವಿಷಯದಲ್ಲಿ ಮಾತ್ರ ಕೊರತೆ ಕೊಡೋದಿಲ್ಲ. ಏನೋ ನಿಮ್ಗೆ ಆ ಟೈಮಿಗೆ ದುಡ್ಡು ಬೇಕು, ಅದು ಬರ್ತಾ ಇರುತ್ತೆ, ನಿಮ್ಮ ಹತ್ರ ಬರ್ತಾ ಇರುತ್ತೆ. ನಿಮ್ಗೆ ಆ ಟೈಮ್ಗೆ ಎಷ್ಟು ಬೇಕು ಹಣಕಾಸಿನ ಅನುಕೂಲ ಅದು ನಿಮಗ್ ಸಿಗ್ತಾ ಇರುತ್ತೆ. ಇನ್ನು ವ್ಯಾಪಾರ ವ್ಯವಹಾರದಲ್ಲಂತೂ ತುಂಬಾ ಚೆನ್ನಾಗಿದೆ ಈ ವಾರದಲ್ಲಿ. ಯಾಕಂದ್ರೆ 2ನೇ ಮನೆ ಅಧಿಪತಿಯಾದಂತಹ ಸೂರ್ಯ ಗ್ರಹ ಪಂಚಮದಲ್ಲಿ ಮಿತ್ರನ ಮನೆಯಲ್ಲಿದ್ದಾನೆ. ಇನ್ನು ನಿಮ್ಮ ರಾಶಿಯಲ್ಲೇ ಗುರು ಗ್ರಹ ಸ್ಥಿತನಾಗಿದ್ದಾನೆ. ಗುರು ಅಂದ್ರೇನೆ ಧನಕಾರಕ, ಅವನು ನಿಮ್ಮ ರಾಶಿಯಲ್ಲಿರೋದ್ರಿಂದ ನಿಮಗೆ ಹಣಕಾಸಿನ ವಿಷಯದಲ್ಲಿ ತೊಂದರೆ ಇಲ್ಲ. ಸ್ವಂತ ಬಿಸ್ನೆಸ್ ಮಾಡ್ತಾ ಇರೋರ್ಗೆ, ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡ್ತಿರೋರ್ಗೂ ಅಷ್ಟೇ. ಯಾಕಂದ್ರೆ ಪಾರ್ಟ್ನರ್ ಅಧಿಪತಿ ಶನಿ ನಿಮಗೆ ಭಾಗ್ಯದಲ್ಲಿ ಕುತ್ಕೊಂಡಿದ್ದಾನೆ. ಹಾಗಾಗಿ ವ್ಯಾಪಾರ ವ್ಯವಹಾರದಲ್ಲಿ ಬಹುತೇಕ ಲಾಭ ಮತ್ತು ಮಾತಿನಿಂದ ಅನುಕೂಲ. ಏನಾದ್ರೂ ಮಾತಾಡ್ಬೇಕು ಅಥವಾ ಏನಾದ್ರೂ ಡಿಸ್ಕಸ್ ಮಾಡ್ಬೇಕು ಅಥವಾ ಮಾತುಕತೆಗಳಿದೆ ಅಥವಾ ವಿವಾಹಕ್ಕೆ ಸಂಬಂಧಪಟ್ಟಂತೆ ಶುಭ ಕಾರ್ಯಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ಮಾತುಕತೆ ಇದೆ, ದೇವ್ರು ಪೂಜೆ ಇವುಗಳ ವಿಚಾರದಲ್ಲಿ ಏನಾದ್ರೂ ನಾವು ನಿರ್ಧಾರಗಳು ತಗೋಬೇಕು ಅಂದ್ರೆ ಇದು ಸೂಕ್ತವಾದ ಸಮಯವಾಗಿದೆ. ಕರ್ಕಾಟಕ ರಾಶಿಯವರಿಗೆ ಕೂತ್ಕೊಂಡು ಮಾತಾಡುವಂಥದ್ದು, ಒಪ್ಪಂದಗಳು ಮಾಡ್ಕೊಳ್ಳೋದು ಇದಕ್ಕೆಲ್ಲ ತುಂಬಾ ಚೆನ್ನಾಗಿದೆ. ವಾಕ್ಸ್ಥಾನಾಧಿಪತಿ ಪಂಚಮದಲ್ಲಿದ್ದಾನೆ. ನಿಮ್ಮ ಮಾತಿಂದ ನಿಮಗೆ ಎಲ್ಲವೂ ಜಯ. ಪಂಚಮ ಅಂತಂದ್ರೆ ಪೂರ್ವ ಪುಣ್ಯ ಅಂತ ಹೇಳ್ತೀವಿ. ವಾಕ್ಸ್ಥಾನಾಧಿಪತಿಯು ಪಂಚಮದಲ್ಲಿರೋದಷ್ಟೇ ಅಲ್ಲ, ನಿಮ್ಮ ರಾಶಿಗೆ ಕುಜಗ್ರಹ ಅಖಂಡ ರಾಜಯೋಗ ಕಾರಕ. 5 ಮತ್ತು 10ನೇ ಮನೆ ಅಧಿಪತಿಯಾಗಿ ಅವನ ಜೊತೆನಲ್ಲಿ ಕೂತ್ಕೊಂಡಿರೋದ್ರಿಂದ ಯೋಗಕಾರಕನ ಜೊತೆಯಲ್ಲಿ ಸೂರ್ಯ ಇರೋದ್ರಿಂದ ನೀವ್ ಏನ್ ಮಾತಾಡ್ತಿರೋ ಅದರಿಂದ ನಿಮಗೆ ಯೋಗನೇ. ಹಾಗಾಗಿ ಯಾವುದೇ ಸಂಬಂಧಗಳಲ್ಲಿ ತೊಂದರೆ ಇದ್ರು, ಕುಟುಂಬಕ್ಕೆ ಸಂಬಂಧಪಟ್ಟಂತೆ ಏನೇ ಪ್ರಾಬ್ಲಮ್ ಇದ್ರು, ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ, ಭೂಮಿ ವಿಚಾರವಾಗಿ, ರಾಜ್ಯಗಳ ವಿಚಾರವಾಗಿ, ಪಿತ್ರಾರ್ಜಿತ ಆಸ್ತಿ ವಿಚಾರವಾಗಿ ಏನೇ ಸಮಸ್ಯೆ ಇದ್ರು ಅದನ್ನ ಕೂತ್ಕೊಂಡು ಮಾತಾಡಿ ಬಗೆಹರಿಸ್ಕೋಬೇಕು ಅಂತ ಏನಾದ್ರೂ ನಿಮ್ಮ ಮನಸ್ಸಿನಲ್ಲಿ ಏನಾದ್ರು ಇದ್ರೆ ಈ ವಾರ ಅದಕ್ಕೆ ಸೂಕ್ತವಾದ ಸಮಯವಾಗಿರುತ್ತೆ. ಖಂಡಿತವಾಗ್ಲು ಹಂಗೇನಾದ್ರೂ ನೀವು ಮಾತುಕತೆ ಮಾತಾಡ್ಬೇಕು, ಬಗೆಹರಿಸ್ಕೋಬೇಕು ಅಂತ ಏನಾದ್ರು ಇದ್ರೆ ಈ ವಾರದಲ್ಲಿ ಗುರುವಾರ ಅಥವಾ ಭಾನುವಾರ ಈ ಒಂದು ಪ್ರಯತ್ನವನ್ನ ಮಾಡಿ ನಿಮಗೆ ಜಯ ಸಿಗುತ್ತೆ. ಪ್ರೈವೇಟ್ ಕಂಪನಿಗಳಲ್ಲಿ ಕೆಲಸ ಮಾಡುವಂತವ್ರಿಗೆ ತುಂಬಾ ಚೆನ್ನಾಗಿದೆ. ಅಲ್ಲಿ ನಿಮ್ಮ ಸ್ಥಾನಮಾನನೇ ಬೇರೆ ಆಗುತ್ತೆ, ನಿಮಗೆ ಗೌರವ ಹೆಚ್ಚಾಗತ್ತೆ. ಸರ್ಕಾರಿ ಉದ್ಯೋಗದಲ್ಲಿ ಇರುವಂತವ್ರಿಗೂ ಅಷ್ಟೇ ಬಹಳ ಚೆನ್ನಾಗಿದೆ. ಈ ವಾರದ ವಿಶೇಷ ಏನಪ್ಪಾ ಅಂದ್ರೆ 4ನೇ ಮನೆಯಲ್ಲಿ ಬುಧ ಮತ್ತು ಶುಕ್ರ. 4ನೇ ಮನೆ ಅಧಿಪತಿಯಾದ ಶುಕ್ರ 4ನೇ ಮನೆಯಲ್ಲೇ ಇದ್ದಾನೆ. ಹಾಗಾಗಿ ಆಸ್ತಿಯ ವಿಚಾರದಲ್ಲಿ ಮನೆ, ಸೈಟು ಇತ್ಯಾದಿಗಳನ್ನ ತಗೋಬೇಕು ಅಂತಿದ್ರೆ, ಮನೆಗೆ ಏನಾದ್ರೂ ಕೆಲವು ವಸ್ತುಗಳನ್ನ ತರಬೇಕು ಅಂತಿದ್ರೆ, ಮನೆಗೆ ಸಂಬಂಧಪಟ್ಟಂತೆ ಏನಾದ್ರೂ ಬದಲಾವಣೆಗಳು ಮಾಡ್ಬೇಕು, ಚೇಂಜಸ್ ಮಾಡ್ಬೇಕು ಅಂತಿದ್ರೆ, ಕೃಷಿಗೆ ಸಂಬಂಧಪಟ್ಟಂತೆ ಏನೇ ಒಂದು ಕೆಲಸ ಮಾಡೋದಿದ್ರು ಕೂಡ ಸೂಕ್ತವಾದ ಸಮಯ. ಹಾಗೆ ವಿದೇಶಕ್ಕೆ ಹೋಗ್ಬೇಕು, ಉದ್ಯೋಗದ ನಿಮಿತ್ತನೋ ಅಥವಾ ಹೈಯರ್ ಎಜುಕೇಶನ್ಗೋ ಯಾವುದೋ ಒಂದು ಕಾರಣಕ್ಕೆ ವಿದೇಶಕ್ಕೆ ಹೋಗ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇರೋರಿಗೆ ಅವಕಾಶಗಳು ಸಿಕ್ಕತ್ತೆ. ಚತುರ್ಥ ಭಾವವು ವಾಸಸ್ಥಾನವನ್ನ ತೋರಿಸುತ್ತೆ.
ಈ 12ನೇ ಮನೆ ಅಧಿಪತಿ ಚತುರ್ಥಕ್ಕೆ ಬಂದ್ರೆ ವಿದೇಶದಲ್ಲಿ ವಾಸ ಮಾಡೋದನ್ನ ಅದು ಸೂಚನೆ ಕೊಡುತ್ತೆ. ಹಾಗಾಗಿ ಈ ವಿಚಾರದಲ್ಲೂ ಕೂಡ ಬಹಳಷ್ಟು ಅನುಕೂಲ ಇದೆ. ಸರ್ಕಾರಿ ಉದ್ಯೋಗದಲ್ಲಿರುವಂತವ್ರಿಗೂ ಕೂಡ ತುಂಬಾ ಚೆನ್ನಾಗಿದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಮನಸ್ಸಿನಲ್ಲಿ ಧೈರ್ಯ, ಆತಂಕಗಳು ನಿವಾರಣೆ ಆಗುತ್ತೆ. ಯಾಕಂದ್ರೆ ಗುರುಬಲ ಇಲ್ಲದೆ ಇರೋದ್ರಿಂದ ಹಣಕಾಸಿನ ಬಗ್ಗೆ ವಿಪರೀತ ಯೋಚನೆ ಆಗ್ತಾ ಇತ್ತು ಕರ್ಕಾಟಕ ರಾಶಿಯವರಿಗೆ. ಅಷ್ಟಮ ಶನಿ ಬಿಡುಗಡೆ ಆದ್ಮೇಲೆ ಸ್ವಲ್ಪ ಪರವಾಗಿಲ್ಲ, ಹಾಗಂತ ಪೂರ್ತಿ ನಿಮ್ಮ ಸಮಸ್ಯೆ ಸಾಲ್ವ್ ಆಗಿಲ್ಲ ಕರ್ಕಾಟಕ ರಾಶಿಯವರಿಗೆ. ಯಾಕಂದ್ರೆ ಬರೀ ಶನಿ ನಮ್ಗೆ ಬಿಡುಗಡೆ ಕೊಟ್ರೆ ಸಾಲದು, ನಮ್ಗೆ ಗುರುವಿನ ಅನುಗ್ರಹ ಕೂಡ ಬೇಕು. ಅಟ್ಲೀಸ್ಟ್ ಗುರು ನೋಡ್ಬೇಕು ನಮ್ಮ ರಾಶಿಯನ್ನ, ಆವಾಗ ನಮ್ಗೆ ತುಂಬಾ ಒಳ್ಳೇದಾಗತ್ತೆ. ಗುರು 12ನೇ ಮನೆಗೆ ಬಂದಾಗ ಅದು ಖರ್ಚು ನಷ್ಟವನ್ನ ತೋರಿಸುತ್ತೆ, ಅದು ದುಸ್ಥಾನವಾಗಿರುತ್ತೆ. ಹಾಗಾಗಿ ಸ್ವಲ್ಪ ಹಣಕಾಸಿನ ಬಗ್ಗೆ ಟೆನ್ಷನ್, ಚಿಂತೆ ಇದೆಲ್ಲ ಇತ್ತು, ಅದೆಲ್ಲವೂ ಕೂಡ ಕಡಿಮೆ ಆಗುತ್ತೆ. ಮತ್ತೆ ವಿದ್ಯಾರ್ಥಿಗಳಿಗೆ ತುಂಬಾ ಚೆನ್ನಾಗಿದೆ ಈ ವಾರದಲ್ಲಿ. ಪಂಚಮಾಧಿಪತಿ ಪಂಚಮದಲ್ಲಿ ಇರೋದ್ರಿಂದ ವಿದ್ಯಾರ್ಥಿಗಳಿಗೆ ಬಹಳ ಚೆನ್ನಾಗಿದೆ. ಕಾಂಪಿಟೇಟಿವ್ ಎಕ್ಸಾಮ್ಗಳನ್ನ ಬರಿತಾ ಇರೋರು, ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಪ್ರಿಪೇರ್ ಆಗ್ತಾ ಇರೋರಿಗೆ ಅದ್ಭುತವಾದ ಸಮಯ. ಹಾಗಾಗಿ ಕರ್ಕಾಟಕ ರಾಶಿಯವರಿಗೆ ಈ ವಾರ ಅತ್ಯಂತ ಶುಭದಾಯಕ ವಾರ ಅಂತ ಹೇಳ್ಬೋದು. ಸಿಂಹರಾಶಿ. ಸಿಂಹರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿಯಾದಂತಹ ಸೂರ್ಯ ಗ್ರಹ ಚತುರ್ಥದಲ್ಲಿದ್ದಾನೆ, ಕೇಂದ್ರಾಧಿಪತಿಯಾಗಿ ಕೇಂದ್ರದಲ್ಲೇ ಇದ್ದಾನೆ. ಇನ್ನು ನಿಮಗೂ ಕೂಡ ಸಿಂಹರಾಶಿಯವರಿಗೂ ಕೂಡ ಅಖಂಡ ರಾಜಯೋಗಕಾರಕ ಮಂಗಳ ಗ್ರಹ. ಈ ಮಂಗಳನ ಜೊತೆಯಲ್ಲೇ ಸೂರ್ಯ ಇರೋದ್ರಿಂದ ಮುಖ್ಯವಾಗಿ ನಿಮಗೆ ಬಹಳ ದಿನದಿಂದ ಯಾವುದೋ ಒಂದು ಕೆಲಸ ಆಗ್ಬೇಕಾಗಿತ್ತು ಅನ್ಕೊಳ್ಳಿ, ಆಸ್ತಿ ವಿಚಾರದಲ್ಲೋ ಮನೆ ವಿಚಾರದಲ್ಲೋ. ಯಾಕಂದ್ರೆ ಚತುರ್ಥ ಭಾವ ಅಂದ್ರೇನೆ ಪ್ರಾಪರ್ಟಿ, ಮನೆ. ನೀವು ತಗೊಂಡಿರುವಂತ ಪ್ರಾಪರ್ಟಿ ಆಗಿರ್ಬೋದು, ನಿಮಗೆ ಪೂರ್ವಜರಿಂದ ಬಂದಂತಹ ಒಂದು ಆಸ್ತಿ ಆಗಿರ್ಬೋದು, ಈ ವಿಚಾರವಾಗಿ ಏನೇ ಒಂದು ಸಮಸ್ಯೆಗಳಿದೆ ಅಂತಂದ್ರೆ ಅದನ್ನ ಬಗೆಹರಿಸಿಕೊಳ್ಳೋದಕ್ಕೆ ಸಾಕಷ್ಟು ಅನುಕೂಲಗಳು, ಅವಕಾಶಗಳು ಈ ವಾರದಲ್ಲಿ ನಿಮ್ಗೆ ಸಿಗ್ತಾ ಹೋಗುತ್ತೆ. ಅಂದ್ರೆ ಮುಖ್ಯವಾದ ಕೆಲಸಗಳಿಗೆ. ಇನ್ನು ಸೈಟ್ ಏನಾದ್ರು ತಗೋಬೇಕು ಅಥವಾ ಸೇಲ್ ಮಾಡ್ಬೇಕು, ಕೃಷಿ ಭೂಮಿ ಏನಾದ್ರೂ ಅಷ್ಟೇ ತಗೋಬೇಕು ಅಥವಾ ಸೇಲ್ ಮಾಡ್ಬೇಕು, ಈ ತರ ಭೂಮಿಗೆ ಸಂಬಂಧಪಟ್ಟಂತಹ ಏನೇ ನಿಮ್ಮ ಕೆಲಸಗಳಿದ್ರು ಕೂಡ ಈ ವಾರದಲ್ಲಿ ಅದು ಸಕ್ಸಸ್ ಆಗುತ್ತೆ. ಇದು ಒಂದು ವಿಚಾರ, ಇದು ಶುಭವಾದ ವಿಚಾರ. ಇನ್ನು ನಿಮ್ಮಲ್ಲಿದ್ದಂತಹ ಆತಂಕ, ದುಃಖ ದೂರವಾಗುತ್ತೆ, ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗುತ್ತೆ. ಯಾಕೆಂದ್ರೆ ಸೂರ್ಯ ಗ್ರಹ ಕುಜನ್ ಜೊತೆ ಕುತ್ಕೊಂಡಿದ್ದಾರೆ, ಇಬ್ರು ಮಿತ್ರರು. ಸೂರ್ಯ ಅಂದ್ರೇನೆ ಒಂದು ಪವರ್. ಯಾಕಂದ್ರೆ ಸೂರ್ಯನ ಹತ್ರ ಯಾರು ಹೋಗಕ್ಕಾಗಲ್ಲ, ಅಷ್ಟು ಎನರ್ಜಿ, ಚೈತನ್ಯ ಶಕ್ತಿ ಅಂತ ಹೇಳ್ತೀವಿ. ಪ್ರತಿಯೊಬ್ಬರಿಗೂ ಆತ್ಮಕಾರಕ. ಆತ್ಮನೇ ಇಲ್ಲ ಅಂದ್ರೆ ಇಲ್ಲಿ ಜನನ ಮರಣಗಳೇ ಇಲ್ಲ ಅಲ್ವಾ. ಏನು ಒಂದು ಟ್ರಾವೆಲ್ ಅಂತ ಹೇಳ್ತೀವಲ್ಲ, ಆ ಟ್ರಾವೆಲ್ ಇರೋದಿಲ್ಲ. ಹಾಗಾಗಿ ಆತ್ಮಕಾರಕ ಸೂರ್ಯ, ಎನರ್ಜಿ, ಚೈತನ್ಯ ಶಕ್ತಿ. ಸಕಲ ಜೀವರಾಶಿಗಳಿಗೂ ಸೂರ್ಯನ ಬೆಳಕು ಬೇಕೇ ಬೇಕು. ಅಷ್ಟು ಎನರ್ಜಿ ಇರೋ ಸೂರ್ಯನ ಜೊತೆನಲ್ಲಿ ಕುಜನ ಸೇರ್ಕೊಂಡ್ಬಿಟ್ಟ ಅಂದ್ರೆ ಎನರ್ಜಿ ಇನ್ನೂ ಜಾಸ್ತಿ ಆಗುತ್ತೆ. ಮೀನ್ಸ್ ದೇಹದ ಎನರ್ಜಿ ಅಲ್ಲ, ಮನಸ್ಸಿನ ಎನರ್ಜಿ. ನಿಮ್ಮೊಳಗಡೆ ಇದ್ದಂತಹ ದುಃಖ, ಬೇಸರ, ಆತಂಕ ಎಲ್ಲ ಕಮ್ಮಿಯಾಗಿ ಈ ವಾರದಲ್ಲಿ ಏನೋ ಒಂದು ಧೈರ್ಯ, ನಂಗೆಲ್ಲ ಒಳ್ಳೇದಾಗತ್ತೆ ಅನ್ನೋ ಒಂದು ನಂಬಿಕೆ ಬರುತ್ತೆ. ಅದಕ್ಕೆ ತಕ್ಕಂತೆ ನೆಕ್ಸ್ಟ್ ವಾರ ನಂತರ ಗುರು ಕೂಡ ಚೇಂಜ್ ಆಗ್ಬಿಡ್ತಾನೆ, ಮಿಥುನ ರಾಶಿ ಹೊರಟೋಗ್ತಾನೆ, ಗುರುಬಲ ಬಂದ್ಬಿಡತ್ತೆ. ಸೊ ಏನಾಗತ್ತೆ, ಈ ವಾರದಿಂದಾನೇ ನಿಮ್ಗೆ ಅದ್ರ ಸೂಚನೆಗಳು ಕಂಡು ಬರ್ತಾ ಹೋಗುತ್ತೆ. ಸ್ವಲ್ಪ ಮನಸ್ಸಿನಲ್ಲಿದ್ದಂತ ಆತಂಕ ಅದೆಲ್ಲ ಕಮ್ಮಿ ಆಗತ್ತೆ. ಕೆಲಸದ ವಿಷಯದಲ್ಲಿ ಮಹತ್ವದ ತೀರ್ಮಾನಗಳನ್ನ ತಗೊಳ್ತೀರಾ, ಒಂದಿಷ್ಟು ಬದಲಾವಣೆಗಳನ್ನ ಮಾಡ್ಕೊಳ್ತೀರಾ. ಬಿಸ್ನೆಸ್ ವಿಷಯದಲ್ಲಿ ಸ್ವಂತ ಉದ್ಯೋಗ ಮಾಡುವಂತವ್ರಿಗೆ ಆದಾಯ ಸಾಧಾರಣ ಮಟ್ಟದಲ್ಲಿದೆ, ಆದ್ರೆ ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡೋರಿಗೆ ಅಷ್ಟು ಚೆನ್ನಾಗಿಲ್ಲ. ಯಾಕಂದ್ರೆ ಇಲ್ಲಿ ಪಾರ್ಟ್ನರ್ ಅಧಿಪತಿನೇ ಅಷ್ಟಮದಲ್ಲಿ ಕುತ್ಕೊಂಡಿರೋದ್ರಿಂದ ಅವರಿಂದನೇ ಏನೋ ಕಿರಿಕಿರಿ ಆಗ್ತಾ ಇರುತ್ತೆ, ಅವ್ರ ಜೊತೆನಲ್ಲಿ ನಿಮ್ಗೆ ಮನಸ್ತಾಪಗಳಾಗ್ತಾ ಇರುತ್ತೆ, ಏನೋ ಒಂದು ಸಮಸ್ಯೆ ಆಗ್ತಾ ಇರುತ್ತೆ. ಬಟ್ ನೀವೇ ಓನಾಗಿ ಬಿಸ್ನೆಸ್ ಮಾಡ್ತಾ ಇದ್ದೀರ ಅಂದ್ರೆ ಪರವಾಗಿಲ್ಲ, ಚೆನ್ನಾಗಿರುತ್ತೆ. ಇನ್ನು ಬೇರೆಯವರ ಕೈ ಕೆಳಗೆ ಕೆಲಸ ಮಾಡುವಂತವ್ರಿಗೆ, ಸರ್ಕಾರಿ ಉದ್ಯೋಗದಲ್ಲಿರುವಂತವ್ರಿಗೆ ಏನೂ ತೊಂದರೆ ಇಲ್ಲ. ಯಾಕೆಂದ್ರೆ ರವಿ 4ನೇ ಮನೇಲಿ ಕೂತ್ಕೊಂಡು ದಶಮವನ್ನ ನೋಡ್ತಾ ಇದ್ದಾನೆ. ಆದರೆ ಪ್ರೈವೇಟ್ ಜಾಬ್ ಅಲ್ಲಿ ಇರೋಂಥವ್ರಿಗೆ, ಖಾಸಗಿ ಕಂಪನಿಗಳಲ್ಲಿ ಬೇರೆಯವರ ಕೈ ಕೆಳಗೆ ಕೆಲಸ ಮಾಡ್ತಾ ಇರೋಂಥವ್ರಿಗೆ ಅಥವಾ ಏನೋ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಾ ಇರೋಂಥವ್ರಿಗೆ ಕೆಲಸದಲ್ಲಿ ಸ್ವಲ್ಪ ಕಷ್ಟ ಆಗತ್ತೆ. ಅಷ್ಟಮ ಅಂದ್ರೇನೆ ಕಷ್ಟ. ಈ 6ನೇ ಮನೆ ಅಧಿಪತಿ ಹೋಗಿ ಅಷ್ಟಮಕ್ಕೆ ಕೂತ್ಕೊಂಡ ಅಂದ್ರೆ ನಿಮ್ಗೆ ಅಲ್ಲಿ ಕೆಲಸ ಮಾಡೋದಕ್ಕೆ ಕಷ್ಟ, ಏನೋ ಒಂದು ಅಡೆತಡೆಗಳು, ಕೆಲವರಿಂದ ನಿಮ್ಗೆ ಬೇಸರಗಳು ಆಗುತ್ತೆ. ಸೊ ಹಾಗಾಗಿ ಒಂದ್ ಸ್ವಲ್ಪ ಕಷ್ಟ ಇರುತ್ತೆ. ಶನಿಗೆ ಪರಿಹಾರ ಮಾಡಲೇಬೇಕು. ಈ ವಾರ ಕೂಡ ಶನಿವಾರ ಅಶ್ವತ್ಥ ವೃಕ್ಷಕ್ಕೆ ಪ್ರದಕ್ಷಿಣೆ ಮಾಡಿ 9, ಆಮೇಲೆ ಎಳ್ಳೆಣ್ಣೆ ದೀಪವನ್ನ ಹಚ್ಬಿಟ್ಟು ಬನ್ನಿ. 2 ದೀಪ ಹಚ್ಬೇಕು, ಒಂದೇ ದೀಪ ಹಚ್ಚಬಾರ್ದು. ಮತ್ತೆ ಸಿಂಹರಾಶಿಯವರಿಗೆ ತೃತೀಯ ಭಾವದಲ್ಲಿ ಶುಕ್ರ ಸ್ಥಿತನಾಗಿದ್ದಾನೆ. ಶುಕ್ರ ತೃತೀಯ ಭಾವದಲ್ಲಿರೋದ್ರಿಂದ ಮಿತ್ರರ ವಿಷಯದಲ್ಲಿ ಒಂದಿಷ್ಟು ಅನುಕೂಲಗಳಾಗುತ್ತೆ. ಹಣಕಾಸಿನ ವಿಷಯಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ನೀವು ಮಿತ್ರರಿಂದ ಅಥವಾ ಬಂಧುಗಳಿಂದ ಏನಾದ್ರೂ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ
ಸಿಗುವ ಸಾಧ್ಯತೆ ಇದೆ. ಯಾಕಂದ್ರೆ ಇಲ್ಲಿ ಧನ ಮತ್ತು ಲಾಭಾಧಿಪತಿಯಾದ ಬುಧ ಗ್ರಹ ತೃತೀಯ ಭಾವಾಧಿಪತಿ ಜೊತೆನಲ್ಲಿ ತೃತೀಯದಲ್ಲೇ ಕುತ್ಕೊಂಡಿದ್ದಾನೆ. ಲಕ್ಷ್ಮೀನಾರಾಯಣ ಯೋಗ ಆಗುತ್ತೆ ಶುಕ್ರ ಬುಧ ಒಂದೇ ಮನೇಲಿದ್ರೆ. ಹಾಗಾಗಿ ನೀವ್ ಯಾರ ಹತ್ರ ಆದ್ರೂ ಫೈನಾನ್ಷಿಯಲ್ ಏನಾದ್ರೂ ಹೆಲ್ಪ್ ಕೇಳಿದ್ರೆ ಅದು ಸಿಗಬಹುದು, ಅಥವಾ ಏನಾದ್ರೂ ಸಹಾಯ ಆಗ್ಬಹುದು. ನಿಮ್ಮ ಮಿತ್ರರು ಅಥವಾ ಬಂಧುಗಳು ಅಥವಾ ನೆರೆಹೊರೆಯವರು ನಿಮಗೆ ಬೇಕಾದ್ರು, ಅಥವಾ ನೀವು ಕೆಲಸ ಮಾಡೋ ಸ್ಥಳದಲ್ಲಿ ಅವರು ನಿಮ್ಮ ಸಹೋದ್ಯೋಗಿಗಳು ಕೂಡ ಆಗಿರಬಹುದು. ಅಂತವರಿಂದ ನಿಮ್ಗೆ ಏನಾದ್ರೂ ಸಹಾಯ ಸಿಗುವ ಸಾಧ್ಯತೆಗಳು ಇದೆ. ವಿದ್ಯಾರ್ಥಿಗಳಿಗೆ ಸ್ವಲ್ಪ ಟೈಮ್ ಅಷ್ಟು ಚೆನ್ನಾಗಿಲ್ಲ, ಓದೋದ್ರ ಕಡೆ ಗಮನ ಕಮ್ಮಿ ಆಗೋದು, ತುಂಬಾ ಮರ್ತು ಹೋಗೋದು, ಈ ತರದ್ದೆಲ್ಲ ಆಗ್ತಾ ಇರುತ್ತೆ. ತೃತೀಯದಲ್ಲಿ ಶುಕ್ರ ಇದ್ರೆ ನಿಮ್ಮ ಗಮನ ಆಟ ಪಾಠ, ಟಿವಿ ನೋಡೋದು, ಮೊಬೈಲ್ ನೋಡೋದು, ಇವುಗಳ ಕಡೆಗೆ ಅಂದ್ರೆ ಬೇಡದ ವಿಚಾರಗಳ ಕಡೆಗೆ ಗಮನ ಹೋಗ್ತಾ ಇರುತ್ತೆ. ಹಾಗಾಗಿ ಓದೋದ್ರ ಕಡೆ ಜಾಸ್ತಿ ಗಮನ ಕೊಡ್ಬೇಕು. ಈ ವಾರದ ಗುರುವಾರ ಕಡಲೆಬೇಳೆ ದಾನ ಕಂಪಲ್ಸರಿ ವಿದ್ಯಾರ್ಥಿಗಳು ಮಾಡ್ಲೇಬೇಕು. ಈ ಪರಿಹಾರವನ್ನ ಮಾಡ್ಕೊಳ್ಳಿ. ಈ ವಾರ ಸಿಂಹರಾಶಿಯವರಿಗೆ ಮಿಶ್ರ ಫಲ ಅಂತ ಹೇಳ್ಬೋದು. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿ ಬುಧ ಗ್ರಹ 2ನೇ ಮನೇಲಿದ್ದಾನೆ, ಶುಕ್ರ ಕೂಡ 2ನೇ ಮನೇಲಿದ್ದಾನೆ. ತುಂಬಾ ಒಳ್ಳೆ ಟೈಮ್. ಯಾಕಂದ್ರೆ ದಶಮಾಧಿಪತಿ ಶುಕ್ರ, ದಶಮಾಧಿಪತಿ ಬುಧ, ಭಾಗ್ಯಾಧಿಪತಿ ಶುಕ್ರ, ಇಲ್ಲಿ ಕೆಲವು ಯೋಗಗಳನ್ನ ಕೊಡ್ತಾರೆ ಗ್ರಹಗಳು. ಕೆಲವು ಗ್ರಹಗಳು ಒಂದು ಮನೇಲಿದ್ರೆ, ಎರಡೆರಡು ಮೂರು ಗ್ರಹಗಳು ಒಂದೇ ಮನೇಲಿದ್ರೆ ಕೆಲವು ಯೋಗಗಳನ್ನ ಕೊಡ್ತಾರೆ. ಕೋನಾಧಿಪತಿ ಭಾಗ್ಯಾಧಿಪತಿಯಾದ ಶುಕ್ರನು, ಕೇಂದ್ರಾಧಿಪತಿಯಾದ ಬುಧನು ಒಟ್ಟಿಗೆ ಇರೋದ್ರಿಂದ ಒಂದ್ ರೀತಿ ನಿಮ್ಗೆ ರಾಜಯೋಗ, ಧನಸ್ಥಾನ ತುಂಬಾ ಪ್ರಬಲವಾಗಿದೆ. ದುಡ್ಡಿನ ವಿಷಯದಲ್ಲಿ ಏನೋ ಒಂದು ಆಕಸ್ಮಿಕವಾಗಿ ಅನುಕೂಲ ಆಗುವ ಸಾಧ್ಯತೆಗಳಿದೆ ಕನ್ಯಾ ರಾಶಿಯವರಿಗೆ. ಯಾರೋ ದುಡ್ಡು ಕೊಡ್ಬೇಕಾಗಿತ್ತು, ಕೊಡದೆ ಸತಾಯಿಸ್ತಾ ಇದ್ರು, ಅವ್ರ ಬಗ್ಗೆ ನೀವು ಯೋಚನೆ ಮಾಡೋದೇ ಬಿಟ್ಬಿಟ್ಟಿದ್ರಿ, ಆ ದುಡ್ಡು ಬರಲ್ಲ ಬಿಡು ನನ್ಗೆ ಅಂತ ಅನ್ಕೊಂಡ್ಬಿಟ್ಟಿದ್ರಿ ಅನ್ಕೊಳ್ಳಿ. ಆದ್ರೆ ಸಡನ್ ಆಗಿ ಆ ಹಣ ನಿಮಗ್ ಬಂದು ಸೇರುವಂತದ್ದಾಗುತ್ತೆ. ತುಂಬಾ ಆಕಸ್ಮಿಕ ಅನ್ಸುತ್ತೆ ನಿಮ್ಗೆ. ಮತ್ತೆ 2ನೇ ಮನೆಯಲ್ಲಿ ಬುಧ ಶುಕ್ರ ಇರೋದ್ರಿಂದ ಹಣದ ಹರಿವು ತುಂಬಾ ಚೆನ್ನಾಗಿರುತ್ತೆ. ಯಾವುದೋ ಒಂದು ಬಿಸ್ನೆಸ್ ಇನ್ವೆಸ್ಟ್ ಮಾಡಿದ್ರಿ, ಅದು ಲಾಭ ಬಂತು, ಅಥವಾ ಯಾವುದಕ್ಕೋ ಇನ್ವೆಸ್ಟ್ ಮಾಡಿದ್ರಿ ಅದು ಬಂತು, ಮತ್ತೆ ಯಾರಿಗೋ ಕೊಟ್ಟಿದ್ರಿ ಅದು ದುಪ್ಪಟ್ಟಾಗಿ ಬಂತು. ಈ ತರ ಏನೋ ಒಂದು ವಿಚಾರದಲ್ಲಿ ಹಣಕಾಸಿನ ವಿಷಯದಲ್ಲಿ ಬಹಳ ಅನುಕೂಲ. ಅಥವಾ ಕಷ್ಟಪಟ್ಟು ಕೆಲಸ ಮಾಡಿದ್ರಿ ಅದರದ್ದು ಹಣ ಬಂತು, ಅಥವಾ ಪ್ರಾಜೆಕ್ಟ್ಗಳನ್ನ ಕಂಪ್ಲೀಟ್ ಮಾಡಿದ್ರೆ ಅದರಿಂದ ಬಂತು, ಬೋನಸ್ ಆ ತರದ್ದು ಏನಾದ್ರು ಬಂತು, ನಿಮ್ಮ ಕೆಲಸವನ್ನ ನೋಡಿ ಏನೋ ಒಂದು ನಿಮಗೆ ಬಹುಮಾನದ ರೂಪದಲ್ಲಿ ಹಣ ಬರುತ್ತೆ. ಆ ತರದ್ದು ಏನೋ ಒಂದು ರೀತಿಯಲ್ಲಿ ನಿಮ್ಗೆ ಹಣಕಾಸಿನ ವಿಷಯದಲ್ಲಿ ಬಹಳಷ್ಟು ಅನುಕೂಲಗಳಾಗುತ್ತೆ. ಮತ್ತೆ ಉದ್ಯೋಗದ ವಿಷಯದಲ್ಲೂ ಕೂಡ ಕನ್ಯಾ ರಾಶಿಯವರಿಗೆ ಉದ್ಯೋಗದಲ್ಲಿ ಸ್ಯಾಲರಿ ಜಾಸ್ತಿ ಆಗ್ಬೋದು ಈ ವಾರದಲ್ಲಿ, ಅಥವಾ ಪ್ರಮೋಷನ್ ಆಗ್ಬೋದು, ಅಥವಾ ಉದ್ಯೋಗದಲ್ಲಿ ಅಭಿವೃದ್ಧಿ ಆಗುವಂಥದ್ದು. ಸ್ವಂತ ಉದ್ಯೋಗವನ್ನ ಮಾಡುವಂತವ್ರಿಗೆ ಯಥೇಚ್ಛವಾದಂತಹ ಲಾಭ ಇರುತ್ತೆ. ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡೋರಿಗೆ ಇನ್ನೂ ಜಾಸ್ತಿ ಲಾಭ. ಯಾಕಂದ್ರೆ ಇಲ್ಲಿ 7ನೇ ಮನೆ ಅಧಿಪತಿ ಕೂಡ ಲಾಭದಲ್ಲಿ ಕುತ್ಕೊಂಡಿದ್ದಾನೆ. ಲಾಭಸ್ಥಾನ ಧನಸ್ಥಾನ ತುಂಬಾ ಚೆನ್ನಾಗಿದೆ. ಕನ್ಯಾ ರಾಶಿಯವರಿಗೆ ಕುಟುಂಬದಲ್ಲಿ ಏನಾದ್ರೂ ಸಮಸ್ಯೆ ಇತ್ತು ಅಂದ್ರೂ ಕೂಡ ಅದೆಲ್ಲವೂ ನಿವಾರಣೆ ಆಗುತ್ತೆ. ಯಾಕಂದ್ರೆ ಕುಟುಂಬ ಸ್ಥಾನದಲ್ಲಿ ಶುಕ್ರ ಬುಧ ಶುಭ ಗ್ರಹಗಳು ಕುಟುಂಬ ಸ್ಥಾನದಲ್ಲಿದ್ರೆ ಕುಟುಂಬದವರಿಂದ ನೆಮ್ಮದಿ ಸಂತೋಷ ಎಲ್ಲವೂ ಇರುತ್ತೆ. ಜಾತಕ ಆದ್ರೂ ಅಷ್ಟೇ, ಕುಟುಂಬ ಸ್ಥಾನದಲ್ಲಿ ಏನಾದ್ರೂ ದುಸ್ಥಾನಾಧಿಪತಿನೋ ಪಾಪಗ್ರಹನೋ ಇದ್ರು ಅಂದ್ರೆ ನಮಗೆ ಕುಟುಂಬದವರಿಂದನೇ ಕಷ್ಟಗಳು ಬರ್ತಾ ಇರುತ್ತೆ. ಆದ್ರೆ ಸದ್ಯಕ್ಕೆ ಇವಾಗ ಕುಟುಂಬ ಸ್ಥಾನದಲ್ಲಿ ಬುಧ ಶುಕ್ರ ಇರೋದ್ರಿಂದ ನಿಮಗೆ ಕುಟುಂಬದವರಿಂದ ಸಹಕಾರ, ಕುಟುಂಬದವರಿಂದ ಸಹಾಯ, ಇದೆಲ್ಲದರ ಜೊತೆಗೆ ನಿಮ್ಮ ಕುಟುಂಬದಲ್ಲಿದ್ದಂತಹ ಕೆಲವು ಸಮಸ್ಯೆಗಳು, ಜಗಳ ಆಗಿರ್ಬೋದು, ಮನಸ್ತಾಪಗಳಾಗಿರ್ಬೋದು, ಇದೆಲ್ಲ ನಿವಾರಣೆ ಆಗುತ್ತೆ. ಫೈನಾನ್ಷಿಯಲಿ ಪ್ರಾಬ್ಲಮ್ ಇತ್ತು ಅಂತಂದ್ರೆ ಅದನ್ನು ಕೂಡ ಕ್ಲಿಯರ್ ಮಾಡ್ಕೊಳ್ತೀರಾ. ಮನೆಗೆ ಒಂದಷ್ಟು ವಸ್ತುಗಳನ್ನ ತಗೊಳ್ತೀರಾ, ಶಾಪಿಂಗ್ ಮಾಡ್ತೀರಾ. ಒಂದ್ ರೀತಿ ಮನಸ್ಸಿಗೆ ಬಹಳ ಖುಷಿ ಇರುತ್ತೆ ಕನ್ಯಾ ರಾಶಿಯವ್ರಿಗೆ. ಮತ್ತೆ ಕೆಲಸದಲ್ಲೂ ಅಷ್ಟೇ, ಸ್ವಂತ ಬಿಸ್ನೆಸ್ ಅಲ್ಲೂ ಲಾಭ ಇದೆ. ಬೇರೆಯವ್ರ ಕೈ ಕೆಳಗೆ ಕೆಲಸ ಮಾಡೋರ್ಗೂ ಅಷ್ಟೇ. ನೋಡಿ 6ನೇ ಮನೆ ಅಧಿಪತಿ ನಿಮಗೆ ಶನಿನೇ, ಸಪ್ತಮದಲ್ಲಿ ಇದ್ದಾನೆ. ಸಪ್ತಮದಲ್ಲಿ ಶನಿ ಇದ್ರೆ ಅದು ದಿಗ್ಬಲ. ಹಾಗಾಗಿ ಪ್ರೈವೇಟ್ ಕಂಪನಿಗಳಲ್ಲಿ ಕೆಲಸ ಮಾಡುವಂತವ್ರಿಗೆ ತುಂಬಾ ಚೆನ್ನಾಗಿದೆ. ಸರ್ಕಾರಿ ಉದ್ಯೋಗದಲ್ಲಿರುವಂತವ್ರಿಗೂ ಅಷ್ಟೇ. ತೃತೀಯ ಭಾವದಲ್ಲಿ ರವಿ ಕುಜ. ರವಿ ಅಂತಂದ್ರೇನೆ ಆತ್ಮವಿಶ್ವಾಸ. ತೃತೀಯ ಭಾವ ನಮ್ಮ ಒಳ ಮನಸ್ಸನ್ನ ತೋರಿಸುತ್ತೆ. ನಿಮ್ಮ ಒಳ ಮನಸ್ಸಿನಲ್ಲಿ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುವಂತದ್ದಾಗತ್ತೆ. ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಯಾವುದೇ ರೀತಿ ತೊಂದರೆಗಳಿಲ್ಲದೆ ಎಲ್ಲವನ್ನ ಮಾಡ್ಕೊಂಡು ಹೋಗ್ತೀರಾ. ಚೆನ್ನಾಗಿದೆ ತುಂಬಾ. ಇನ್ನು ಪಂಚಮಾಧಿಪತಿ ದಿಗ್ಬಲನಾಗಿದ್ದಾನೆ, ಪಂಚಮಕ್ಕೆ ಗುರುದೃಷ್ಟಿ ಇರೋದ್ರಿಂದ ವಿದ್ಯಾರ್ಥಿಗಳಿಗೆ ತುಂಬಾ ಚೆನ್ನಾಗಿದೆ. ವಿಶೇಷವಾಗಿ ಆಸ್ತಿ ವಿಚಾರವಾಗಿ, ಮನೆ ವಿಚಾರವಾಗಿ, ಪ್ರಾಪರ್ಟಿ, ಇವಾಗ ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಿ ಏನೇ ಸಮಸ್ಯೆಗಳಿದ್ರು ಕೂಡ ಅದನ್ನೆಲ್ಲ ಸರಿ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರ ಅಂದ್ರೆ ಪ್ರಯತ್ನನ ಇನ್ನು ಸ್ವಲ್ಪ ಜಾಸ್ತಿ ಮಾಡಿ. ಯಾಕಂದ್ರೆ ಎಲ್ಲವೂ ಸರಿಯಾಗುವ ಹಂತದಲ್ಲಿ ನಿಮಗೆ ಕಂಡು ಬರುತ್ತೆ. ಯಾಕಂದ್ರೆ ಚತುರ್ಥಾಧಿಪತಿ ಲಾಭದಲ್ಲಿದ್ದಾನೆ, 9ನೇ ಮನೆ ಅಧಿಪತಿ ಸ್ವಕ್ಷೇತ್ರ ಮೂಲ ತ್ರಿಕೋನದಲ್ಲಿದ್ದಾನೆ. ಹಾಗಾಗಿ ನಿಮ್ಮ ಪ್ರಯತ್ನವನ್ನು ಮುಂದುವರಿಸಿ, ಖಂಡಿತವಾಗ್ಲೂ ಒಳ್ಳೇದಾಗುತ್ತೆ. ಈ ವಾರ
ಕನ್ಯಾ ರಾಶಿಯವರಿಗೆ ಬಹಳ ಬಹಳ ಶುಭ ಫಲವನ್ನ ಪಡೆಯುವಂತಹ ವಾರ ಅಂತ ಹೇಳ್ಬೋದು. ತುಲಾ ರಾಶಿಯವರಿಗೆ ನಿಮ್ಮ ರಾಶಿಯಲ್ಲೇ ಶುಕ್ರ ಇದ್ದಾನೆ, ಬುಧ ಇದ್ದಾನೆ, ಬಹಳ ಶುಭ. ಯಾಕಂದ್ರೆ ರಾಶ್ಯಾಧಿಪತಿ ನಿಮ್ಮ ರಾಶಿಯಲ್ಲೇ ಇದ್ರೆ ನಿಮ್ಮ ಜೀವನದಲ್ಲಿ ನೆಮ್ಮದಿ ಸಂತೋಷವನ್ನ ನೀಡ್ತಾನೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಮ ಕೆಲಸಗಳೆಲ್ಲ ಸಕ್ಸಸ್ ಆಗುತ್ತೆ. ಅಂದ್ರೆ ಏನು ಅಡೆತಡೆಗಳು ಆಗೋಗ್ ಬಿಡೋದಿಲ್ಲ. ರಾಶ್ಯಾಧಿಪತಿ ಹೇಗೆ ಅಂದ್ರೆ ಎಲ್ಲರಿಗೂ ಅಷ್ಟೇ, ನಿಮ್ಮ ಜಾತಕ ಆದ್ರೆ ಲಗ್ನಾಧಿಪತಿ ಇಂಪಾರ್ಟೆಂಟ್, ನಿಮ್ಮ ಗೋಚಾರ ಫಲ ಆದಾಗ ರಾಶಿ ಅಧಿಪತಿ ಇಂಪಾರ್ಟೆಂಟ್. ಈ ಲಗ್ನಾಧಿಪತಿ ಆಗ್ಲಿ ಅಥವಾ ರಾಶ್ಯಾಧಿಪತಿ ಆಗ್ಲಿ ನಮಗೆ ಎಲ್ಲಿದ್ರೂ ಶುಭ ಫಲ ಕೊಡೋದಕ್ಕೆ ಪ್ರಯತ್ನ ಮಾಡ್ತಿರ್ತಾರೆ. ಇನ್ ಕೇಸ್ ಏನಾದ್ರು ಅವರು ಅದೇ ರಾಶಿಯಲ್ಲಿ ಸ್ವರಾಶಿಯಲ್ಲಿ ಇದ್ರು ಅಂದ್ರೆ ಅವರ ಪ್ರಬಲರಾಗ್ತಾರೆ ಅವರು ತುಂಬಾ. ಅವಾಗ ನಮಗೆ ಎಲ್ಲದರಲ್ಲೂ ಗೆಲುವನ್ನ ಕೊಡೋಕ್ ಬಿಡ್ತಾರೆ, ಗೆಲುವನ್ನ ಕೊಡೋದಕ್ಕೆ ಶುರು ಮಾಡ್ತಾರೆ. ಜೊತೆಗೆ ಬೇರೆ ಗ್ರಹಗಳಿಂದ ಏನೇ ತೊಂದರೆಗಳು ಬಂದ್ರೂ ಕೂಡ, ಬರ್ತಾ ಇದ್ರು ಕೂಡ ಅದನ್ನ ತಪ್ಪಿಸಿ ನಮ್ಗೆ ಪ್ರೊಟೆಕ್ಷನ್ ಕೂಡ ಕೊಡ್ತಾರೆ. ಹಾಗಾಗಿ ನಿಮ್ಮ ರಾಶ್ಯಾಧಿಪತಿ ಆದಂತ ಶುಕ್ರ ಗ್ರಹ ನಿಮ್ ರಾಶಿನಲ್ಲೇ ಇದ್ದಾನೆ. ಅವನ ಜೊತೆನಲ್ಲಿ ಬುಧ ಕೂಡ, ಅಂದ್ರೆ ಭಾಗ್ಯಾಧಿಪತಿ ನೋಡಿ ನಿಮ್ಗೆ ಬುಧ ಗ್ರಹ, ಅವನು ಕೂಡ ನಿಮ್ಮ ರಾಶಿನಲ್ಲಿ ಸ್ಥಿತನಾಗಿರೋದ್ರಿಂದ ಒಂದ್ ರೀತಿಯಲ್ಲಿ ಲಕ್ಷ್ಮೀ ನಾರಾಯಣ ಯೋಗ. ಯಾಕಂದ್ರೆ ಬುಧನ ಅಧಿದೇವತೆ ವಿಷ್ಣು, ಶುಕ್ರನ ಅಧಿದೇವತೆ ಮಹಾಲಕ್ಷ್ಮಿ. ಈ ಎರಡೂ ಗ್ರಹಗಳು ಒಂದೇ ಮನೇಲಿ ಇದ್ರೆ ಲಕ್ಷ್ಮೀ ನಾರಾಯಣ ಒಂದೇ ಮನೇಲಿ ಇದ್ದ ಹಾಗೆ. ಅಂದ್ರೆ ಇಬ್ರು ಶುಭ ಫಲ, ಇಬ್ರು ಸೇರಿ ಶುಭ ಫಲ ಕೊಡ್ತಿದ್ದಾರೆ ಅನ್ನೋ ತರದಲ್ಲಿ ಇರುತ್ತೆ. ಹಾಗಾಗಿ ಈ ವಾರದಲ್ಲಿ ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ ಅದ್ಭುತವಾದಂತಹ ಲಾಭ. ಅದ್ಭುತ ಅಂದ್ರೆ ಅದ್ಭುತ ಲಾಭ. ಯಾಕಂದ್ರೆ ನಿಮ್ಮ ಶ್ರಮ, ನಿಮ್ಮ ಪ್ರಯತ್ನ ಎಲ್ಲವೂ ನಿಮಗೆ ಫಲ ಕೊಡುವಂತಹ ಸಮಯ ಇದು ತುಲಾರಾಶಿಯವರಿಗೆ. ಮತ್ತೆ ನಿಮ್ಮ ಒಂದು ವೃತ್ತಿ ಕ್ಷೇತ್ರದಲ್ಲಿ, ಅಂದ್ರೆ ಬಿಸ್ನೆಸ್ ಸ್ವಂತವಾಗಿ ಏನಾದ್ರು ಮಾಡ್ತಾ ಇದ್ದೀರಾ ಅಂತಂದ್ರೆ ಅದು ಪಾರ್ಟ್ನರ್ಶಿಪ್ ಅಲ್ಲಿ ಮಾಡ್ತಿರ್ಲಿ, ನೀವೇ ಓನ್ ಆಗಿ ಮಾಡ್ತಾ ಇರಿ. ನಿಮ್ಮ ಒಂದು ವೃತ್ತಿ ಕ್ಷೇತ್ರದಲ್ಲಿ ಏನಾದ್ರೂ ಒಂದು ಬದಲಾವಣೆಯನ್ನ ಮಾಡ್ಕೊಳ್ಳೋ ಪ್ರಯತ್ನವನ್ನ ಮಾಡ್ತೀರಾ. ಸೊ ಈ ಒಂದು ಬದಲಾವಣೆ ನಿಮ್ಗೆ ಹೆಚ್ಚಿನ ಒಂದು ಲಾಭವನ್ನ ಕೊಡುತ್ತೆ. ಹಾಗೆ ಧನಸ್ಥಾನಾಧಿಪತಿಯಾದ ಕುಜ ಧನಸ್ಥಾನದಲ್ಲೇ ಇದ್ದಾನೆ. ಅವನ ಜೊತೆನಲ್ಲಿ ಲಾಭಾಧಿಪತಿ ಸೂರ್ಯ ಕೂಡ ಕುತ್ಕೊಂಡಿರೋದ್ರಿಂದ ಫೈನಾನ್ಷಿಯಲಿ ತುಂಬಾ ಚೆನ್ನಾಗಿದೆ. ಕುಟುಂಬದಲ್ಲಿ ಹಣಕಾಸಿನ ಸಮಸ್ಯೆಗಳು ಏನಾದ್ರೂ ಇತ್ತು ಅಂದ್ರೆ ಅದು ನಿವಾರಣೆ ಆಗುತ್ತೆ. ಬೇರೆಯವರಿಂದ ಹಣ ಬರುವಂತದ್ದು, ನಿಮ್ಮ ಒಂದು ಶ್ರಮ ಪ್ರಯತ್ನ ಇದಕ್ಕೆ ತಕ್ಕಂತೆ ಉತ್ತಮವಾದ ಪ್ರತಿಫಲ. ಹಾಗೆ ಬೇರೆಯವ್ರ ಕೈ ಕೆಳಗೆ ಪ್ರೈವೇಟ್ ಕಂಪನಿಗಳಲ್ಲಿ ಕೆಲಸ ಮಾಡ್ತಿರೋರಿಗೆ ಪ್ರಮೋಷನ್ ಆಗುವ ಸಾಧ್ಯತೆ ಅಥವಾ ಸ್ಯಾಲರಿ ಜಾಸ್ತಿ ಆಗುವಂತದ್ದು, ಅಥವಾ ನೀವು ಕೆಲಸ ಮಾಡುವಂತ ಸ್ಥಳದಲ್ಲಿ ನಿಮ್ಮನ್ನ ನೀವು ಗುರುತಿಸ್ಕೊಳ್ತೀರಾ. ಯಾಕಂದ್ರೆ ಶುಕ್ರ ಅಂದ್ರೇನೆ ಟ್ಯಾಲೆಂಟ್. ಇಲ್ಲಿ ಬುಧ ನಾಲೆಡ್ಜ್ ಗೆ ಕಾರಕ, ಶುಕ್ರ ಟ್ಯಾಲೆಂಟ್ ಗೆ ಕಾರಕ. ಇವರಿಬ್ರು ಒಂದೇ ಮನೇಲಿದ್ರೆ ನಿಮಗಿರುವಂತಹ ನಾಲೆಡ್ಜ್ ಮತ್ತು ಟ್ಯಾಲೆಂಟ್ ಎರಡನ್ನೂ ಕೂಡ ಬಳಸಿಕೊಂಡು ಅಲ್ಲಿ ಅದ್ಭುತವಾದ ರೀತಿಯಲ್ಲಿ ನೀವು ಕಾರ್ಯವನ್ನ ನಿರ್ವಹಿಸುವುದರ ಮೂಲಕ ಎಲ್ಲರ ದೃಷ್ಟಿ ನಿಮ್ಮ ಮೇಲೆ ಬೀಳುವಂತೆ ಮಾಡ್ತೀರಾ. ಇದು ಉದ್ಯೋಗ ಕ್ಷೇತ್ರದಲ್ಲಿ ಆಗುತ್ತೆ. ಪ್ರೈವೇಟ್ ಜಾಬ್ ಅಲ್ಲಿ ಇರಿ, ನೀವು ಗವರ್ಮೆಂಟ್ ಜಾಬ್ ಅಲ್ಲಿ ಇರಿ, ಯಾವುದೇ ವೃತ್ತಿ ಕ್ಷೇತ್ರದಲ್ಲಾದ್ರೂ ಕೂಡ ತುಲಾ ರಾಶಿಯವರಿಗೆ ಈ ರೀತಿ ಆಗುತ್ತೆ. ಯಾಕಂದ್ರೆ ಕರ್ಮಸ್ಥಾನ ಕೂಡ ತುಂಬಾ ಪ್ರಬಲವಾಗಿದೆ. ದಶಮದಲ್ಲಿ ಗುರುವು ಉಚ್ಚ ಕ್ಷೇತ್ರದಲ್ಲಿರೋದ್ರಿಂದ ನಿಮ್ಮ ಗೌರವ, ಮರ್ಯಾದೆ, ಕೀರ್ತಿ ಇದೆಲ್ಲವೂ ಜಾಸ್ತಿ ಆಗುತ್ತೆ. ರಾಜಕೀಯ ಕ್ಷೇತ್ರದಲ್ಲಿ ಏನಾದ್ರೂ ಇದ್ದೀರಾ ತುಲಾ ರಾಶಿಯವರು ನೀವು ಅಂತಂದ್ರೆ, ಅಥವಾ ಸಾಮಾಜಿಕ ಕ್ಷೇತ್ರದಲ್ಲಿ ಇದ್ದೀರಾ ಅಂದ್ರೆ ನಿಮ್ಗೂ ಅಷ್ಟೇ ಅದ್ಭುತವಾದ ಬದಲಾವಣೆಗಳು ಈ ವಾರದಲ್ಲಿ ಆಗುತ್ತೆ. ನೀವು ಅನ್ಕೊಂಡೇ ಇರೋದಿಲ್ಲ ಅಂತ ಯಶಸ್ಸನ್ನ ನೀವು ಕಾಣ್ತೀರಾ. ಕರ್ಮಸ್ಥಾನ ಅಷ್ಟು ಚೆನ್ನಾಗಿರೋದ್ರಿಂದ, ನಿಮ್ಮ ರಾಶಿ ಅಷ್ಟು ಚೆನ್ನಾಗಿರೋದ್ರಿಂದ. ಗುರು ಉಚ್ಚ ಕ್ಷೇತ್ರ, ಶುಕ್ರ ಸ್ವಕ್ಷೇತ್ರ, ಕುಜ ಸ್ವಕ್ಷೇತ್ರ, ರವಿ ಮಿತ್ರ ಕ್ಷೇತ್ರ, ಬುಧ ಮಿತ್ರ ಕ್ಷೇತ್ರ, ಇನ್ನೇನಾಗ್ಬೇಕು? ಎಷ್ಟು ಗ್ರಹಗಳು ಶುಭ ಫಲ ಕೊಡ್ತಾ ಇದ್ದಾರೆ. ಇನ್ನು ಕೋದಂಡ ಶನಿ ಬಹಳಷ್ಟು ಶುಭ. ಹಾಗಾಗಿ ಇದೆಲ್ಲದರ ಜೊತೆಗೆ ಈ ಕಲೆಗೆ ಸಂಬಂಧಪಟ್ಟಂತೆ ಏನಾದ್ರೂ ನೀವು ವೃತ್ತಿಯಲ್ಲಿದ್ರೆ ಅದ್ಭುತವಾದಂತಹ ಅಭಿವೃದ್ಧಿ ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ. ಹಾಗೆ ಏನಾದ್ರೂ ಕಲೆಗೆ ಸಂಬಂಧಪಟ್ಟಂತೆ ಸಂಗೀತ ಆಗಿರಬಹುದು, ನಾಟ್ಯ ಆಗಿರಬಹುದು, ಯಾವುದೇ ಒಂದು ಕ್ಷೇತ್ರದಲ್ಲಿ ಏನಾದ್ರೂ ಭಾಗವಹಿಸುವಂತಹ ಒಂದು ವಿಚಾರಗಳಿದ್ರೆ ಭಾಗವಹಿಸಬೇಕು, ಯಾವ್ದಾದ್ರು ಅವಕಾಶ ಬೇಕು ಅಂತ ಪ್ರಯತ್ನ ಮಾಡ್ತಿದ್ರೆ ಅಂತಹ ಅವಕಾಶಗಳು ಈ ವಾರದಲ್ಲಿ ಸಿಗುತ್ತೆ. ಹಣಕಾಸಿನ ವಿಷಯ, ಕುಟುಂಬದ ವಿಚಾರ ಮತ್ತು ವೃತ್ತಿ ವಿಚಾರದಲ್ಲಿ ಎಲ್ಲದರಲ್ಲೂ ತುಂಬಾ ಚೆನ್ನಾಗಿದೆ. ಇನ್ನು ಪಂಚಮ ಸ್ಥಾನವನ್ನ ಕಲಿಕೆ ಅಂತ ಹೇಳ್ತೀವಿ, ಪಂಚಮಾಧಿಪತಿ 6ನೇ ಮನೇಲಿ ಇರೋದ್ರಿಂದ ವಿದ್ಯಾರ್ಥಿಗಳಿಗೂ ಅಷ್ಟೇ ಬಹಳ ಬಹಳ ಚೆನ್ನಾಗಿದೆ ಅಂತ ಹೇಳ್ಬೋದು. ಎಲ್ಲದಕ್ಕಿಂತ ಹೆಚ್ಚಾಗಿ ಸಮಸ್ಯೆಗಳು ಏನಿತ್ತು ಅದನ್ನ ನಿವಾರಣೆ ಮಾಡ್ಕೊಳ್ತೀರಾ. ನಿಮ್ಮ ಒಂದು ಉದ್ಯೋಗದಲ್ಲಿ ಏನಾದ್ರೂ ಸಮಸ್ಯೆ ಇದ್ರೂ ಕೂಡ ಅದು ಕ್ಲಿಯರ್ ಆಗುತ್ತೆ. ಕೆಲಸ ಚೇಂಜ್ ಮಾಡಬೇಕು ಅಂತ ಅನ್ಕೊಂಡಿರೋರ್ಗೆ ಉತ್ತಮ ಅವಕಾಶಗಳು ನಿಮ್ಮನ್ನ ಹರಸಿ ಬರುತ್ತೆ. ಈಗಿರೋ ಕೆಲಸದಲ್ಲಿ ತುಂಬಾ ಸಮಸ್ಯೆ ಇದೆ, ಬೇರೆ ಏನಾದ್ರೂ ಒಂದು ಒಳ್ಳೆ ಅವಕಾಶ ಸಿಗುತ್ತಾ ಅಂತೇಳಿ ಪ್ರಯತ್ನ ಮಾಡ್ತಿದ್ರೆ ಅನ್ಕೊಳ್ಳಿ ತುಲಾ ರಾಶಿಯವರು, ಅವರಿಗೆ ಏನಾದ್ರೂ ಒಂದು ಉತ್ತಮವಾದ ಅವಕಾಶಗಳು ಈ ವಾರದಲ್ಲಿ ಬರುತ್ತೆ. ಖಂಡಿತ ನೀವು ಆ ಒಂದು ಅವಕಾಶಗಳನ್ನ ಬಳಸಿಕೊಳ್ಳಿ, ಖಂಡಿತ ಒಳ್ಳೇದಾಗತ್ತೆ. ಯಾಕಂದ್ರೆ ಟೈಮ್ ಚೆನ್ನಾಗಿದ್ದಾಗ ನಮ್ಗೆಲ್ಲದು ಒಳ್ಳೇದೇ ಆಗತ್ತೆ.
ಗುರು ಕರ್ಮಸ್ಥಾನದ ಗುರುಬಲ ಇಲ್ಲದೆ ಹೋದ್ರು ಗುರು ಕರ್ಮಸ್ಥಾನಕ್ಕೆ ಬರೋದು ಬಹಳ ವಿಶೇಷ. ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ಏನೋ ಒಂದು ಬದಲಾವಣೆ, ಜೊತೆಗೆ ನಿಮ್ ರಾಶ್ಯಾಧಿಪತಿನೂ ನಿಮ್ಗೆ ಸಹಾಯಕ್ಕೆ ನಿಲ್ತಾನೆ. ಭಾಗ್ಯಾಧಿಪತಿ ನಿಮ್ ರಾಶಿಯಲ್ಲಿದ್ದಾನೆ. ಅದೃಷ್ಟ. ಹೈಯರ್ ಎಜುಕೇಶನ್ಗೋಸ್ಕರ ಅಥವಾ ನಿಮ್ಮ ಒಂದು ವೃತ್ತಿಗೋಸ್ಕರ ಫಾರಿನ್ಗೆ ಹೋಗ್ಬೇಕು ಅಂತೇಳಿ ಪ್ರಯತ್ನ ಮಾಡ್ತಾ ಇರೋರಿಗೆ ಆ ತರದ ಅವಕಾಶ ಕೂಡ ನಿಮ್ಗೆ ಸಿಗುತ್ತೆ ಈ ವಾರದಲ್ಲಿ. ಎಲ್ಲಾ ರೀತಿಯಲ್ಲೂ ಚೆನ್ನಾಗಿದೆ ತುಲಾ ರಾಶಿಯವರಿಗೆ. ಪಂಚಮದಲ್ಲಿರುವಂತಹ ರಾಹು ಮಾತ್ರ ಸ್ವಲ್ಪ ಅಶುಭ ಫಲ. ಏನೋ ಒಂಥರ ಕೆಲವೊಂದ್ಸಲ ಆಗುತ್ತೋ ಇಲ್ವೋ ಅನ್ನೋ ಭ್ರಮೆ ಅಥವಾ ಡೌಟ್ ಈ ತರದ್ ಬರುತ್ತೆ, ಅಷ್ಟು ಬಿಟ್ರೆ ಬೇರೆ ಏನು ಅದು ಕೂಡ ಯಾವುದೇ ರೀತಿಯ ತೊಂದರೆಗಳನ್ನ ಮಾಡೋದಿಲ್ಲ ರಾಹು. ಈ ಒಂದು ವಿಚಾರದಲ್ಲಿ ಎಲ್ಲಾ ರೀತಿಯಲ್ಲೂ ಕೂಡ ಚೆನ್ನಾಗಿದೆ ತುಲಾ ರಾಶಿಯವರಿಗೆ. ಕೆಲಸ ಕಾರ್ಯಗಳು, ಹಣಕಾಸಿನ ವಿಚಾರ ಮತ್ತೆ ಮಾತಿನಿಂದ ಅನುಕೂಲಗಳಾಗುತ್ತೆ ನಿಮ್ಗೆ. ಮಾತಿಗೆ ಕಾರಕ ಬುಧ ನಿಮ್ ರಾಶಿಯಲ್ಲಿದ್ದಾನೆ. ನಿಮ್ಮ ಮಾತಿನ ಮೂಲಕ ಇತರರನ್ನ ಸೆಳೆಯುವಂಥದ್ದು, ವ್ಯವಹಾರಗಳಲ್ಲಿ ಸಕ್ಸಸ್ ಆಗುವಂಥದ್ದು, ಒಪ್ಪಂದಗಳನ್ನ ಮಾಡ್ಕೊಳ್ಳುವಂಥದ್ದು, ನಿಮ್ಮ ಮಾತಿನ ಮೂಲಕ ನಿಮ್ಮ ಟ್ಯಾಲೆಂಟ್ ಅನ್ನ ನೀವು ವ್ಯಕ್ತಪಡಿಸುವಂಥದ್ದು, ಇದೆಲ್ಲವೂ ಕೂಡ ಇರುತ್ತೆ. ಹಾಗಾಗಿ ನಿಮ್ಮ ಸ್ಥಾನ ಮಾನ, ಗೌರವ, ಕೀರ್ತಿ, ಪ್ರತಿಷ್ಠೆ ಎಲ್ಲವೂ ವೃದ್ಧಿ ಆಗುತ್ತೆ. ಮತ್ತೆ ಹಣಕಾಸಿನ ವಿಚಾರ, ಉದ್ಯೋಗ ಎಲ್ಲದರಲ್ಲೂ ಕೂಡ ಅಭಿವೃದ್ಧಿ ಕೂಡ ಆಗುತ್ತೆ. ಹಾಗಾಗಿ ಈ ವಾರದಲ್ಲಿ ತುಲಾ ರಾಶಿಯವರಿಗೆ ತುಂಬಾ ಚೆನ್ನಾಗಿದೆ. ತುಂಬಾ ಒಳ್ಳೆ ಟೈಮ್ ಇದು ನಿಮ್ಗೆ ಅಂತ ಹೇಳ್ಬೋದು. ವೃಶ್ಚಿಕ ರಾಶಿಯವರಿಗೆ ರಾಶಿಯಾಧಿಪತಿ ನಿಮ್ಮ ರಾಶಿಯಲ್ಲೇ ಇದ್ದಾನೆ. ಅವನ ಜೊತೆನಲ್ಲಿ ರವಿ ಕೂಡ ಸೇರ್ಕೊಂಡ್ಬಿಟ್ಟಿದ್ದಾನೆ ನೋಡಿ. ಕುಜನಿಗೆ ಸ್ವಕ್ಷೇತ್ರ ವೃಶ್ಚಿಕ ರಾಶಿ. ಸ್ವಕ್ಷೇತ್ರದಲ್ಲಿ ಇರುವಂತಹ ಗ್ರಹ ತುಂಬಾ ಪ್ರಬಲನಾಗಿರ್ತಾನೆ. ನಿಮಗೆ ಒಂದಷ್ಟು ಶುಭ ಫಲಗಳನ್ನ ಕೊಡೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾನೆ. ಹಾಗಾಗಿ ಯಾರ್ಯಾರೆಲ್ಲ ಸ್ವಂತ ಉದ್ಯೋಗ ಮಾಡ್ತಾ ಇದ್ದೀರೋ ವ್ಯಾಪಾರದಲ್ಲಿ ಹೆಚ್ಚಿನ ಅಭಿವೃದ್ಧಿ, ಮತ್ತೆ ಸ್ವಲ್ಪ ಜಾಸ್ತಿ ಕೆಲಸ ಮಾಡ್ತೀರಾ. ಅಂದ್ರೆ ಒಂದಷ್ಟು ಯೋಜನೆಗಳನ್ನ ನೀವು ರೂಪಿಸ್ಕೊಂಡಿರ್ತೀರಾ. ನಾನು ಇಂತಿಂತೆಲ್ಲ ಮಾಡ್ಬೇಕು ಅಂತೇಳಿ ನಿಮ್ಮ ಒಂದು ಸ್ವ ಉದ್ಯೋಗದಲ್ಲಿ ಕೆಲವೊಂದು ಬದಲಾವಣೆಗಳು ಕೂಡ ಮಾಡ್ಕೊಳ್ತೀರಾ. ಬಟ್ ಆ ಬದಲಾವಣೆಗಳು ನಿಮ್ಗೆ ಬಹಳಷ್ಟು ಅನುಕೂಲವನ್ನೇ ತಂದ್ಕೊಡುತ್ತೆ. ಆ ಒಂದು ಕುಜನ ಜೊತೆಯಲ್ಲಿ ರವಿ ಇರೋದ್ರಿಂದ ನಿಮ್ಮ ಆತ್ಮವಿಶ್ವಾಸ ಜಾಸ್ತಿ ಆಗತ್ತೆ. ನೀವೇನು ಚೇಂಜಸ್ ಮಾಡ್ಕೊಳ್ತೀರಾ ಕೆಲಸದಲ್ಲಿ ಅದು ನಿಮ್ಗೆ ರಿಸಲ್ಟ್ ಕೊಡುತ್ತೆ ಅನ್ನೋ ನಂಬಿಕೆ ನಿಮ್ಗೆ ಜಾಸ್ತಿ ಇರುತ್ತೆ. ಹಾಗಾಗಿ ವ್ಯಾಪಾರ ವ್ಯವಹಾರಗಳಲ್ಲಿ ಅದ್ಭುತವಾದಂತ ಯಶಸ್ಸನ್ನ ಕಾಣ್ತೀರಾ. ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡ್ತಾ ಇರೋರ್ಗೂ ಚೆನ್ನಾಗಿದೆ, ಯಾಕಂದ್ರೆ ಶುಕ್ರ 12ನೇ ಮನೇಲಿದ್ದಾನೆ. ಆದ್ರೆ ನೀವು ಎಕ್ಸ್ಪೆಕ್ಟ್ ಮಾಡಿದಕ್ಕಿಂತ ಸ್ವಲ್ಪ ಕಡಿಮೆ ಆಗುತ್ತೆ, ಬಟ್ ಪರವಾಗಿಲ್ಲ. ಲಾಭಾಧಿಪತಿ 12ನೇ ಮನೇಲಿದ್ದಾನೆ. ಖರ್ಚು ಮಾಡ್ತೀರಾ. ನಿಮ್ಮ ಸಂಗಾತಿಗೋಸ್ಕರ ಖರ್ಚು ಮಾಡುವಂಥದ್ದು ಅಥವಾ ದೂರ ಪ್ರಯಾಣವನ್ನ ಮಾಡಿ ಆ ಪ್ರಯಾಣಕ್ಕೋಸ್ಕರ ಸ್ವಲ್ಪ ಖರ್ಚುಗಳಾಗುವಂಥದ್ದು ಆಗುತ್ತೆ. ಧನಾಧಿಪತಿ ಭಾಗ್ಯದಲ್ಲಿರೋದ್ರಿಂದ ಹಣಕಾಸಿನ ವಿಷಯದಲ್ಲಿ ತೊಂದರೆ ಇಲ್ಲ. ಖರ್ಚುನೂ ಇರುತ್ತೆ, ಆದಾಯನೂ ಬರುತ್ತೆ. ಹಾಗಾಗಿ ಫೈನಾನ್ಷಿಯಲ್ ಪ್ರಾಬ್ಲಮ್ ಅಂತ ಏನಿರೋದಿಲ್ಲ. ಚತುರ್ಥಾಧಿಪತಿ ಪಂಚಮದಲ್ಲಿದ್ದಾನೆ. ಶನಿಯ ಮೇಲೆ ಇಲ್ಲಿ ಗುರುವಿನ ದೃಷ್ಟಿ ಇರೋದ್ರಿಂದ ಈವರೆಗೆ ಇದ್ದಂತಹ ಆತಂಕಗಳು, ಆರೋಗ್ಯದಲ್ಲಿ ತೊಂದರೆ ಇತ್ತು, ಮಕ್ಕಳ ವಿಷಯದಲ್ಲಿ ಟೆನ್ಷನ್ ಇತ್ತು, ಕುಟುಂಬದಲ್ಲಿ ಸಮಸ್ಯೆಗಳಿತ್ತು, ಹಣಕಾಸಿನ ವಿಚಾರದಲ್ಲಿ ಸಮಸ್ಯೆ ಇತ್ತು. ಯಾಕಂದ್ರೆ ಇವಾಗ ಪಂಚಮ ಶನಿ, ಅಷ್ಟಮ ಶನಿ, ಸಾಡೆ ಶನಿ ಅಂದ್ರೇನೆ ಹಾಗೆ ಏನಾದ್ರೂ ಒಂದು ಸಮಸ್ಯೆ ಕೊಡ್ತಾ ಇರ್ತಾನೆ. ಆ ತರದ ಎಲ್ಲಾ ಸಮಸ್ಯೆಗಳು ಏನೇ ಇದ್ರೂ ಕೂಡ ಅದೆಲ್ಲವೂ ಕೂಡ ನಿವಾರಣೆ ಆಗುವ ಟೈಮ್ ಇದು ವೃಶ್ಚಿಕ ರಾಶಿಯವರಿಗೆ. ಆಮೇಲೆ ಕುಜ ನಿಮ್ ರಾಶಿಯಲ್ಲಿರೋದ್ರಿಂದ ವ್ಯವಸಾಯವನ್ನ ನಂಬಿ ಬದುಕ್ತಾ ಇರುವಂತವ್ರು, ಕೃಷಿಕರು, ರೈತರು ನಿಮಗೆ ತುಂಬಾ ಚೆನ್ನಾಗಿದೆ. ಯಾಕೆಂದ್ರೆ ಕುಜ ನಿಮ್ ರಾಶಿಗೆ ಬಂದಿರೋದ್ರಿಂದ ನೀವ್ ಏನೇ ನಿರ್ಧಾರ ತಗೊಂಡ್ರು ಕೂಡ ಅದರಿಂದ ನಿಮ್ಗೆ ಅನುಕೂಲ ಆಗುತ್ತೆ. ಹಾಗೆ 6ನೇ ಮನೆ ಅಧಿಪತಿ ಮಂಗಳ ಗ್ರಹ ನಿಮ್ಮ ರಾಶಿಯಲ್ಲಿ ಇರೋದ್ರಿಂದ ಯಾರ್ಯಾರೆಲ್ಲ ಪ್ರೈವೇಟ್ ಜಾಬ್ ಅಲ್ಲಿ ಇದ್ದೀರಾ, ಸಂಸ್ಥೆಗಳಲ್ಲಿ ಬೇರೆಯವರ ಕೈ ಕೆಳಗೆ ಕೆಲಸ ಮಾಡ್ತಾ ಇದ್ದೀರಾ, ನಿಮಗೆ ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ಅದ್ಭುತವಾದ ಬದಲಾವಣೆ, ನಿಮ್ಮ ಮೇಲಧಿಕಾರಿಗಳಿಂದ ಹೊಗಳಿಕೆಯನ್ನು ಪಡಿತೀರಾ. ದಶಮಾಧಿಪತಿ ನಿಮ್ಮ ರಾಶಿಯಲ್ಲಿ ಇರೋದ್ರಿಂದ ಹಾಗೆ ಅಲ್ಲಿ ನಿಮಗೆ ವಿಶೇಷ ಜವಾಬ್ದಾರಿಗಳು. ಯಾಕಂದ್ರೆ ಇಲ್ಲಿ ಕುಜ ಸಂಘಟನಾಕಾರರಿಗೆ ಕಾರಕ, ರವಿ ಕೂಡ ಸಂಘಟನೆ ಮಾಡುವಂಥದ್ದು ಅಥವಾ ಲೀಡರ್ಶಿಪ್ ಕ್ವಾಲಿಟಿಯನ್ನ ಕೊಡ್ತಾನೆ ರವಿ ಕೂಡ. ಸೊ ಈ ಗುಣ ಯೂಶುವಲ್ ಆಗಿ ವೃಶ್ಚಿಕ ರಾಶಿಯವರಿಗೆ ಬೈ ಬರ್ತ್ ಬಂದಿರುತ್ತೆ. ಯಾವುದೇ ಒಂದು ಟೀಮ್ ಕಟ್ಟೋದು ಅಥವಾ ಸಂಘಟನೆಯನ್ನ ಮಾಡ್ಕೊಳ್ಳುವಂಥದ್ದು, ಹೋರಾಟ ಮಾಡೋದು, ಮತ್ತೆ ನಾಯಕತ್ವದ ಗುಣ ಅಂತ ಹೇಳ್ತೀವಿ. ಇದು ವೃಶ್ಚಿಕ ರಾಶಿಯವರಿಗೆ, ಮೇಷರಾಶಿಯವರಿಗೆ ಜಾಸ್ತಿ ಇರುತ್ತೆ. ಅದ್ರ ಜೊತೆಗೆ ಇವಾಗ ನಿಮ್ ರಾಶ್ಯಾಧಿಪತಿನೇ ನಿಮ್ ರಾಶಿಯಲ್ಲಿ ಬಂದು ಅವನ ಜೊತೆ ರವಿನೂ ಸೇರ್ಕೊಂಡ್ಬಿಟ್ಟ ಅಂದ್ರೆ ಆ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಇನ್ನೂ ಜಾಸ್ತಿ ಆಗ್ಬಿಡುತ್ತೆ. ಹಾಗಾಗಿ ವೃತ್ತಿ ಕ್ಷೇತ್ರದಲ್ಲಿ ನಿಮ್ಗೆ ವಿಶೇಷ ಜವಾಬ್ದಾರಿಗಳು ಸಿಗುತ್ತೆ. ಸರ್ಕಾರಿ ಉದ್ಯೋಗದಲ್ಲಿರುವಂತವ್ರಿಗೂ ಅಷ್ಟೇ, ಪ್ರೈವೇಟ್ ಜಾಬ್ ಅಲ್ಲಿ ಇರೋರ್ಗೂ ಅಷ್ಟೇ. ಆ ಜವಾಬ್ದಾರಿಗಳನ್ನ ಎಷ್ಟರ ಮಟ್ಟಿಗೆ ನಿಭಾಯಿಸ್ತೀರ ಅನ್ನೋದು ಈ ವಾರದ ಚಾಲೆಂಜ್ ಆಗಿರುತ್ತೆ. ಬಟ್ ಖಂಡಿತ ನಿಭಾಯಿಸ್ತೀರ. ಯಾಕಂದ್ರೆ ಸಿಕ್ಕಾಪಟ್ಟೆ ಕಾನ್ಫಿಡೆನ್ಸ್ ಇರುತ್ತೆ, ಪರಿಶ್ರಮ ಜಾಸ್ತಿ ಇರುತ್ತೆ. 9ನೇ ಮನೇಲಿ ಗುರು ಇರೋದ್ರಿಂದ ಗುರು ದೃಷ್ಟಿ ಕೂಡ ಇರುತ್ತೆ. ನಾವ್ ಎಷ್ಟೇ ಪ್ರಯತ್ನ ಮಾಡ್ಬೋದು, ಎಷ್ಟೇ ಬುದ್ಧಿವಂತಿಕೆ ಇರ್ಬೋದು, ಪರಮಾತ್ಮನ ಅನುಗ್ರಹ ಬೇಕೇ ಬೇಕಲ್ವಾ. ಈ ಪರಮಾತ್ಮನ ಅನುಗ್ರಹವನ್ನ ನಾವು ತಿಳಿಯೋದೇ 9ನೇ ಮನೆಯ ಅಧಿಪತಿಯಿಂದ. ಈ 9ನೇ ಮನೆಯಲ್ಲಿ ಗುರುಗ್ರಹ ಬಂದಿದ್ದಾನೆ ಅಂದ್ರೆ ಅವನ ದೃಷ್ಟಿ ನಿಮ್ ಮೇಲೆ ಇದೆ ಅಂದ್ರೆ ದೈವಾನುಗ್ರಹ ಕೂಡ ಇರುತ್ತೆ.
ಹಾಗಾಗಿ ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ನಿಮ್ಮ ಶ್ರಮ, ನಿಮ್ಮ ಪ್ರಯತ್ನ ಇದಕ್ಕೆ ತಕ್ಕಂತಹ ಫಲವನ್ನು ಕೂಡ ಪಡಿತೀರಾ, ಉತ್ತಮ ಗೌರವವನ್ನು ಕೂಡ ಪಡಿತೀರಾ. ಮನೆಯಲ್ಲಿ ವಿಶೇಷವಾಗಿ ದೈವ ಕಾರ್ಯಗಳು, ಪೂಜೆಗಳು, ಪುನಸ್ಕಾರಗಳು, ಕೆಲವೊಂದು ಧರ್ಮದ ವಿಚಾರಗಳ ಬಗ್ಗೆ ತಿಳ್ಕೊಳ್ತೀರಾ. ನಿಮ್ಮ ದಿನಚರಿಯಲ್ಲಿ ಕೆಲವೊಂದನ್ನ ಆಡ್ ಮಾಡ್ಕೊಳ್ತೀರಾ, ಒಳ್ಳೆ ಅಭ್ಯಾಸಗಳನ್ನ ಆಡ್ ಮಾಡ್ಕೊಳ್ತೀರಾ. ಏನಾದ್ರೂ ಕೆಟ್ಟ ಅಭ್ಯಾಸಗಳಿತ್ತು ಅಂದ್ರೆ ಸ್ವಲ್ಪ ಅದನ್ನ ಕಡಿಮೆ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತೀರಾ. ಲೈಫ್ ಸ್ಟೈಲ್ ಸ್ವಲ್ಪ ಚೇಂಜ್ ಆಗುತ್ತೆ. ಗುರು ಭಾಗ್ಯಕ್ಕೆ ಬಂದಿದ್ದಾನೆ, 100% ಚೇಂಜ್ ಆಗ್ಲೇಬೇಕು. ಪಂಚಮ ಶನಿ, ಅಷ್ಟಮ ಶನಿ, ಸಾಡೆ ಸಾತ್ನಾಡಿ ಶನಿ ಬಂದಾಗ ನಮ್ಮ ಜೀವನದಲ್ಲಿ ಕಷ್ಟಗಳು ಬರುತ್ತೆ. ಕೆಲವೊಂದು ಬದಲಾವಣೆಗಳನ್ನ ಮಾಡ್ಕೊಳ್ಳಿ ಅನ್ನೋದು ಶನಿಯ ಉದ್ದೇಶ ಆಗಿರುತ್ತೆ. ನಮ್ಗೆ ಅದರ ತಿಳುವಳಿಕೆ ಇಲ್ಲ ಅಂದಾಗ ನಮಗ್ ಕಷ್ಟ ಆಗುತ್ತೆ. ಆದ್ರೆ ಈ ಗುರು ನೋಡಿ, ಶನಿ ನೀನ್ ಹೀಗ್ ಚೇಂಜ್ ಆಗು ಅಂತ ಡೈರೆಕ್ಟ್ ಆಗಿ ಬಂದ್ ಹೇಳಲ್ಲ, ಪನಿಷ್ಮೆಂಟ್ ಕೊಟ್ಟು ಅದರಿಂದ ನಮ್ಗೆ ಅರ್ಥ ಆಗೋ ಹಾಗೆ ಮಾಡ್ತಾನೆ. ಆದ್ರೆ ಗುರು ಹಾಗಲ್ಲ, ಅವನು ಬಹಳ ತಿಳುವಳಿಕೆಯಿಂದ ನೀನ್ ಮಾಡ್ತಾ ಇರೋ ತಪ್ಪು, ನೀನ್ ಈ ದಾರಿಯಲ್ಲಿ ಹೋಗು, ಈ ದಾರಿಯಲ್ಲಿ ಹೋಗು, ನಿನ್ನ ನಡೆ ನುಡಿ ಮಾತು ಇವುಗಳಲ್ಲಿ ಬದಲಾವಣೆಗಳು ಮಾಡ್ಕೊಂತ ಗುರು ನೇರವಾಗಿ ನಮ್ಗೆ ಹೇಳ್ತಾನೆ. ಆದ್ರೆ ಗುರುಬಲ ಇಲ್ಲದ ಸಂದರ್ಭದಲ್ಲಿ ಶನಿಯ ಎಫೆಕ್ಟ್ ಜಾಸ್ತಿ ಇರುತ್ತೆ, ಹೊಡೆತದ್ಮೇಲೆ ಹೊಡೆತ ಕೊಡ್ತಾ ಇರ್ತಾನೆ. ಆದ್ರೆ ಈಗ ಗುರು ಬಂದಿದ್ದಾನೆ, ತಾತ್ಕಾಲಿಕವಾಗಿ ಬಂದ್ರೂ ಕೂಡ ಕೆಲವೊಂದು ಆಲೋಚನೆಗಳು ನಿಮ್ಮ ತಲೆಗೆ ಬರುತ್ತೆ. ಪೂರ್ಣ ಮೆದುಳಿಗೆ ಕಾರಕ ಗುರು, ಜೀವಕಾರಕ. ಈ ಜೀವ ಹೇಗೆ ಬದುಕಬೇಕು, ಈ ಜೀವ ಇರೋವರೆಗೂ 4 ಜನಕ್ಕೆ ಉಪಕಾರ ಆಗೋ ಆಗಿರ್ಬೇಕು ಅಂತ ಹೇಳಿ ಒಂದಷ್ಟು ವಿಚಾರಗಳನ್ನ ಗುರು ನಮ್ಗೆ ತಿಳುವಳಿಕೆ ಕೊಡ್ತಾನೆ, ಜಾತಕದ ಮೂಲಕ, ಗೋಚಾರದ ಮೂಲಕ. ಈಗ ನಿಮ್ಗೆ ಏನ್ ಅನ್ಸುತ್ತೆ, ಏನ್ ಚೇಂಜಸ್ ಮಾಡ್ಕೋಬೇಕು ಅಂತ ಅನ್ಸುತ್ತೆ ನಿಮ್ ಲೈಫಲ್ಲಿ, ಅದೆಲ್ಲವೂ ಗುರುವಿನಿಂದ ಬರ್ತಾ ಇರುವಂತ ತಿಳುವಳಿಕೆ. ಖಂಡಿತ ಮಾಡ್ಕೊಳ್ಳಿ. ಅದ್ ನಾಳೆ ನೋಡೋಣ, ನಾಡದ್ ನೋಡೋಣ ಅನ್ಬೇಡಿ. ಯಾಕಂದ್ರೆ ಡಿಸೆಂಬರ್ ಫಸ್ಟ್ ವೀಕ್ ಅಲ್ಲಿ ಗುರು ಮತ್ತೆ ವಾಪಸ್ ಅಷ್ಟಮ ಕೊಟ್ಟೋಗ್ತಾನೆ. ಇವತ್ ನಿಮ್ಗೆ ಅನ್ಸಿರೋದು ನಾಳೆ ಬೇಡ ಅನ್ಸ್ಬೋದು. ಈ ಕ್ಷಣಕ್ಕೆ ಏನ್ ಅನಿಸ್ತಾ ಇದೆ ಅದನ್ನ ಮಾಡಿ. ಗುರುದೃಷ್ಟಿ ಬಿದ್ದಾಗ ನಮಗೆ ಏನ್ ಅನಿಸುತ್ತೆ ಅದು ನಮಗೆ ಉತ್ತಮವಾದ ಸಲಹೆ ಆಗಿರುತ್ತೆ. ಹಾಗಾಗಿ ಏನೇ ಒಂದು ಚೇಂಜಸ್ ಮಾಡ್ಕೋಬೇಕು ನಿಮ್ಮ ಲೈಫಲ್ಲಿ ಅಂದ್ರೆ ಖಂಡಿತ ಒಳ್ಳೆ ಟೈಮು, ಮಾಡ್ಕೊಳ್ಳಿ. ಹಾಗೆ ವಿದ್ಯಾರ್ಥಿಗಳಿಗೆ ಚೆನ್ನಾಗಿದೆ ಅಂತಂದ್ರೆ ಅಲ್ಲ, 5ನೇ ಮನೆಗೆ ಗುರುದೃಷ್ಟಿ ಇರೋದ್ರಿಂದ ವಿದ್ಯಾರ್ಥಿಗಳಿಗೂ ಚೆನ್ನಾಗಿದೆ. ಕೆಲಸ ಕಾರ್ಯಗಳು ಎಲ್ಲದರಲ್ಲೂ ಕೂಡ ಶುಭ ಫಲವನ್ನ ಪಡೆಯೋದ್ರಿಂದ ವೃಶ್ಚಿಕ ರಾಶಿಯವರಿಗೆ ಈ ವಾರ ಬಹಳ ಶುಭದಾಯಕ ವಾರ ಅಂತ ಹೇಳ್ಬೋದು. ಧನಸ್ಸು ರಾಶಿ. ಧನಸ್ಸು ರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿ ಅಷ್ಟಮದಲ್ಲಿ ಸ್ಥಿತನಾಗಿದ್ದಾನೆ. ಅಷ್ಟಮದಲ್ಲಿ ಸ್ಥಿತನಾಗಿರೋದ್ರಿಂದ ಭಯ ಆತಂಕ ಸಹಜವಾಗಿರುತ್ತೆ. ಗುರುಬಲ ಇಲ್ಲ. ಭಯ ಆತಂಕ ಸಹಜವಾಗಿ ಇಲ್ಲದೆ ಹೋದ್ರೂ ಕೂಡ ಅಯ್ಯೋ ನನ್ ಗುರುಬಲ ಹೋಗ್ತಿದೆ ಅಂತ ನೀವು ಅನ್ಕೊಂಡ್ರೆ ಅದೇ ನಿಮಗ್ ಭಯ ಆತಂಕ. ಗುರುಬಲ ಎಲ್ಲೂ ಹೋಗಲ್ಲ. ಒಂದ್ 15 ದಿನ, ಇನ್ನೊಂದ್ 15 ದಿನ ಇದ್ದು ವಾಪಸ್ ಮಿಥುನ ರಾಶಿಗೆ ಬರ್ತಾನೆ, ಏನೋ ತೊಂದ್ರೆ ಇಲ್ಲ. ಎಫೆಕ್ಟ್ ಏನಪ್ಪಾ ಅಂದ್ರೆ ಸ್ವಲ್ಪ ಜಾಸ್ತಿ ಖರ್ಚಾಗ್ತಾ ಇರುತ್ತೆ ಕುಟುಂಬದಲ್ಲಿ. ಆಮೇಲೆ ಕುಟುಂಬದಲ್ಲಿ ಏನಾದ್ರೂ ಒಂಚೂರು ಅವಘಡಗಳಾಗ್ತಾ ಇರುತ್ತೆ, ಅದು ಸ್ವಲ್ಪ ಆತಂಕ ಆಗುತ್ತೆ. ಏನೋ ಕನ್ನಡಿ ಬಿದ್ದೋಯ್ತು, ಅಥವಾ ಫ್ಲವರ್ ವಾಸ್ ಒಡೆದೋಯ್ತು, ಏನೋ ಗಾಜಿನ ವಸ್ತು ಒಡೆದೋಯ್ತು, ಈ ತರದ್ ಏನಾದ್ರೂ ಈ ತರದೆಲ್ಲ ಇನ್ಸಿಡೆಂಟ್ ನಡೆದಾಗ ಸಹಜವಾಗಿ ಆತಂಕ ಆಗುತ್ತೆ, ಭಯ ಆಗುತ್ತೆ. ಅವನೊಂದು ಕೆಟ್ಟ ಕನ್ಸು ಬಿಟ್ಬಿಡ್ತು, ಭಯ ಪಡಿಸುವಂತ ವಿಚಾರಗಳಿದೆಲ್ಲ. ಬಟ್ ಭಯ ಪಡೋ ಅವಶ್ಯಕತೆ ಇಲ್ಲ. ಎಲ್ಲವನ್ನೂ ನಾವು ಮುನ್ಸೂಚನೆ ಅಂತಾನೆ ತಗೊಳಕ್ ಆಗಲ್ಲ. ಮತ್ತೆ ಇನ್ನೊಂದು ಹೇಳ್ತೀನಿ, ಆಧ್ಯಾತ್ಮದಲ್ಲಿ ನಾವು ಒಂದು ಹಂತಕ್ಕೆ ಹೋದ್ಮೇಲೆ, ಪರಮಾತ್ಮ ಅಂತೇಳಿ ನಾವು ಸಂಪೂರ್ಣವಾಗಿ ಸರೆಂಡರ್ ಆದ್ಮೇಲೆ ಇಂಥದ್ದಕ್ಕೆಲ್ಲ ನಾವು ಭಯನೇ ಪಡಬಾರ್ದು. ಎಲ್ಲವೂ ಆಕಸ್ಮಿಕ ಅನ್ಕೋತಾ ಇರ್ಬೇಕು. ದೇವರು ಇದ್ದಾನೆ ನಮ್ ಜೊತೆ, ಪರಮಾತ್ಮ ಇದ್ದಾನೆ ನಮ್ ಜೊತೆ. ನಾವು ಭಯ ಪಟ್ಟಷ್ಟು ಸಮಸ್ಯೆ ಜಾಸ್ತಿ ಆಗುತ್ತೆ. ನಮ್ಮ ಭಾವನೆ ಯಾವಾಗ್ಲೂ ದೃಢವಾಗಿರ್ಬೇಕು. ಏನೂ ಆಗಕ್ ಬಿಡಲ್ಲ, ನನ್ ಜೊತೆ ಪರಮಾತ್ಮ ಇರ್ತಾನೆ, ಇದನ್ನ ಯಾವಾಗ್ಲೂ ಅನ್ಕೋತಾ ಇರ್ಬೇಕು. ಸ್ವಲ್ಪ ಈ ವಾರದಲ್ಲಿ ಧನಸ್ಸು ರಾಶಿಯವರಿಗೆ ಅಯ್ಯೋ ಏನಾಗುತ್ತೆ ಏನೋ ಈ ತರ ಭಯ ಆಗ್ತಿರುತ್ತೆ. ಕುಟುಂಬದ ಬಗ್ಗೆ ಸಿಕ್ಕಾಪಟ್ಟೆ ಭಯ ಪಡ್ತಿರ್ತೀರ. ಯಾಕೆಂದ್ರೆ ನಿಮ್ಮ ಕುಟುಂಬ ಸ್ಥಾನ ಗುರುವಿನ ನೀಚ ಸ್ಥಾನವಾಗಿರುತ್ತೆ. ಹಾಗಾಗಿ ನಾಳಿನ ಭವಿಷ್ಯ ಹೇಗೋ, ಮಕ್ಕಳು ಹೇಗಾಗ್ತಾರೋ, ಏನೇನೋ ಕಲ್ಪನೆಗಳು, ಅದೆಲ್ಲ ಬೇಡ. ವ್ಯಾವಹಾರಿಕವಾಗಿ ಹೇಗಿದೆ ಅದ್ರ ಕಡೆ ಗಮನ ಕೊಡಿ. ಇನ್ನು ವ್ಯಾವಹಾರಿಕವಾಗಿ ಉದ್ಯೋಗ ಅಂತ ಬಂದಾಗ ಸ್ವಂತ ಉದ್ಯೋಗವನ್ನ ಮಾಡುವಂತವ್ರಿಗೆ ಸಾಧಾರಣ ಫಲ ಇರುತ್ತೆ. ಅಂದ್ರೆ ತುಂಬಾ ಚೆನ್ನಾಗಿದೆ ಅಂತನಲ್ಲ, ನಾಟ್ ಬ್ಯಾಡ್ ಅನ್ನೋ ತರ ಪರವಾಗಿಲ್ಲ. 12ನೇ ಮನೆಯಲ್ಲಿ ಕುಜ ಇದ್ದಾನೆ. ಇದು ನಿಮಗೆ ವಿದೇಶದ ಯೋಗವನ್ನ ಕೊಡುತ್ತೆ. ಯಾರ್ಯಾರೆಲ್ಲ ಧನಸ್ಸು ರಾಶಿಯವರು ಉನ್ನತ ವ್ಯಾಸಂಗಕ್ಕೋಸ್ಕರ ವಿದೇಶಕ್ಕೆ ಹೋಗ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀರೋ, ಅಥವಾ ನಿಮ್ಮ ಕೆಲಸಕ್ಕೋಸ್ಕರ ಫಾರಿನ್ ಅಲ್ಲಿ ಉದ್ಯೋಗಕ್ಕೋಸ್ಕರ ಪ್ರಯತ್ನ ಮಾಡ್ತಿದ್ರೋ, ನಿಮಗೆ ಈ ವಾರದಲ್ಲಿ ಅಂತಹ ಅವಕಾಶಗಳು ಸಿಗುವ ಸಾಧ್ಯತೆ ಇದೆ. ಇನ್ನು ಉದ್ಯೋಗ ಅಂತ ಬಂದಾಗ ಪ್ರೈವೇಟ್ ಜಾಬ್ ಅಲ್ಲಿ ಇರೋರಿಗೆ ಬಹಳ ಚೆನ್ನಾಗಿದೆ. ಯಾಕಂದ್ರೆ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡೋದಕ್ಕೆ ಅಥವಾ ಬೇರೆಯವ್ರ ಕೈ ಕೆಳಗೆ ಕೆಲಸ ಮಾಡೋದಕ್ಕೆ ನಾವು 6ನೇ ಮನೆನ ನೋಡ್ತೀವಿ. ಸರ್ಕಾರಿ ಉದ್ಯೋಗ ಕೂಡ ನಾವು 6ನೇ ಮನೆಯನ್ನು ನೋಡ್ಬೇಕು, ರವಿಯನ್ನು ಕೂಡ ನೋಡ್ಬೇಕಾಗತ್ತೆ. ಬಟ್ ರವಿ ಇಲ್ಲಿ 12ನೇ ಮನೇಲಿ ಇರೋದ್ರಿಂದ ಸರ್ಕಾರಿ ಉದ್ಯೋಗದಲ್ಲಿರುವಂತವ್ರಿಗೆ ತೊಂದರೆ ಅಂತ ಏನಿಲ್ಲ. ನಿಮಗ್ ಕೊಟ್ಟಿರೋ ಕೆಲಸನ
ಕಂಪ್ಲೀಟ್ ಮಾಡೋದಕ್ಕೆ ಸ್ಲೋ ಆಗ್ತಾ ಇರುತ್ತೆ. ಏನೋ ಒಂದು ಅಡೆತಡೆ ಬಂತು, ಏನೋ ವಿಘ್ನಗಳು ಬಂತು, ಕೆಲಸ ಸ್ಲೋ ಆಯ್ತು ಅಷ್ಟೇ, ಬೇರೆ ಏನು ಪ್ರಾಬ್ಲಮ್ ಇಲ್ಲ. ಆದ್ರೆ ಖಾಸಗಿ ಕಂಪನಿಗಳಲ್ಲಿ ಕೆಲಸ ಮಾಡುವಂತವ್ರಿಗೆ, ಪ್ರೈವೇಟ್ ಜಾಬ್ ಅಲ್ಲಿ ಇರುವಂತವ್ರಿಗೆ ತುಂಬಾ ಚೆನ್ನಾಗಿದೆ. ಯಾಕಂದ್ರೆ 6ನೇ ಮನೆ ಅಧಿಪತಿ ನಿಮ್ಗೆ ಶುಕ್ರ ಗ್ರಹ ಎಲ್ಲಿದ್ದಾನೆ? 11ನೇ ಮನೇಲಿ ಇದ್ದಾನೆ. ಸ್ವಕ್ಷೇತ್ರ ಮೂಲ ತ್ರಿಕೋನ, ಅವನ ಜೊತೆನಲ್ಲಿ ಯಾರಿದ್ದಾರೆ? ಬುಧ ಗ್ರಹ, ನಿಮಗೆ ದಶಮಾಧಿಪತಿ, ಕರ್ಮಾಧಿಪತಿಯಾದಂತಹ ಬುಧನು ಷಷ್ಠಾಧಿಪತಿ ಲಾಭಾಧಿಪತಿಯಾದ ಶುಕ್ರನೊಟ್ಟಿಗೆ ಇರೋದ್ರಿಂದ ಪ್ರೈವೇಟ್ ಜಾಬ್ ಅಲ್ಲಿ ಇರೋರಿಗೆ ಬಹಳ ಚೆನ್ನಾಗಿದೆ. ಹಣಕಾಸಿನ ವಿಷಯ ಇತ್ಯಾದಿಗಳಲ್ಲಿ ಏನು ತೊಂದರೆ ಇಲ್ಲ. ಖರ್ಚು ಜಾಸ್ತಿ ಆದ್ರೂ ಕೂಡ ನಿಮ್ಗೆ ಲಾಭದಲ್ಲಿ ಶುಕ್ರ ಇರೋದ್ರಿಂದ ಲಾಭ ಅಂತೂ ಇದ್ದೇ ಇರುತ್ತೆ. ಆದ್ರೆ ನಿಮ್ದೊಂಚೂರು ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರುತ್ತೆ ಅಷ್ಟೇ. ಆದ್ರೆ ತಕ್ಕ ಮಟ್ಟಿಗೆ ಲಾಭ ಅಂತೂ ಖಂಡಿತ ಇರುತ್ತೆ. ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡೋರಿಗೆ ತುಂಬಾ ಚೆನ್ನಾಗಿದೆ. ಯಾಕಂದ್ರೆ ಸಪ್ತಮಾಧಿಪತಿ ಬುಧ ನಿಮ್ಗೆ, ಅವನು ಲಾಭದಲ್ಲಿ ಇರೋದ್ರಿಂದ ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡುವಂತವ್ರಿಗೆ ಅದ್ಭುತವಾದಂತಹ ಲಾಭ. ಪಂಚಮಾಧಿಪತಿ ಕುಜಗ್ರಹ 12ನೇ ಮನೇಲಿ ಇದ್ದಾನೆ, ದುಸ್ಥಾನ. ಆದ್ರೆ ದುಸ್ಥಾನದಲ್ಲಿದ್ರೂ ಸ್ವಕ್ಷೇತ್ರದಲ್ಲಿದ್ದಾನೆ. ಹಾಗಾಗಿ ವಿದ್ಯಾರ್ಥಿಗಳಿಗೆ ಗುರುಬಲ ಇಲ್ಲದೆ ಹೋದ್ರೂ ಕೂಡ ವಿದ್ಯಾಭ್ಯಾಸದಲ್ಲಿ ಏನು ತೊಂದರೆ ಇಲ್ಲ. ಯಾಕಂದ್ರೆ ಇಲ್ಲಿ ಪಂಚಮವನ್ನ ಬುಧ ಕೂಡ ನೋಡ್ತಾ ಇದ್ದಾನೆ. ವಿದ್ಯಾಭ್ಯಾಸಕ್ಕೆ ಆಸಕ್ತಿ ಒಂದೇ ಸಾಲದು, ಬುದ್ಧಿ ಕೂಡ ಬೇಕು. ಓದಿದ್ದು ಕಲಿತಿದ್ದು ನಮ್ಮ ಮೆದುಳಿನಲ್ಲಿ ಉಳಿಬೇಕು ಅಂದ್ರೆ ಆ ಒಂದು ಮೆಮೊರಿ ಪವರ್ ಕೊಡುವಂತ ಗ್ರಹ ಅಂದ್ರೆ ಬುಧ ಗ್ರಹ. ಅದಕ್ಕೆ ಬುಧನನ್ನ ಮರ್ಕ್ಯುರಿ ಅಂತ ಕರೀತಾರೆ. ಟಕ್ಕಂತ ನಮ್ಗೆ ನೆನಪಾಗ್ಬಿಡ್ಬೇಕು, ಟಕ್ಕಂತ ಅರ್ಥ ಆಗ್ಬಿಡ್ಬೇಕು. ಇದು ಬುಧನಿಂದ ಬರುವಂತದ್ದು. ಈ ಬುಧನ ದೃಷ್ಟಿ ಪಂಚಮಕ್ಕಿರೋದ್ರಿಂದ ವಿದ್ಯಾರ್ಥಿಗಳಿಗೆ ಏನು ಪ್ರಾಬ್ಲಮ್ ಇಲ್ಲ. ಅಯ್ಯೋ ಗುರುಬಲ ಹೊರಟಾಯ್ತು, ಓದೋದಕ್ಕೆ ಏನಾದ್ರು ತೊಂದರೆ ಆಗ್ಬಿಡುತ್ತೇನೋ ಆ ತರ ಎಲ್ಲ ಏನು ಅನ್ಕೋಬೇಡಿ. ಸದ್ಯಕ್ಕೆ ಈ ವಾರದಲ್ಲಿ ಬುಧ 11ನೇ ಮನೇಲಿ ಇರ್ತಾನೆ, ನಿಮ್ಗೆ ಒಳ್ಳೆಯ ಫಲವನ್ನ ಕೊಡ್ತಾನೆ. ಹಾಗಾಗಿ ಈ ಧನುಸ್ಸು ರಾಶಿಯವ್ರಿಗೆ ಏನಪ್ಪಾ ಅಂದ್ರೆ ಒಂದಿಷ್ಟು ಶುಭ ಫಲಗಳು ಕೂಡ ಇದೆ, ಸ್ವಲ್ಪ ಅಶುಭ ಫಲಗಳು ಕೂಡ ಇದೆ. ಹಾಗಾಗಿ ಒಂಥರ ಮಿಶ್ರ ಫಲ ಅಂತ ಹೇಳ್ಬೋದು. ಪರಿಹಾರ ಅಂತ ಬಂದಾಗ ಆದಿತ್ಯ ಹೃದಯ ಮಂತ್ರವನ್ನ ಪ್ರತಿದಿನ ಹೇಳ್ಕೊಳ್ಳಿ. ಸಾಧ್ಯವಾದ್ರೆ ಈ ವಾರದ ಭಾನುವಾರ ಗೋಧಿ, ತೊಗರಿ ಬೇಳೆ ಮತ್ತು ಕಡಲೆಬೇಳೆ 3 ಧಾನ್ಯವನ್ನ ಯಾವ್ದಾದ್ರು ದೇವಸ್ಥಾನಕ್ಕೆ ಕೊಡಿ. ಈ ಒಂದು ಪರಿಹಾರವನ್ನ ಮಾಡ್ಕೊಂಡ್ರೆ ತುಂಬಾನೇ ಒಳ್ಳೇದಾಗತ್ತೆ ನಿಮ್ಗೆ. ಮಕರ ರಾಶಿ, ಮಕರ ರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿಯಾದಂತಹ ಶನಿಗ್ರಹ ತೃತೀಯ ಭಾವದಲ್ಲಿದ್ದಾನೆ. ಹಾಗಾಗಿ ನಿಮಗೆ ಗುರು ದೃಷ್ಟಿ ಕೂಡ ಇರೋದ್ರಿಂದ ಈ ವಾರದಲ್ಲಿ ಕೆಲಸ ಕಾರ್ಯಗಳೆಲ್ಲವೂ ಕೂಡ ತುಂಬಾ ಚೆನ್ನಾಗಾಗತ್ತೆ. ಯಾವುದೇ ಕೆಲಸ ಕೈ ಹಾಕಿದ್ರು ಕೂಡ ಬಹಳ ಸುಸೂತ್ರವಾಗುತ್ತೆ. ಉದ್ಯೋಗದಲ್ಲಿ ಏನಾದ್ರೂ ಬದಲಾವಣೆ ಮಾಡ್ಕೋಬೇಕು, ಬೇರೆ ಏನಾದ್ರೂ ಕೆಲಸ ಚೇಂಜ್ ಮಾಡಬೇಕು, ಬೇರೆ ಯಾವುದೋ ಕೆಲಸದ ಅವಕಾಶ ಸಿಕ್ಕಿದೆ, ಆಪರ್ಚುನಿಟಿ ಬಂದಿದೆ, ಚೇಂಜ್ ಮಾಡೋದು ಬೇಡವೋ ಅನ್ನೋ ಏನಾದ್ರೂ ಕನ್ಫ್ಯೂಷನ್ಸ್ ಇತ್ತು ಅಂದ್ರೆ ಖಂಡಿತ ಚೇಂಜ್ ಮಾಡಬಹುದು. ಯಾಕಂದ್ರೆ ಕರ್ಮಸ್ಥಾನದಲ್ಲಿ ಶುಕ್ರ ಬುಧ ಇರೋದ್ರಿಂದ ನಿಮಗೆ ಉದ್ಯೋಗದಲ್ಲಿ ಏನೋ ಒಂದು ಹೊಸ ಅವಕಾಶವನ್ನ ಈ ಬುಧ ಮತ್ತು ಶುಕ್ರ ಕೊಡ್ತಾರೆ. ಹಾಗಾಗಿ ಕೆಲಸ ಚೇಂಜ್ ಮಾಡೋದಕ್ಕೆ ತೊಂದರೆ ಇಲ್ಲ. ಮತ್ತೆ ಈಗಿರುವಂತಹ ವೃತ್ತಿಯಲ್ಲಿ ಅಂದ್ರೆ ಖಾಸಗಿ ಕಂಪನಿಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ನಿಮ್ಗೆ ವಿಶೇಷ ಗೌರವ ಸ್ಥಾನಮಾನಗಳು ಸಿಗುತ್ತೆ. ಮತ್ತೆ ನಿಮ್ಮ ಕೆಲಸದಲ್ಲಿ ಕೆಲವು ಅವಕಾಶಗಳು ಸಿಗುತ್ತೆ. ಅಂದ್ರೆ ಇವಾಗ ನಿಮ್ಮನ್ನ ಟೀಮ್ ಲೀಡರ್ ತರನೋ ಏನೋ ಒಂದು ಮಾಡಿ ನಿಮ್ಗೆ ಒಂದಿಷ್ಟು ಜವಾಬ್ದಾರಿಗಳನ್ನ ಕೊಡ್ತಾರೆ. ಅದನ್ನ ನೀವು ನಿಭಾಯಿಸಿದಾಗ ನಿಮ್ಮ ಸಾಮರ್ಥ್ಯ ಹೇಗೆ, ನಿಮ್ಮ ಬುದ್ಧಿ ಸಾಮರ್ಥ್ಯ ಹೇಗಿರುತ್ತೆ, ಉದ್ಯೋಗದ ವಿಚಾರದಲ್ಲಿ ನಿಮ್ಮ ಸಾಮರ್ಥ್ಯ ಹೇಗಿರುತ್ತೆ ಅನ್ನೋದು ಗೊತ್ತಾಗುತ್ತೆ. ಈ ಕರ್ಮಸ್ಥಾನ ಅನ್ನೋದು ಓವರ್ ಆಲ್ ನಿಮ್ಮ ಕರ್ಮ, ಹಾಗೆ ಸಮಾಜ ನಿಮ್ಮನ್ನ ಹೇಗ್ ನೋಡುತ್ತೆ ಅನ್ನೋದನ್ನ ತೋರಿಸುತ್ತೆ. ಕರ್ಮಸ್ಥಾನದಲ್ಲಿ ಶುಕ್ರ ಇದ್ದಾಗ ಒಂದಷ್ಟು ಜನ ನಿಮ್ಮನ್ನ ನೋಡಿ ಅಟ್ರಾಕ್ಟ್ ಆಗ್ತಾರೆ. ನಿಮ್ಮ ವೃತ್ತಿ ಕ್ಷೇತ್ರದಲ್ಲಾಗಿರ್ಬೋದು ಅಥವಾ ನೀವು ಸಮಾಜಕ್ಕೆ ಸಂಬಂಧಪಟ್ಟಂತೆ ಸಾಮಾಜಿಕ ಚಟುವಟಿಕೆಗಳಲ್ಲಿದ್ದೀರಾ ಅಂದ್ರೆ ಅಲ್ಲಿ ನಿಮ್ಮನ್ನ ನೀವು ಗುರುತಿಸ್ಕೊಳ್ತೀರಾ. ರಾಜಕೀಯ ಕ್ಷೇತ್ರದಲ್ಲಿದ್ದೀರಾ ಅಂದ್ರೆ ಅಲ್ಲಿಯೂ ಕೂಡ ನಿಮ್ಮನ್ನ ನೀವು ಗುರುತಿಸ್ಕೊಳ್ಳೋದಕ್ಕೆ, ಯಾವುದೋ ಒಂದು ಕ್ಷೇತ್ರದಲ್ಲಿ ನಿಮ್ಮನ್ನ ನೀವು ಗುರುತಿಸ್ಕೊಳ್ಳೋದಕ್ಕೆ ಉತ್ತಮವಾದ ಅವಕಾಶಗಳು ಮಕರ ರಾಶಿಯವ್ರಿಗೆ ಸಿಗುತ್ತೆ. ಕುಟುಂಬದಲ್ಲಿ ಇದ್ದಂತಹ ತೊಂದರೆಗಳು ಅಂದ್ರೆ ಜಗಳ ಮನಸ್ತಾಪಗಳಾಗಿರ್ಬಹುದು ಅಥವಾ ಹಣಕಾಸಿನ ಸಮಸ್ಯೆ ಆಗಿರ್ಬೋದು, ಎಲ್ಲವೂ ನಿವಾರಣೆ ಆಗುತ್ತೆ. ಯಾಕಂದ್ರೆ ಗುರು ದೃಷ್ಟಿ ನಿಮ್ಮ ರಾಶಿ ಮೇಲೆ ಬಿದ್ದಿರೋದ್ರಿಂದ, ಗುರು ಅಂದ್ರನೆ ನೆಮ್ಮದಿ, ಸಂತೋಷ, ನಗು, ಹಾಗೆ ಹೊಂದಾಣಿಕೆ ಮನೋಭಾವವನ್ನ ಕರುಣಿಸುವಂತದ್ದು. ಚಂದ್ರನ ಮನೆಯಲ್ಲಿ ಗುರು ಇರೋದ್ರಿಂದ ಮನಸ್ಸುಗಳಲ್ಲಿ ಹೊಂದಾಣಿಕೆ ಸ್ವಭಾವ ಹೆಚ್ಚಾಗತ್ತೆ. ಹಾಗಾಗಿ ನಿಮ್ಮ ಒಂದು ಕೆಲಸ ಕಾರ್ಯಗಳಲ್ಲಿ ಬಹಳಷ್ಟು ಅಭಿವೃದ್ಧಿಯ ಜೊತೆಗೆ ಮನೆಯಲ್ಲಿ ನೆಮ್ಮದಿಯ ವಾತಾವರಣ ಕೂಡ ಇರುತ್ತೆ ಮಕರ ರಾಶಿಯವರಿಗೆ. ಹಾಗೆ ಲಾಭದಲ್ಲಿ ಕುಜ ಮತ್ತು ರವಿಗ್ರಹ, ಕುಜಗ್ರಹ ನಿಮಗೆ ಚತುರ್ಥಾಧಿಪತಿ ಆಗಿರೋದ್ರಿಂದ ಭೂಮಿಗೆ ವಿಚಾರವಾಗಿ ಅಂದ್ರೆ ಸೈಟು, ಮನೆ ಅಥವಾ ಕೃಷಿ ಭೂಮಿ ತಗೊಳ್ಳೋದಾಗಿರ್ಬಹುದು, ಸೇಲ್ ಮಾಡೋ ವಿಚಾರ ಆಗಿರ್ಬಹುದು, ಅಥವಾ ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಿ ಏನಾದ್ರೂ ಸ್ವಲ್ಪ ತೊಂದರೆಗಳಿದೆ ಅದರದ್ದೊಂದು ಸ್ವಲ್ಪ ಅದನ್ನ ಸರಿ ಮಾಡ್ಕೊಳಕ್ ಪ್ರಯತ್ನ ಮಾಡ್ತಿದ್ರ ಅಂದ್ರೆ ಖಂಡಿತ ಈ ವಿಷಯದಲ್ಲಿ ನಿಮ್ಗೆ ಬೇಗ ಅನುಕೂಲ ಆಗುತ್ತೆ. ಜಡ್ಜ್ಮೆಂಟ್ಗೆ ಕಾರಕನೇ ಗುರುಗ್ರಹ. ಈ ಗುರು ದೃಷ್ಟಿ ನಿಮ್ಮ ರಾಶಿಯ ಮೇಲಿದೆ. ನಿಮ್ಮ ಕಡೆಗೆ ನ್ಯಾಯ ಇತ್ತು ಅಂದ್ರೆ ಖಂಡಿತ ನ್ಯಾಯ ಸಿಗುತ್ತೆ. ಹಾಗಾಗಿ ನಿಮ್ಮ ಪ್ರಯತ್ನವನ್ನ ಮುಂದುವರಿಸಿ.
ಈ ವಾರದಲ್ಲಿ ಎಲ್ಲನ್ನ ಬಗೆಹರಿಸ್ಕೊಳ್ತಾ ಇದ್ದೀನಿ, ನಾನು ಇನ್ನೇನು ಎಲ್ಲವೂ ಬಗೆಹರಿದ್ ಬಿಡುತ್ತೆ, ನಾನು ಪ್ರಾಬ್ಲಮ್ ಇಂದ ಹೊರಗಡೆ ಬಂದ್ಬಿಡ್ತೀನಿ, ಎಲ್ಲಾ ಸಮಸ್ಯೆಗಳನ್ನು ನಾನು ಬಗೆಹರಿಸ್ಕೊಂಡು ನಾನು ಈ ಇದರಿಂದ ಹೊರಗಡೆ ಬರ್ತೀನಿ ಅನ್ನುವಂತಹ ನಂಬಿಕೆ ಜಾಸ್ತಿ ಆಗುತ್ತೆ. ಯಾಕಂದ್ರೆ ಆ ತರದ ಸೂಚನೆಗಳೇ ಬರುತ್ತೆ ನಿಮ್ಗೆ, ಇನ್ನೇನೆಲ್ಲ ಕ್ಲಿಯರ್ ಆಗತ್ತೆ ಅನ್ನೋ ತರದಲ್ಲಿ. ಹಾಗಾಗಿ ನಿಮ್ ಪ್ರಯತ್ನನ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ. ಯಾಕಂದ್ರೆ ಕರ್ಮಸ್ಥಾನ ತುಂಬಾ ಚೆನ್ನಾಗಿದೆ. ಭಾಗ್ಯಾಧಿಪತಿ ಕರ್ಮದಲ್ಲಿದ್ದಾನೆ, ಕರ್ಮಸ್ಥಾನಾಧಿಪತಿ ಕರ್ಮದಲ್ಲಿದ್ದಾನೆ. ನಿಮ್ಮ ರಾಶಿಗೆ ಯೋಗಕಾರಕ ಶುಕ್ರ ಗ್ರಹ ದಶಮದಲ್ಲೇ ಇದ್ದಾನೆ. ಕೇಂದ್ರಾಧಿಪತಿ ಕೋನಾಧಿಪತಿ ಇಬ್ರು ಒಂದೇ ಮನೆಯಲ್ಲಿದ್ದಾರೆ. ರಾಜಯೋಗವನ್ನ ಕೊಡ್ತಾ ಇದ್ದಾರೆ. ಲಕ್ಷ್ಮೀನಾರಾಯಣ ಯೋಗದ ಜೊತೆಗೆ ನಿಮಗೆ ರಾಜಯೋಗ ಕೂಡ ಸಿಗ್ತಾ ಇದೆ. ಹಾಗಾಗಿ ನಿಮ್ಮ ಎಲ್ಲಾ ಕೆಲಸಗಳು ಬರೀ ನಿಮ್ಮ ವೃತ್ತಿ ವಿಚಾರ ಅಷ್ಟೇ ಅಲ್ಲ, ಓವರ್ ಆಲ್ ನಿಮ್ದು ಏನೇನ್ ಕೆಲಸಗಳಿರುತ್ತಲ್ವಾ, ಬಾಕಿ ಇರುತ್ತಲ್ವಾ, ಎಲ್ಲ ಕಂಪ್ಲೀಟ್ ಆಗುತ್ತೆ. ಎಲ್ಲಾ ಕೆಲಸದಲ್ಲೂ ನಿಮಗೆ ಅನುಕೂಲ ಆಗುತ್ತೆ. ಕೃಷಿ ವಿಚಾರವಾಗಿಯೂ ಕೂಡ ಬಹಳಷ್ಟು ಚೆನ್ನಾಗಿದೆ. ಕೃಷಿಗೆ ಸಂಬಂಧಪಟ್ಟಂತೆ ಏನಾದ್ರೂ ನಿರ್ಧಾರ ತಗೊಳ್ಳೋದಾದ್ರೂ ಇದು ಸರಿಯಾದ ಸಮಯ. ಕೃಷಿಕರಿಗೆ ಬಹಳ ಚೆನ್ನಾಗಿದೆ. ಫೈನಾನ್ಷಿಯಲಿ ಅನುಕೂಲ ಆಗುತ್ತೆ. ಅದಕ್ಕೆ ನೀವು ಟೈಮ್ ನಾಳೆ ಬರ್ಲಿ ನಾಡದ್ ಬರ್ಲಿ ಅಂತ ಕಾಯ್ಬೇಡಿ. ಈ ವಾರದಲ್ಲಿ ಏನ್ ಬೇಕಾದ್ರೂ ನಿರ್ಧಾರ ತಗೋಬಹುದು ಕೃಷಿಗೆ ಸಂಬಂಧಪಟ್ಟಂತೆ. ಇನ್ನು ಓನ್ ಬಿಸ್ನೆಸ್ ಮಾಡೋರ್ಗಂತೂ ಬಹಳ ಚೆನ್ನಾಗಿದೆ. ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡ್ತಾರೆ, ನೀವೇ ಓನ್ ಆಗಿ ಮಾಡ್ತಾರೆ. ವ್ಯಾಪಾರದಲ್ಲಿ ಅದ್ಭುತವಾದ ಲಾಭ ಸ್ಥಾನದಲ್ಲೇ 2 ಗ್ರಹ ಇದ್ದಾರೆ, ಕುಜ ಮತ್ತು ರವಿ. ಹಾಗಾಗಿ ತುಂಬಾ ಚೆನ್ನಾಗಿದೆ. ಪಂಚಮಾಧಿಪತಿ ದಶಮದಲ್ಲಿ ಇರೋದ್ರಿಂದ ವಿದ್ಯಾರ್ಥಿಗಳಿಗೆ ತುಂಬಾ ಚೆನ್ನಾಗಿದೆ. ಕಾಂಪಿಟೇಟಿವ್ ಎಕ್ಸಾಮ್ ಗಳನ್ನ ಬರಿತಾ ಇರೋರಿಗೆ ಬಹಳ ಒಳ್ಳೆ ಸಮಯ. ಯಾಕಂದ್ರೆ 11ನೇ ಮನೆಯಲ್ಲಿ ರವಿ ಕುಜ ಇದ್ದು 5ನೇ ಮನೆ ನೋಡ್ತಾ ಇದ್ದಾರೆ. ಹಾಗಾಗಿ ಈ ಪರೀಕ್ಷೆಗಳಲ್ಲಿ ನಮಗೆ ತುಂಬಾ ಧೈರ್ಯ ಇರಬೇಕು, ಮತ್ತೆ ಬುದ್ಧಿಬಲ ಆತ್ಮಬಲ ಎಲ್ಲವೂ ಇರ್ಬೇಕಾಗತ್ತೆ. ಬುದ್ಧಿಬಲ ಕೊಡ್ತಾ ಇರೋನು ಬುಧ ಗ್ರಹ, ಇನ್ನು ವಿದ್ಯೆಯಲ್ಲಿ ಆಸಕ್ತಿ ಕೊಡ್ತಾ ಇರೋನು ಗುರು ಗ್ರಹ, ಇನ್ನು ಆತ್ಮಬಲ ರವಿಯಿಂದ ಸಿಗ್ತಾ ಇದೆ, ಧೈರ್ಯ ಕುಜನಿಂದ ಸಿಗ್ತಾ ಇದೆ. ಹಾಗಾಗಿ ಕಾಂಪಿಟೇಟಿವ್ ಎಕ್ಸಾಮ್ ಬರೀತಾ ಇರೋರಿಗೆ ಬಹಳ ಚೆನ್ನಾಗಿದೆ. ಇದ್ರ ಜೊತೆಗೆ ಹೈಯರ್ ಎಜುಕೇಶನ್ಗೆ ಅಥವಾ ಉದ್ಯೋಗಕ್ಕೋಸ್ಕರ ಫಾರಿನ್ಗೆ ಹೋಗ್ಬೇಕು ಅಂತ ಅನ್ಕೊಂಡಿರೋರಿಗೆ ಆ ತರದ ಅವಕಾಶಗಳು ಕೂಡ ಸಿಗುತ್ತೆ. ಮತ್ತೆ ಕಲಾವಿದರಿಗೆ ಬಹಳ ಚೆನ್ನಾಗಿದೆ. ಯಾಕಂದ್ರೆ ಶುಕ್ರ ಸ್ವಕ್ಷೇತ್ರದಲ್ಲಿರೋದ್ರಿಂದ ತುಂಬಾ ಒಳ್ಳೆ ಟೈಮ್ ಇದು. ಕಲೆಗೆ ಸಂಬಂಧಪಟ್ಟಂತೆ ಒಂದು ಕ್ಷೇತ್ರದಲ್ಲಿ ಇದ್ದೀರಾ ಅಂದ್ರೆ ಏನೋ ಒಂದು ಅವಕಾಶಗಳು ಸಿಗುವಂತದ್ದು, ಒಳ್ಳೆ ಹೆಸರು ನೇಮು ನಿಮ್ಗೆ ಸಿಗುತ್ತೆ. ಮಕರ ರಾಶಿಯವರಿಗೆ ಬಹಳ ಚೆನ್ನಾಗಿದೆ. ಸಂಕಟದಲ್ಲಿ ಇರುವಂತವ್ರು ಸಂಕಟದಿಂದ ಪಾರಾಗುವುದಕ್ಕೆ ಬಹಳಷ್ಟು ಅವಕಾಶಗಳು ಸಿಗತ್ತೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ಮಕರ ರಾಶಿಯವರಿಗೆ ಈ ವಾರ ಪ್ರತಿಯೊಂದು ವಿಚಾರದಲ್ಲೂ ಶುಭ ಫಲವನ್ನೇ ಪಡಿತೀರಾ ಅಂತ ಹೇಳ್ಬೋದು. ಯಾವುದೇ ವಿಷಯದಲ್ಲೂ ನಿಮ್ಗೆ ಯಾವ ಆತಂಕನೂ ಇಲ್ಲ. ಆತಂಕಗಳಿಂದೆಲ್ಲ ಹೊರಗಡೆ ಬರ್ತೀರಾ. ಜೊತೆಗೆ ವಿವಾಹಕ್ಕೆ ಸಂಬಂಧಪಟ್ಟಂತೆ ಮಾತುಕತೆಗಳೇನಾದ್ರೂ ಇದ್ರೆ ಅದಕ್ಕೂ ಕೂಡ ಚೆನ್ನಾಗಿದೆ. ಕುಟುಂಬದಲ್ಲಿ ಶುಭ ಕಾರ್ಯಗಳ ಕಡೆಗೆ ಯೋಚನೆ ಮಾಡುವಂಥದ್ದು, ಹೀಗೆ ಬಹಳಷ್ಟು ಅನುಕೂಲವನ್ನ ಪಡೆಯುವಂತಹ ಒಂದು ಸಮಯ ಈ ವಾರ ಅಂತ ಹೇಳ್ಬೋದು. ಕುಂಭರಾಶಿ. ಕುಂಭರಾಶಿಯವರಿಗೆ ನಿಮ್ಮ ರಾಷ್ಟ್ರಾಧಿಪತಿ 2ನೇ ಮನೆಯಲ್ಲಿದ್ದಾನೆ. ವಿಶೇಷವಾಗಿ ಚತುರ್ಥಾಧಿಪತಿ ಆದಂತಹ ಶುಕ್ರ ಗ್ರಹ ಭಾಗ್ಯದಲ್ಲಿ ಸ್ಥಿತನಾಗಿದ್ದಾನೆ. ಚತುರ್ಥಾಧಿಪತಿಯಾದ ಶುಕ್ರ ಗ್ರಹ ಭಾಗ್ಯವನ್ನ ಪಡೆಯುವಂತಹ ಸಮಯ ಅಂತ ಹೇಳ್ಬೋದು, ಅದೃಷ್ಟವನ್ನ ಪಡೆಯುವಂತಹ ಸಮಯ. ಅದರಲ್ಲೂ ಮುಖ್ಯವಾಗಿ ಯಾವ ವಿಚಾರದಲ್ಲಿ ಅಂತಂದ್ರೆ ಮನೆ, ವಾಹನ, ಈ ತರ. ಅಂದ್ರೆ ಮನೆ ತಗೋಬೇಕು ಅಂತ ಅನ್ಕೊಂಡಿದೀರಾ, ಅಥವಾ ಸೈಟ್ ತಗೋಬೇಕು ಅಂತ ಅನ್ಕೊಂಡಿದೀರಾ, ಅಥವಾ ಯಾವ್ದಾದ್ರು ಒಂದು ವಾಹನವನ್ನ ಖರೀದಿ ಮಾಡ್ಬೇಕು ಅನ್ಕೊಂಡಿದೀರಾ, ನಿಮಗೆ ಈ ವಾರದಲ್ಲಿ ಒಂದಿಷ್ಟು ಅನುಕೂಲಗಳಾಗುತ್ತೆ. ಅಂದ್ರೆ ನೀವು ಏನ್ ತಗೋಬೇಕು ಅಂತ ಅನ್ಕೊಂಡಿದಿರೋ ಅದು ನೀವು ಅನ್ಕೊಂಡಿದ್ದಕ್ಕಿಂತ ಚೆನ್ನಾಗಿ ನಿಮಗೆ ಸಿಗುವಂತದ್ದು, ಕಡಿಮೆ ಬೆಲೆಗೆ ಸಿಗುವಂತದ್ದು, ನೀವು ಇಷ್ಟವಾದಂತಹ ಒಂದು ಸ್ಥಳ, ವಾಸ್ತು ಪ್ರಕಾರ ಮನೆ ಬೇಕು ಅಂತ ಪ್ರಯತ್ನ ಮಾಡ್ತಿರ್ತೀರ. ಆ ತರ ಏನೋ ಒಂದು ವಿಚಾರದಲ್ಲಿ ಮನೆ ಅಥವಾ ವಾಹನ ಅಥವಾ ನಿವೇಶನ, ಇವುಗಳ ವಿಷಯದಲ್ಲಿ ಒಂದು ಅದೃಷ್ಟ ನಿಮ್ಮನ್ನು ಹುಡ್ಕೊಂಡು ಬರುತ್ತೆ. 6ನೇ ಮನೆಯಲ್ಲಿ ಗುರು ಇರೋದ್ರಿಂದ ಇವಾಗ ಲೋನ್ಗೋಸ್ಕರ ಪ್ರಯತ್ನ ಮಾಡ್ತಿದ್ರೆ ಲೋನ್ ಕೂಡ ಸ್ಯಾಂಕ್ಷನ್ ಆಗುವ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಈ ವಿಷಯದಲ್ಲಿ ಬಹಳ ಚೆನ್ನಾಗಿದೆ. ಇನ್ನು ದಶಮಾಧಿಪತಿಯಾದ ಕುಜಗ್ರಹ ದಶಮದಲ್ಲೇ ದಿಗ್ಬಲನಾಗಿರೋದ್ರಿಂದ ವೃತ್ತಿ ಜೀವನದಲ್ಲಿ ಬಹಳಷ್ಟು ಚೆನ್ನಾಗಿದೆ. ಅಂದ್ರೆ ಕರ್ಮಸ್ಥಾನದಲ್ಲಿ ರವಿ ಕುಜ ಇದ್ದಾಗ ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ನಿಮಗೆ ಒಂದ್ ರೀತಿ ಆಡಳಿತವಾದಂತಹ ವೃತ್ತಿ, ಅಂದ್ರೆ ನೀವೇ ಎಲ್ಲಾನು ನೋಡ್ಕೊಳ್ಬೇಕು, ಆ ತರ ಒಂದು ಆಡಳಿತಾತ್ಮಕವಾದಂತಹ ಕೆಲಸಗಳು, ಜವಾಬ್ದಾರಿಗಳು ಬರುತ್ತೆ. ಬಟ್ ತುಂಬಾ ಚೆನ್ನಾಗಿ ನಿಭಾಯಿಸ್ತೀರಾ. ಯಾಕಂದ್ರೆ ಕಾನ್ಫಿಡೆನ್ಸ್ ಲೆವೆಲ್ ತುಂಬಾ ಇರುತ್ತೆ. ಏನೇ ಸಾಡೆ ಸಾತ್ ನಡೀತಿದ್ರು ಕೂಡ ಈ ತರ ಎಲ್ಲಾ ಗ್ರಹಗಳು ಶುಭ ಫಲ ಕೊಡ್ತಾ ಇರೋದ್ರಿಂದ ಯಾವುದು ನಿಮಗೆ ಕಷ್ಟ ಅಂತ ಅನ್ಸೋದಿಲ್ಲ. ಆರಾಮಾಗಿ ನಿಮ್ ಕೆಲಸಗಳನ್ನ ನೀವು ಮಾಡ್ಕೊಂಡು ಹೋಗ್ತೀರಾ. ದಶಮ ಭಾವದಲ್ಲಿರ್ತಕ್ಕಂತಹ ಕುಜ ದಿಗ್ಬಲನಾಗ್ತಾನೆ. ಹಾಗೆ ರವಿ ಕೂಡ ದಶಮದಲ್ಲಿದ್ರೆ ಅವನು ಕೂಡ ದಿಗ್ಬಲನಾಗ್ತಾನೆ. ಈ ರೀತಿ ದಿಗ್ಬಲರಾದಂತಹ 2 ಗ್ರಹಗಳು ನಿಮ್ಮ ಒಂದು ವೃತ್ತಿ ಕ್ಷೇತ್ರದಲ್ಲಿ ನಿಮ್ಮ ಒಂದು ಸ್ಥಾನಮಾನವನ್ನ ಜಾಸ್ತಿ ಮಾಡ್ತಾರೆ. ಪ್ರೈವೇಟ್ ಜಾಬ್ ಅಲ್ಲಿ ಇರುವಂತವ್ರಿಗೆ ಮತ್ತು ಸರ್ಕಾರಿ ಉದ್ಯೋಗದಲ್ಲಿರುವಂತವ್ರಿಗೆ ತುಂಬಾ ಚೆನ್ನಾಗಿದೆ. ನಿಮ್ಮ ವೃತ್ತಿ ವಿಚಾರ ಅಷ್ಟೇ ಅಲ್ಲದೆ ಬೇರೆ ಕೆಲಸಗಳು ಏನೇ ಇದ್ರೂ ಕೂಡ, ಈಗ ಆಸ್ತಿ ವಿಚಾರ,
ವ್ಯವಹಾರದ ವಿಚಾರ, ಹಣಕಾಸಿನ ವಿಚಾರ, ಯಾವುದೋ ಒಂದು ಇನ್ವೆಸ್ಟ್ಮೆಂಟ್ ವಿಚಾರ, ಯಾರೋ ಕೊಡ್ಬೇಕಾಗಿರೋ ದುಡ್ಡು, ಇನ್ಯಾರಿಗೋ ನೀವು ದುಡ್ಡು ಕೊಡ್ಬೇಕು, ಒಪ್ಪಂದಗಳು ಮಾಡ್ಕೊಳ್ಳುವಂಥದ್ದು, ಈ ತರದ್ ಏನೇ ಇದ್ರೂ ಕೂಡ ಸಾಮಾಜಿಕ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ, ರಾಜಕೀಯ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ, ಮತ್ತೆ ಕಲೆಗೆ ಸಂಬಂಧಪಟ್ಟಂತೆ ಈ ತರದ್ ಯಾವುದೇ ವಿಚಾರಗಳಿದ್ರು ಕೂಡ ನೀವು ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರು ಕೂಡ ಎಲ್ಲವೂ ಈ ವಾರ ಸಕ್ಸಸ್ ಆಗತ್ತೆ. ಹಾಗಾಗಿ ನಿಮ್ಮ ಪ್ರಯತ್ನ ತುಂಬಾ ಹಾನೆಸ್ಟ್ ಆಗಿರ್ಬೇಕು ಅಷ್ಟೇನೆ. ಯಾಕಂದ್ರೆ ಇಲ್ಲಿ ಕೆಲವೊಂದ್ಸಲ ಏನಾಗ್ಬಿಡುತ್ತೆ ಅಂದ್ರೆ ಈ ಅನುಮಾನಗಳು ಇಟ್ಕೊಂಡು ಶುರು ಮಾಡಿದ್ರೆ ಯಾವ ಕೆಲ್ಸನೂ ಆಗಲ್ಲ. ರಾಶಿಯಲ್ಲೇ ರಾಹು ಇರೋದ್ರಿಂದ ಸ್ಟಾರ್ಟಿಂಗ್ ಅಲ್ಲೇ ಏನಾದ್ರೂ ಅನುಮಾನ ಕೊಡ್ತಾನೆ. ಯಾಕಂದ್ರೆ ರಾಶಿ ಅಂತಂದ್ರೆ ಚಂದ್ರನ ಮೇಲೆ ರಾಹು ಯುತಿ ಯಾವಾಗ್ಲೂ ಅಷ್ಟೇ ನಮ್ಮ ಮನಸ್ಸನ್ನ ಭ್ರಮೆಗೆ ಒಳಗಾಗೋ ಹಾಗೆ ಮಾಡ್ತಾನೆ. ಏನೋ ಒಂದು ಅನುಮಾನ, ಏನೋ ಒಂದು ಡೌಟ್, ಈ ಡೌಟ್ ಇಂದ ಏನಾದ್ರೂ ಶುರು ಮಾಡಿದಾಗ ಏನಾಗುತ್ತೆ, ಓ ಆಗತ್ತೋ ಇಲ್ವೋ, ಅದು ಬೇಡವೇ ಬೇಡ, ಖಂಡಿತ ಆಗತ್ತೆ ಅಂತ ಹೇಳಿ ನೀವು ಮುಂದುವರಿಬೇಕು, ಅವಾಗ ಆಗತ್ತೆ. ಇಲ್ಲಿ ರಾಹು ನಿಮ್ಗೆ ಕನ್ಫ್ಯೂಷನ್ಸ್ ನ ಶುರು ಮಾಡ್ತಾನೆ. ಹಾಗಾಗಿ ದುರ್ಗಾ ಅಷ್ಟೋತ್ತರವನ್ನ ಡೈಲಿ ಹೇಳ್ಕೊಳ್ಳಿ, ಒಳ್ಳೇದಾಗತ್ತೆ. ಪಂಚಮಾಧಿಪತಿ ಬುಧ ಭಾಗ್ಯದಲ್ಲಿದ್ದಾನೆ. ವಿದ್ಯಾರ್ಥಿಗಳಿಗೆ ತುಂಬಾ ಚೆನ್ನಾಗಿದೆ. ಮತ್ತೆ ಉನ್ನತ ವ್ಯಾಸಂಗಕ್ಕೆ ಏನಾದ್ರೂ ಪ್ರಯತ್ನ ಮಾಡ್ತಿದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ಅನುಕೂಲಗಳಾಗತ್ತೆ. ಇಂತಹ ಸಂಸ್ಥೆಗಳಲ್ಲೇ ನಾನು ಓದ್ಬೇಕು ಅಥವಾ ಇಂತಹ ಸಂಸ್ಥೆಯಲ್ಲೇ ಸೀಟ್ ಸಿಗ್ಬೇಕು, ಏನೋ ಒಂದು ನಿಮ್ಮ ಆಸೆ ಇರತ್ತೆ, ಅದಕ್ಕೋಸ್ಕರ ಪ್ರಯತ್ನ ಮಾಡ್ತಿದ್ದೀರಾ ಅಂತಂದ್ರೆ ಆ ತರದ ವಿಚಾರದಲ್ಲೂ ಕೂಡ ಕುಂಭರಾಶಿಯವರಿಗೆ ಬಹಳ ಅನುಕೂಲಗಳಾಗತ್ತೆ. ಮಕ್ಕಳ ವಿಷಯದಲ್ಲಿ ಅಭಿವೃದ್ಧಿ, ನಿಮ್ಮ ಮಕ್ಕಳು ಯಾವುದೋ ಕ್ಷೇತ್ರದಲ್ಲಿ ಅಭಿವೃದ್ಧಿಯನ್ನ ಸಾಧಿಸುವುದರ ಮೂಲಕ ನಿಮ್ಮ ಮನಸ್ಸಿಗೆ ಸಂತೋಷವನ್ನ ಕೊಡ್ತಾರೆ. ಟೋಟಲ್ ಆಗಿ ಹೇಳೋದಾದ್ರೆ ಗುರುಬಲ ಇಲ್ಲದೆ ಹೋದ್ರೂ ಕೂಡ ಎಲ್ಲಾ ಗ್ರಹಗಳು ಶುಭ ಫಲವನ್ನ ಕೊಡ್ತಾ ಇರೋದ್ರಿಂದ ಕುಂಭರಾಶಿಯವರಿಗೆ ಈ ವಾರ ತುಂಬಾನೇ ಚೆನ್ನಾಗಿದೆ. ಆದ್ರೆ ಹಣಕಾಸಿನ ವಿಷಯ ಅಂತ ಬಂದಾಗ ಸಾಲ ಅಂತ ಯಾರಿಗೂ ನೀವು ಕೊಡಬೇಡಿ ಅಷ್ಟೇ. ಅದೊಂದು ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಿ, ಬೇರೆ ಎಲ್ಲಾ ವಿಚಾರದಲ್ಲೂ ಕೂಡ ನಿಮ್ಗೆ ಚೆನ್ನಾಗಿದೆ. ಮೀನರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿ ಗುರುಗ್ರಹ, ಅವನು ಪ್ರಬಲನಾಗಿ ಉಚ್ಚ ಕ್ಷೇತ್ರದಲ್ಲಿದ್ದಾನೆ. ಹಣಕಾಸಿನ ವಿಷಯದಲ್ಲಿ ತುಂಬಾ ಚೆನ್ನಾಗಿದೆ. ಮತ್ತೆ ವ್ಯಾಪಾರ ವ್ಯವಹಾರಗಳಲ್ಲಿ ಅಭಿವೃದ್ಧಿ ಚೆನ್ನಾಗಿದೆ, ಅಂದ್ರೆ ಹಣ ಚೆನ್ನಾಗಿ ಬರುತ್ತೆ. ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡ್ತಾ ಇರೋರಿಗೆ ಸ್ವಲ್ಪ ಕಡಿಮೆ ಅನ್ಬೋದು, ಸಾಧಾರಣ ಫಲ. ಯಾಕೆಂದ್ರೆ ಸಪ್ತಮಾಧಿಪತಿ ಅಷ್ಟಮದಲ್ಲಿ ಕೂತ್ಕೊಂಡಿರೋದ್ರಿಂದ ಅವ್ರ ಕಡೆಯಿಂದ ಸರಿಯಾದ ಪ್ರಯತ್ನ ಆಗದಿದ್ದಾಗ ಏನಾಗುತ್ತೆ, ಎರಡೂ ಕಡೆಯಿಂದ ಪ್ರಯತ್ನ ಆದಾಗ 100% ರಿಸಲ್ಟ್ ನ ನೀವು ಎಕ್ಸ್ಪೆಕ್ಟ್ ಮಾಡಿರ್ತೀರಾ. ಬಟ್ ಇನ್ನೊಂದ್ ಕಡೆಯಿಂದ ನಿಮಗೆ ಅಷ್ಟು ಅನುಕೂಲ ಬರ್ಲಿಲ್ಲ ಅಂದಾಗ ಅಲ್ಲೆಲ್ಲೋ ಒಂದ್ ಕಡೆ 50% ಎಕ್ಸ್ಪೆಕ್ಟೇಷನ್ ತಕ್ಕಂತೆ ಬರ್ಲಿಲ್ಲ, ಇನ್ನೊಂದ್ 50% ಬಂತು, ಆ ತರ ಆಗತ್ತೆ. ಆದ್ರೆ ಓನಾಗಿ ನೀವೇ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಂದ್ರೆ ಲಾಭ ತುಂಬಾ ಚೆನ್ನಾಗಿದೆ. ಗುರು ದೃಷ್ಟಿ ನಿಮ್ಮ ರಾಶಿಯ ಮೇಲಿರೋದ್ರಿಂದ ಹೊಸ ವಿಚಾರಗಳನ್ನ ಕಲಿಯುವಂಥದ್ದು, ನಿಮ್ಮ ದಿನಚರಿಗಳಲ್ಲಿ ಕೆಲವೊಂದು ಬದಲಾವಣೆಗಳನ್ನ ಮಾಡ್ಕೊಳ್ಳುವಂಥದ್ದು, ಕೆಲವು ಹೊಸ ಬದಲಾವಣೆಗಳನ್ನ ಮಾಡ್ಕೊಂಡು ಒಂದಿಷ್ಟು ಚೇಂಜಸ್ ಅನ್ನ ಮಾಡ್ಕೊಳ್ತೀರ ನೀವು. ಹಾಗೆ ನಿಮ್ಮ ಜೀವನದಲ್ಲಿ ಯಾರಾದ್ರೂ ಗುರು ತರ, ಅಂದ್ರೆ ಯಾರಾದ್ರೂ ಬಂದು ನಿಮ್ಗೆ ಏನೋ ಟೀಚ್ ಮಾಡ್ತಾರೆ. ಇದು ಇಷ್ಟರೊಳಗೆ ಆಗಿರಬಹುದು ಮೀನರಾಶಿಯವರಿಗೆ, ಆಗಿಲ್ಲ ಅಂದ್ರೆ ಈ ವಾರದಲ್ಲಿ ಖಂಡಿತ ಆಗತ್ತೆ. ಏನೋ ಒಂದು ಇನ್ಫಾರ್ಮೇಶನ್ ತಗೋತೀರಾ, ನಿಮ್ ಬದುಕಿಗೆ ಬೇಕಾದಂತಹ ಬಹಳ ಮುಖ್ಯವಾದ ಮಾಹಿತಿಯನ್ನ, ಸಲಹೆಯನ್ನ ನೀವು ತಗೊಳ್ತೀರಾ. ಹಾಗೆ ಹಣಕಾಸಿನ ವಿಷಯದಲ್ಲಿ ಇದ್ದಂತಹ ಪ್ರಾಬ್ಲಮ್ಗಳು, ಯಾರಿಗೆ ಮೀನರಾಶಿಯವರಿಗೆ ಹಣಕಾಸಿನ ವಿಚಾರದಲ್ಲಿ ತುಂಬಾ ಸಮಸ್ಯೆ ಇದೆ, ಸಮಸ್ಯೆಗಳನ್ನ ನಿವಾರಣೆ ಮಾಡ್ಕೊಳ್ತೀರಾ. ಜೊತೆಗೆ ಸಾಲದ ಬಾಧೆಯಿಂದ ಬಳಲ್ತಾ ಇರುವಂತರು, ತುಂಬಾ ಸಾಲ ಆಗಿದೆ, ಬ್ಯಾಂಕ್ ಸಾಲ ಆಗಿರ್ಬೋದು ಅಥವಾ ಜನಗಳಿಂದ ತಗೊಂಡಂತ ಸಾಲ ಆಗಿರ್ಬೋದು, ತುಂಬಾ ಜಾಸ್ತಿ ಆಗಿ ಅದರಿಂದ ನಮ್ಗೆ ತುಂಬಾ ಕಷ್ಟ ಆಗ್ತಿದೆ ಅನ್ನುವಂಥವ್ರಿಗೆ ಸಾಲದ ಬಾಧೆಯಿಂದ ನೀವು ಹೊರಗಡೆ ಬರೋದಕ್ಕೆ ಅವಕಾಶಗಳು ಸಿಗುತ್ತೆ. ಆಮೇಲೆ ಶುಕ್ರ ಮತ್ತು ಬುಧ ಗ್ರಹ ಅಷ್ಟಮದಲ್ಲಿದ್ದಾರೆ. ನಿಮ್ಮ ಸಂಗಾತಿಯ ಅವರ ಕುಟುಂಬದ ಕಡೆಯಿಂದ ನಿಮಗೆ ಒಂದಿಷ್ಟು ಅನುಕೂಲಗಳಾಗುತ್ತೆ. ಕುಟುಂಬದ ವಿಚಾರದಲ್ಲಿ ಇದ್ದಂತಹ ಸಮಸ್ಯೆಗಳು ನಿವಾರಣೆ ಆಗುತ್ತೆ. ಈಗ ಅಷ್ಟಮದಲ್ಲೇ ಬುಧ ಇದ್ರೂ ಕೂಡ ಮಿತ್ರನ ಜೊತೆಯಲ್ಲಿದ್ದಾನೆ, ಮಿತ್ರ ಕ್ಷೇತ್ರದಲ್ಲಿರೋದ್ರಿಂದ ಯಾವುದೇ ರೀತಿಯ ತೊಂದರೆಗಳಿಲ್ಲ. ಹಾಗೆ ನಿಮಗೆ 6ನೇ ಮನೆ ಅಧಿಪತಿ ರವಿ ಗ್ರಹ, ಅವನು ಭಾಗ್ಯದಲ್ಲಿದ್ದಾನೆ. ಹಾಗಾಗಿ ಸರ್ಕಾರಿ ಉದ್ಯೋಗದಲ್ಲಿರುವಂತವ್ರಿಗೆ ತುಂಬಾ ಚೆನ್ನಾಗಿದೆ. ಕೆಲಸದಲ್ಲಿ ಅಭಿವೃದ್ಧಿ, ಮತ್ತೆ ಕೆಲಸದಲ್ಲಿ ಇದ್ದಂತಹ ಒತ್ತಡಗಳು, ಸ್ಟ್ರೆಸ್ ಇದೆಲ್ಲ ಕಮ್ಮಿ ಆಗತ್ತೆ. ಈವನ್ ಪ್ರೈವೇಟ್ ಜಾಬ್ ಅಲ್ಲಿ ಇರೋರ್ಗೂ ಅಷ್ಟೇ, ಕೆಲಸದಲ್ಲಿ ತುಂಬಾ ಒತ್ತಡಗಳಿತ್ತು, ಎಷ್ಟು ಕೆಲಸ ಮಾಡಿದ್ರು ಕಂಪ್ಲೀಟ್ ಆಗಲ್ಲ, ಮತ್ತೆ ಮತ್ತೆ ಪೆಂಡಿಂಗ್ ಆಗ್ತಾ ಇದೆ, ಅಥವಾ ನನಗೇ ತುಂಬಾ ಜಾಸ್ತಿ ಕೆಲಸ ಕೊಡ್ತಾ ಇದ್ದಾರೆ, ಈ ತರದ್ದೆಲ್ಲ ಸಮಸ್ಯೆಗಳಿತ್ತು ಅಂದ್ರೆ ಅದೆಲ್ಲ ಈ ವಾರದಲ್ಲಿ ನಿವಾರಣೆ ಆಗುತ್ತೆ. ಧನಸ್ಥಾನಾಧಿಪತಿ ಕುಜ ಭಾಗ್ಯಾಧಿಪತಿ ಕೂಡ ಆಗ್ತಾನೆ, ಭಾಗ್ಯದಲ್ಲೇ ಇರೋದ್ರಿಂದ ಕುಟುಂಬದಲ್ಲಿ ಹಣಕಾಸಿನ ವಿಚಾರದಲ್ಲಿ ಬಹಳಷ್ಟು ಅನುಕೂಲಗಳಾಗತ್ತೆ. ಮಾತಿನ ಮೂಲಕ ಕೆಲವು ಕೆಲಸಗಳು ಸಕ್ಸಸ್ ಆಗತ್ತೆ. ಈಗ ಸರ್ಕಾರಕ್ಕೆ ಸಂಬಂಧಪಟ್ಟಂತೆ ಯಾವುದೋ ಒಂದು ಕೆಲಸ ಆಗ್ಬೇಕಿತ್ತು, ಗೌರ್ಮೆಂಟ್ ಅಧಿಕಾರಿಗಳ ಹತ್ರ ಮಾತಾಡ್ಬೇಕಾಗತ್ತೆ, ಅಥವಾ ಯಾವುದೋ ರಾಜಕೀಯ ವ್ಯಕ್ತಿಗಳ ಹತ್ರ ನೀವು ಮಾತಾಡ್ಬೇಕಾಗತ್ತೆ.
ಆ ಮಾತು ಅನ್ನೋದೇ ನಮ್ಗೆ ಎಷ್ಟೋ ಸಲ ನಮ್ಮ ಜೀವನದಲ್ಲಿ ಸಮಸ್ಯೆನೂ ಕೊಟ್ಬಿಡುತ್ತೆ, ಹಾಗೆ ಸಮಸ್ಯೆನ ಪರಿಹಾರ ಕೂಡ ಮಾಡ್ಬಿಡುತ್ತೆ. ಹಾಗಾಗಿ ವಾಕ್ಸ್ಥಾನಾಧಿಪತಿ ಭಾಗ್ಯದಲ್ಲಿರೋದ್ರಿಂದ ನಿಮ್ಮ ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೊಳ್ಳೋದಕ್ಕೆ ನಿಮ್ಮ ಮಾತು ನಿಮ್ಗೆ ಹೆಲ್ಪ್ ಮಾಡುತ್ತೆ. ಹಾಗಾಗಿ ಮಾತಿನ ಮೂಲಕ ಎಷ್ಟೋ ಸಮಸ್ಯೆಗಳು ನಿವಾರಣೆ ಆಗುತ್ತೆ. ನಿಮಗೆ ದಶಮಾಧಿಪತಿಯಾದಂತಹ ಗುರುಗ್ರಹ ಪಂಚಮದಲ್ಲಿ ಉಚ್ಚ ಕ್ಷೇತ್ರದಲ್ಲಿರೋದ್ರಿಂದ ವೃತ್ತಿ ಕ್ಷೇತ್ರದಲ್ಲಿ ಆ ನೀವು ಅನ್ಕೊಂಡೇ ಇರೋದಿಲ್ಲ ಅಂತ ಒಂದು ಯಶಸ್ಸು, ಪ್ರಮೋಷನ್ ಆಗೋದು ಈ ತರದ್ದೆಲ್ಲ ಆಗುತ್ತೆ. ಕೆಲಸನೇ ಇಲ್ಲ ಅನ್ನುವಂಥವ್ರಿಗೆ ಕೆಲಸ ಸಿಗುವ ಸಾಧ್ಯತೆ. ಬೇರೆ ದೇಶದಲ್ಲಿ ಕೆಲಸ ಹುಡುಕ್ತಾ ಇದ್ದೀರಾ, ಬೇರೆ ದೇಶದಲ್ಲಿ ಉದ್ಯೋಗ ಪ್ರಯತ್ನ ಮಾಡ್ತಾ ಇದೀರ ಅಂದ್ರೆ ಅದು ಕೂಡ ಈ ವಾರದಲ್ಲಿ ಆಗುವ ಸಾಧ್ಯತೆ, ಅಥವಾ ನಿಮ್ಗೆ ಕೆಲಸ ಸಿಗೋ ಸೂಚನೆ ಆದ್ರೂ ಕಂಡು ಬರುತ್ತೆ. ಉದ್ಯೋಗದಲ್ಲಿ ಒಂದಿಷ್ಟು ಒಳ್ಳೆ ಬದಲಾವಣೆಗಳಾಗುತ್ತೆ. ಅಂದ್ರೆ ನಿಮ್ಗೆ ಅದು ಯಾವುದೇ ರೀತಿ ತೊಂದರೆ ಉಂಟು ಮಾಡೋದಿಲ್ಲ. ಬದಲಾವಣೆ ಅಂದ ತಕ್ಷಣ ಅಯ್ಯೋ ಏನಾಗತ್ತಪ್ಪ, ಏನ್ ಚೇಂಜ್ ಆಗತ್ತಪ್ಪ ಆತರ ಏನು ಆತಂಕ ಪಡ್ಬೇಡಿ. ಒಳ್ಳೆಯ ರೀತಿಯಲ್ಲಿ ನಿಮಗೆ ಉದ್ಯೋಗದಲ್ಲಿ ಬದಲಾವಣೆಗಳಾಗತ್ತೆ. ಹಾಗೆ ನಿಮ್ಮ ಮನಸ್ಸಿನಲ್ಲೂ ಕೂಡ ಒಂದಿಷ್ಟು ಬದಲಾವಣೆಗಳು, ನಿಮಗೆ ಕೆಲವರ ಬಗ್ಗೆ ಇದ್ದಂತಹ ಅಭಿಪ್ರಾಯಗಳು ಚೇಂಜ್ ಆಗತ್ತೆ. ಕೆಲವರನ್ನ ದ್ವೇಷಿಸ್ತಾ ಇದ್ರಿ, ಬಟ್ ಅವ್ರ ಬಗ್ಗೆ ನಿಮ್ಮ ಭಾವನೆ ಚೇಂಜ್ ಆಗತ್ತೆ. ಕೆಲವರನ್ನ ತುಂಬಾ ಹಚ್ಕೊಂಡಿದ್ರಿ, ಅವ್ರ ಬಗ್ಗೆ ನಿಮ್ಮ ಭಾವನೆಗಳು ಚೇಂಜ್ ಆಗತ್ತೆ. ಯಾಕಂದ್ರೆ ಗುರುವಿನ ದೃಷ್ಟಿ ಬಿತ್ತು ಅಂದ್ರೆ ನಮ್ಮ ಆಲೋಚನೆಗಳನ್ನ ಸರಿ ಮಾಡ್ತಾನೆ. ನಮ್ಮ ಆಲೋಚನೆಗಳು ಯಾವಾಗ್ಲೂ ಸರಿಯಾಗಿ ಇರಲ್ಲ. ಕೆಲವೊಂದ್ಸಲ ನಾವು ತಪ್ಪಾಗಿನೂ ಯೋಚನೆ ಮಾಡ್ತೀವಿ. ನಮ್ಮ ಆಲೋಚನೆಗಳೇ ನಮ್ಮ ಯೋಚನೆಗೆ ಕಾರಣ ಆಗೋದು. ಅದಕ್ಕೆ ಸರಿಯಾದ ರೀತಿಯಲ್ಲಿ ನಾವು ಆಲೋಚನೆ ಮಾಡ್ಬೇಕು. ಯಾರೋ ಒಬ್ರು ಹೇಳ್ತಾರೆ, ಹೇಳಿದ್ದೆಲ್ಲ ಕರೆಕ್ಟ್ ಅಂತ ಅನ್ಕೊಳ್ಳೋದು ತಪ್ಪಾಗತ್ತೆ. ಹಾಗಂತ ಹೇಳಿದ್ದೆಲ್ಲವೂ ಸುಳ್ಳು ಅಂತ ಅನ್ಕೊಳ್ಳೋದು ತಪ್ಪು. ಎಲ್ಲವನ್ನು ಅನುಮಾನಿಸೋದು ತಪ್ಪು. ಸರಿಯಾದ ಯೋಚನೆಯನ್ನ ಮಾಡ್ಬೇಕು. ಆ ಸರಿಯಾದ ಆಲೋಚನೆ ಕೊಡೋನೆ ಗುರುಗ್ರಹ ಆಗಿರ್ತಾನೆ. ಗುರುದೃಷ್ಟಿ ಇರೋದ್ರಿಂದ ನಿಮ್ಮ ಆಲೋಚನೆಗಳಲ್ಲಿ ಬದಲಾವಣೆ, ಆರೋಗ್ಯದಲ್ಲಿ ಸುಧಾರಣೆ ಎಲ್ಲವೂ ಕಂಡು ಬರುತ್ತೆ. ಹಾಗಾಗಿ ಮೀನರಾಶಿಯವರಿಗೆ ಈ ವಾರ ತುಂಬಾ ಚೆನ್ನಾಗಿದೆ. ವಿದ್ಯಾರ್ಥಿಗಳಿಗೆ ಮಾತ್ರ ಬಹಳ ಬಹಳ ಚೆನ್ನಾಗಿದೆ. ಹೈಯರ್ ಎಜುಕೇಶನ್ ಮಾಡಬೇಕು ಅನ್ಕೊಂಡಿರೋರಿಗೆ ಉತ್ತಮವಾದ ಅವಕಾಶಗಳು, ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಉತ್ತಮವಾದ ಅನುಕೂಲಗಳು ಇದೆಲ್ಲವೂ ಕೂಡ ಆಗೋದ್ರಿಂದ ಮೀನರಾಶಿಯವರಿಗೆ ಈ ವಾರ ಬಹಳ ಬಹಳ ಶುಭದಾಯಕ ವಾರ ಅಂತ ಹೇಳ್ಬೋದು. ಇವಿಷ್ಟು ಈ ವಾರದ ದ್ವಾದಶ ರಾಶಿಗಳ ಗೋಚಾರ ಫಲಗಳು. ನೋಡಿ, ಇವಿಷ್ಟು ದ್ವಾದಶ ರಾಶಿಗಳ ಗೋಚಾರ ಫಲಗಳು. ಇದು ಗೋಚಾರ ಫಲಗಳು. ಕೆಲವ್ರು ಏನ್ ಮಾಡ್ತಾರಂದ್ರೆ ಈ ಗೋಚಾರ ಫಲಗಳು ಕೆಲವ್ರಿಗೆ ಅನ್ವಯ ಆಗತ್ತೆ, ಕೆಲವ್ರಿಗೆ ಅನ್ವಯ ಆಗಲ್ಲ. ಆದ್ರೆ ಬಹುಪಾಲು ನನ್ನ ವಿಡಿಯೋಗಳನ್ನ ನೋಡುವಂತವರಿಗೆ ಗೋಚಾರ ಫಲಗಳು ಅನ್ವಯ ಆಗೇ ಆಗತ್ತೆ. ಆದ್ರೆ ಎಲ್ಲೋ ಕೆಲವರಿಗೆ ಅನ್ವಯ ಆಗ್ತಾ ಇಲ್ಲ. ನಾನು ಏನ್ ಹೇಳ್ತೀನೋ ಅದು ತದ್ವಿರುದ್ಧವಾಗಿ ನಡೀತಾ ಇದೆ ಅಂತಂದ್ರೆ ಒಂದ್ ಅರ್ಥ ಮಾಡ್ಕೊಳ್ಳಿ, ಇಲ್ಲ ನಿಮ್ಮ ರಾಶಿ ನಿಮ್ಗೆ ಯಾವ್ದು ಅಂತ ಸರಿಯಾಗಿ ಗೊತ್ತಿರಲ್ಲ. ಅಂದ್ರೆ ಕೆಲವರೆಲ್ಲ ಹೆಸರು ಮೇಲೆನೆ ರಾಶಿ ಅಂತ ತಿಳ್ಕೊಂಡ್ಬಿಡ್ತಾರೆ. ನಾ ಅಕ್ಷರದಲ್ಲಿ ಹೆಸರಿಟ್ಕೊಂಡಿದ್ದೀರ ಅಂದ್ರೆ ನಿಮ್ದೆಲ್ಲ ವೃಶ್ಚಿಕ ರಾಶಿ ಅಂತ ನೀವೇ ಡಿಸೈಡ್ ಮಾಡ್ಬಿಟ್ಟಿರ್ತೀರಾ. ಹಾಗಲ್ಲ. ನೀವು ಹುಟ್ಟಿದಂತಹ ನಕ್ಷತ್ರ, ನೀವು ಹುಟ್ಟಿದಂತಹ ದಿನ ಯಾವ ನಕ್ಷತ್ರ ಇರುತ್ತೋ, ಯಾವ ರಾಶಿ ಇರುತ್ತೋ ಅದೇ ನಿಮ್ಮ ರಾಶಿ. ನಿಮ್ಮ ಹೆಸರು ಯಾವ ಅಕ್ಷರದಿಂದ ಬೇಕಾದ್ರೂ ಇಟ್ಕೊಳ್ಳಿ, ಬಟ್ ನಿಮ್ ಜನ್ಮ ಜಾತಕದ ಮೇಲೆ ಯಾವ ರಾಶಿ ಇರುತ್ತೋ ಆ ರಾಶಿಯನ್ನ ನೀವು ಗೋಚಾರ ಫಲದಲ್ಲಿ ನೋಡ್ಬೇಕು. ಇದು ಒಂದು. ಮತ್ತೆ ಕೆಲವರಿಗೆ ರಾಶಿ ನಕ್ಷತ್ರ ಎಲ್ಲ ಕರೆಕ್ಟ್ ಆಗಿ ಗೊತ್ತಿರುತ್ತೆ, ರಾಶಿ ಮೇಲೆ ನೋಡ್ತಾ ಇರ್ತೀರಾ, ಆದ್ರೂ ಕೂಡ ಒಂದು ಅನ್ವಯ ಆಗಲ್ಲ. ಅವಾಗ ನೀವೇನ್ ಮಾಡಿ, ನಿಮ್ಮ ಲಗ್ನದ ಮೇಲೆ ನೋಡಕ್ ಶುರು ಮಾಡಿ. ಅದು ಕೆಲವರಿಗೆ ರಾಶಿ ಮೇಲೆ ಅನ್ವಯ ಆಗಲ್ಲ, ಲಗ್ನದ ಮೇಲೆ ಅನ್ವಯ ಆಗುತ್ತೆ. ಯೂಶುವಲ್ ಆಗಿ ಗೋಚಾರ ಫಲವನ್ನ ರಾಶಿ ಮೇಲೆ ನೋಡ್ಬೇಕು, ಆದ್ರೆ ಎಲ್ಲೋ ಕೆಲವರಿಗೆ ಲಗ್ನದ ಮೇಲೆ ಅನ್ವಯ ಆಗ್ತಾ ಇರುತ್ತೆ. ಉದಾಹರಣೆಗೆ ನಿಮ್ದು ಕರ್ಕಾಟಕ ರಾಶಿ ಆದ್ರೆ ಮಕರ ಲಗ್ನ ಅನ್ಕೊಳ್ಳಿ. ಕರ್ಕಾಟಕ ರಾಶಿಯ ಮೇಲೆ ಎಲ್ಲಾ ಫಲಗಳು ರಾಂಗ್ ಆಗ್ತಾ ಇದೆ ಅನ್ಸಿದ್ರೆ ಇನ್ಮೇಲೆ ಮಕರ ರಾಶಿ ನೋಡಕ್ ಶುರು ಮಾಡಿ. ಅದು ಕರೆಕ್ಟ್ ಆಗ್ತಾ ಇದೆ ಅಂದ್ರೆ ನಿಮಗೆ ಜಾತಕ ಫಲದ ತರನೇ ನಿಮ್ದು ಗೋಚಾರ ಫಲ ಕೂಡ ಲಗ್ನದ ಮೇಲೆ ಅನ್ವಯ ಆಗ್ತಾ ಇದೆ ಅನ್ನೋದು. ಅದು ಅವರ ಜಾತಕದಲ್ಲಿ ಲಗ್ನ ಬಲವಾಗಿದೆಯೋ ರಾಶಿ ಬಲವಾಗಿದೆಯೋ ಅದರ ಆಧಾರದ ಮೇಲೆ ನಡೆಯುತ್ತಿದ್ದು. ಇದೆಲ್ರಿಗೂ ಅನ್ವಯ ಆಗಲ್ಲ, ಕೆಲವ್ರಿಗೆ ಮಾತ್ರ, ಯಾರಿಗಿದು ಸಿಂಕ್ ಆಗ್ತಲ್ಲ ಅವ್ರಿಗೆ. ಇನ್ನು ಕೆಲವರಿಗೆ ಗೋಚಾರ ಫಲ ಮತ್ತೆ ನಿಮ್ ರಾಶಿ ಫಲ ಎಲ್ಲ ಗೊತ್ತಿದೆ, ಗೋಚಾರ ಫಲದಲ್ಲಿ ಏನೇನ್ ನಡೀತಿದೆ ಅದು ಆಗ್ತಾ ಇಲ್ಲ ಅಂದ್ರೆ ನಿಮ್ದು ಕರೆಕ್ಟ್ ಆಗಿರೋ ರಾಶಿನೇ ತಿಳ್ಕೊಂಡಿದ್ದೀರಾ, ಲಗ್ನದ ಮೇಲೆ ನೋಡಿದ್ರು ಆಗ್ತಾ ಇಲ್ಲ, ರಾಶಿ ಮೇಲೆ ನೋಡಿದ್ರು ಆಗ್ತಾ ಇಲ್ಲ ಅನ್ಕೊಳ್ಳಿ. ಈ ತರ ಯಾರಿಗೂ ಆಗಿಲ್ಲ. ಇನ್ ಕೇಸ್ ಆತರ ಆದ್ರೆ ನಿಮ್ಮ ದಶಾಭುಕ್ತಿಯನ್ನ ಪರಿಶೀಲನೆ ಮಾಡಿಸ್ಕೊಳ್ಳಿ. ಯಾಕಂದ್ರೆ ದಶಾನಾಥನು ಭುಕ್ತಿನಾಥನು ಇಬ್ಬರು ನಿಮ್ಗೆ ಅಶುಭ ಫಲದಾಯಕರೇ ಆಗಿದ್ರೆ 100% 75% ನಿಮ್ಗೆ ಅವರಿಬ್ಬರೇ ಅಶುಭ ಫಲ ಕೊಡ್ತಾ ಇರ್ತಾರೆ. ಇಲ್ಲಿ ಗೋಚಾರದಲ್ಲಿ ಶುಭ ಆಗುತ್ತೆ ಅಂತಿದ್ರು ಕೂಡ ಆ ಶುಭ ಆಗೋದಕ್ಕೆ ಬಿಡೋದಿಲ್ಲ. ಹಾಗಾಗಿ ಈ ರೀತಿ ನಾವು ಸರಿಯಾಗಿ ತಿಳ್ಕೊಬೇಕಾಗತ್ತೆ. ಏನಾದ್ರೂ ಡೌಟ್ಗಳಿದ್ದಾಗ ನಿಮ್ದು ಡೇಟ್ ಆಫ್ ಬರ್ತ್, ಟೈಮ್ ಇವುಗಳನ್ನ ಸರಿಯಾಗಿ ಪರಿಶೀಲನೆ ಮಾಡಿಸ್ಕೊಂಡು ಜಾತಕದಲ್ಲಿ ಅಂದ್ರೆ ಮೂಲ ಜಾತಕದಲ್ಲಿರುವಂತಹ ಸಮಸ್ಯೆಗಳನ್ನ ನಾವು ಸರಿ ಮಾಡ್ಕೋಬೇಕಾಗತ್ತೆ. ಯಾಕಂದ್ರೆ ಅಲ್ಲಿ ಮೇನ್ ಪ್ರಾಬ್ಲಮ್ ನ ಸಾಲ್ವ್ ಮಾಡದೆ ಇಲ್ಲಿ ಮೇಲ್ಮೇಲೆ ಸಣ್ಣ ಪುಟ್ಟ ಪರಿಹಾರಗಳು ಮಾಡಿದ್ರೆ ಏನು ಪ್ರಯೋಜನ ಇಲ್ಲ. ಮೇನ್ ಪ್ರಾಬ್ಲಮ್ಗೂ ಕೂಡ ಸರಳವಾದ ಪರಿಹಾರಗಳೇ ಇರುತ್ತೆ. ದೊಡ್ಡ ದೊಡ್ಡ ಪರಿಹಾರಗಳನ್ನೇ ಮಾಡ್ಬೇಕು ಅಂತ ಅನ್ಕೊಳ್ಬೇಕಾದ ಅವಶ್ಯಕತೆ ಇಲ್ಲ. ಸಣ್ಣ ಸಣ್ಣ ಪರಿಹಾರಗಳು ಅಂದ್ರೆ
ನಿರಂತರತೆ ಇರಬೇಕು. ನಾವು ಮಾಡುವಂತಹ ಪೂಜೆ, ನಾವು ಹೇಳ್ಕೊಳ್ಳುವಂತಹ ಮಂತ್ರ, ನಾವು ಕೊಡುವಂತಹ ದಾನ ಮತ್ತೆ ವ್ರತಗಳು, ಇವುಗಳಲ್ಲಿ ನಿರಂತರತೆ ಇದ್ದಾಗ ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ. ಇವಿಷ್ಟು ಈ ವಾರದ ದ್ವಾದಶ ರಾಶಿಗಳ ಗೋಚಾರ ಫಲಗಳು. ಎಲ್ಲರಿಗೂ ಶುಭವಾಗಲಿ.